ಅಂದರೆ ದೊಡ್ಡವರು ಚಿಕ್ಕವರಂಗ ಆಡೋಕ್ಕೆ ಶುರುವಾದರೆ ಬರೋ ಸಮಸ್ಯೆ ಏನು ಅಂತ. ಮಹಾಭಾರತದ ಉಪಾಖ್ಯಾನಗಳ ಅದ್ಭುತ ಸ್ವಾರಸ್ಯವೇ ಇದು. ಅನೇಕ ಸ್ತರಗಳಲ್ಲಿ ಧ್ವನಿಸ್ತಾ ಹೋಗುತ್ತವೆ. ಆಗ ಯದು ಹೇಳ್ತಾನೆ, ಸಿತಶ್ಮಶ್ರು ಶಿರಾದೀನೋ ಜರಯ ಶಿಥಿಲೀಕೃತ ವಲೀ ಸಂತತ ಗಾತ್ರಶ್ಚ ದುರ್ದರ್ಶೋ ದುರ್ಬಲ ಕೃಶಃ ಅಶಕ್ತ ಕಾರ್ಯಕರಣೆ ಪರಿಭೂತಸ್ಸ ಯೌವನೆ ಸಹೋಪಜೀವಿಭಿಶ್ಚೈವ ತಾಂಜರಾಂ ನಾಭಿಕಾಮಯೇ. ನಾನು ಇಷ್ಟಪಡೋಲ್ಲ. ತಲೆ ಬೆಳ್ಳಗಾಗತ್ತೆ, ಹಲ್ಲು ಬಿದ್ದೋಗುತ್ತೆ, ಮೈ ಸುಕ್ಕಾಗತ್ತೆ. ಅದು ಯಕ್ಷಗಾನದ ಕಲಾವಿದರೆಲ್ಲ ಬಹಳ ಸೊಗಸಾಗಿ ಪ್ರಾಸವನ್ನು ಹೇಳ್ತಾರೆ. ಬುದ್ಧಿಗೆ ಮರೆ, ಕಣ್ಣಿಗೆ ತೆರೆ, ಗಡ್ಡಕ್ಕೆ ನೆರೆ, ಮೈಯಿಗೆ ನಿರಿ, ಹೀಗೆ ಯಾವುದೆಲ್ಲ ಬಂದುಬಿಡುತ್ತೆ ಜರೆಯಿಂದ ಅಂತ. ಆ ತರಹ ಆಗತ್ತೆ. ಹಾಗಾಗಿ ಸಹೋಪಜೀವಿಭಿಶ್ಚೈವ ತಾಂಜರಾಂ ನಾಭಿಕಾಮಯೇ. ಯೌವನೈ ಪರಿಭೂತಃ, ಯೌವನದಿಂದ ಪರಿಭೂತನಾಗಿ ನನ್ನ ಜೊತೆಯಲ್ಲಿ ನನ್ನನ್ನೇ ನಂಬಿಕೊಂಡವರಿಗೂ ಕೂಡ ಬೇಡದವನಾಗಿ ಇರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಇವನಿಗೆ ರೇಗ್ ಹೋಗುತ್ತೆ. ಯತ್ವಮ್ಮೆ ಹೃದಯಾಜ್ಜಾತೋ ವಯಸ್ವಂ ನ ಪ್ರಯಚ್ಛಸಿ ತಸ್ಮಾದ ರಾಜ್ಯ ಭಕ್ತಾತ ಪ್ರಜಾತೆ ವೈ ಭವಿಷ್ಯತಿ. ಹಾಗಾಗಿ ನನ್ನ ಯೌವನವನ್ನ ನನಗೆ ಯೌವನ ಕೊಟ್ಟು ನನ್ನ ಮುಪ್ಪನ್ನು ನೀನು ತಗೊಳ್ಳಲ್ಲ ಅಂದಿದ್ರಿಂದ ನಿನಗೆ ಮತ್ತು ನಿನ್ನ ಸಂತತಿಗೆ ಎಂದೆಂದೂ ರಾಜ್ಯ ಇಲ್ಲದೆ ಹೋಗಲಿ. ಅದು ಮಾತ್ರವಲ್ಲ, ವ್ರಾತ್ಯತ್ವ ಬರಲಿ ಅಂತ ಹೇಳ್ತಾನೆ. ವ್ರಾತ ಅಂದ್ರೆ ಸಂಸ್ಕೃತದಲ್ಲಿ ಗುಂಪು ಅಂತ. ಗುಂಪುಗಾರಿಕೆ ಮಾಡಿಕೊಂಡಿರೋದು ಬುಡಕಟ್ಟುಗಳ ರೀತಿಯಲ್ಲೇ ಉಳಿದು ಬಿಡುವಂತಹದ್ದು, ನಾಗರಿಕತೆಯನ್ನ ಬೆಳೆಸಿಕೊಳ್ಳದೆ ಇರುವಂತಹದ್ದು, ಅದು ವ್ರಾತ್ಯ ಲಕ್ಷಣ. ಹಾಗಾಗಿ ಬಿಡಿ ಅಂತ. ಅದರಿಂದಲೇ ಯದುವಂಶ ಶಾಪೋಪಹತವಾದದ್ದು, ಶಾಪಗ್ರಸ್ತವಾದ ವಂಶ ಅಂತ. ಕೃಷ್ಣನಿಗೆ ಅದರಿಂದಲೇ ಕ್ಷತ್ರಿಯರ ನಡುವೆ, ಸುಕ್ಷತ್ರಿಯರ ನಡುವೆ ಅವನಿಗೆ ಹೆಚ್ಚಿನ ಮರ್ಯಾದೆ ಕೊಡಬಾರದು ಅಂತ ಕೆಲವರ ಆಗ್ರಹ ಇತ್ತು. ಯಾಕೆಂದ್ರೆ ಇವರು ವ್ರಾತ್ಯ ಕ್ಷತ್ರಿಯರು, ಸುಕ್ಷತ್ರಿಯರಲ್ಲ, ಅವರು ಮೂರ್ಧಾಭಿಷಿಕ್ತರಾದಂಥ ಯೋಗ್ಯತೆಯನ್ನು ಪಡೆದವರು ಅಲ್ಲ ಅಂತ. ಆಮೇಲೆ ತುರ್ವಸುವನ್ನ ಕೇಳ್ತಾನೆ. ತುರ್ವಸು ಕೂಡ ಹೇಳ್ತಾನೆ, ನ ಕಾಮಯೇ ಜರಾಂ ತಾತ ಕಾಮಭೋಗ ಪ್ರಣಾಶಿನೀಂ ಬಲರೂಪಾಂತಕರಣೀಂ ಬುದ್ಧಿಪ್ರಾಣ ವಿನಾಶಿನೀಂ. ಕಾಮಭೋಗ ಪ್ರಾಣಗಳನ್ನ, ಕಾಮಭೋಗಗಳನ್ನ ನಾಶನ ಮಾಡುವುದು, ಬಲ ರೂಪಗಳನ್ನ ಅಂತ್ಯ ಮಾಡುವುದು, ಬುದ್ಧಿಯನ್ನ ಮತ್ತು ಸತ್ವವನ್ನ ಹಾಳು ಮಾಡುವಂತಹದ್ದು ಮುಪ್ಪು. ಅದು ನನಗೆ ಬೇಡ ಅಂತ. ಇವನಿಗೆ ಮತ್ತೆ ಕೋಪ ಕೆರಳುತ್ತೆ. ಯತ್ವಮ್ಮೆ ಹೃದಯಾಜ್ಜಾತೋ ವಯಸ್ವಂ ನ ಪ್ರಯಚ್ಛಸಿ ತಸ್ಮಾತ್ ಪ್ರಜಾ ಸಮುಚ್ಛೇದಂ ತುರ್ವಸೋ ಅಥವಾ ಯಾಸ್ಯತಿ. ಹಾಗಾಗಿ ನಿನ್ನ ಸಂತತಿ ವಿಚ್ಛಿನ್ನವಾಗೋಗುತ್ತೆ, ನಿನ್ನ ವಂಶ ಬೇಗ ನಿರ್ವಂಶವಾಗಿಬಿಡುತ್ತೆ. ಸಂಕೀರ್ಣಾಚಾರ ಧರ್ಮೇಶು ಪ್ರತಿಲೋಮಚರೇಶು ಚ ಪಿಶಿತಾಶಿಷು ಚಾಂತ್ಯೇಶು ಮೂಢ ರಾಜ ಭವಿಷ್ಯತಿ. ನೀನೇನಾಗ್ತೀಯ? ಧರ್ಮಗಳನ್ನ ಆಚಾರಗಳನ್ನ ಬಿಟ್ಟಂಥವರು, ಹಸಿ ಹಸಿಯಾಗಿರತಕ್ಕಂಥದ್ದನ್ನು ತಿನ್ನುವಂಥ, ಹಸಿ ಮಾಂಸ ತಿನ್ನುವಂಥವರು ಮತ್ತು ಸಂಕೀರ್ಣ ಧರ್ಮಾಚಾರ್ಯಗಳು ಅಂದರೆ ಗೊಂದಲವಾಗಿ ಕಲಬೆರಕೆಗೊಂಡಂಥ ಆಚರಣೆ ಇದ್ದಂಥವರ ಒಂದು ಪಾಳಯಕ್ಕೆ ನೀನು ನಾಯಕನಾಗಿ ಅದು ವಿಚ್ಛಿನ್ನಗೊಳ್ಳುತ್ತೆ. ಗುರುದಾರ ಪ್ರಸಕ್ತೇಶು ತಿರ್ಯಜ್ಞೋನಿ ಗತೇಶು ಚ ಪಶುಧರ್ಮಿಷು ಪಾಪೇಶು ಮ್ಲೇಚ್ಛೇಶು ಪ್ರಭವಿಷ್ಯಸಿ. ಆಮೇಲೆ ದೊಡ್ಡವರು ಚಿಕ್ಕವರು ಅಂತ ಇಲ್ಲದೆ, ಮದುವೆ ಬಾಂಧವ್ಯ ಯಾವುದರೊಳಗೂ ಒಂದು ಮರ್ಯಾದೆ ಶಿಸ್ತು ಇಲ್ಲದಂತೆ ನಿನ್ನ ಜನ ಹಾಳಾಗ್ತಾರೆ. ಪಶುವೃತ್ತಿ ಅವರಿಗೆ ಬಂದುಬಿಡುತ್ತೆ, ಮ್ಲೇಚ್ಛತ್ವ ಬರುತ್ತೆ. ಮ್ಲೇಚ್ಛತ್ವ ಅಂದ್ರೆ ಸ್ವಚ್ಛವಾಗಿ ಭಾಷೆಯನ್ನು ಮಾತಾಡಲಾರದಂಥವರು. ನಾವು ಉತ್ತರ ಭಾರತೀಯರ ವೇದ ಮಂತ್ರವನ್ನು ಕೇಳಿದ್ರೆ ಹಾಗೆ ಅಂತ ಹೇಳ್ತೀವಿ. ಅವರು ಕೂಡ ನಮ್ಮ ಸಂಸ್ಕೃತವನ್ನು ಕೇಳಿದ್ರೆ ಈ ವಿವೃತವಾಗಿ ಆ ಅಂತೆಲ್ಲ ಹೇಳ್ತಾರಲ್ಲ, ಅಪಿ ಅಂತ ಎಲ್ಲ ಹೇಳಕ್ಕಾರೆ, ಆಥ ಅಪಿ ಅಂತೆಲ್ಲ ಅಂತಾರೆ. ಇವ್ರಿಗೆಂತ ಸಂಸ್ಕೃತ ಅಂತ. ಹಾಗೆ ಪರಸ್ಪರ ದೂಷಣೆ. ಇದು ಮ್ಲೇಚ್ಛತ್ವ ಅಂದ್ರೆ ಸ್ವಚ್ಛೋಚ್ಚಾರ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ ಅಂತ. ಮತ್ತೆ ದೃಹ್ಯವನ್ನು ಕೇಳಿದ್ರು ಕೂಡ ಅವನು ಹೇಳ್ತಾನೆ, ನಗಜಂ ನರಥಂ ನಾಶ್ವಂ ಜೀರ್ಣೋ ಭುಂಕ್ತೆ ನಚಸ್ತ್ರಿಯಂ ವಾಗ್ಭಂಗಶ್ಚಾಸ್ಯ ಭವತಿ ತಜ್ಜರಾಂ ನಾಭಿಕಾಮಯೇ. ಒಂದು ಕುದುರೆ ಆಗಲಿ, ಒಂದು ಆನೆ ಆಗಲಿ, ಒಂದು ರಥವಾಗಲಿ, ಒಂದು ಹೆಣ್ಣಾಗಲಿ, ಯಾವುದನ್ನು ಗಟ್ಟುಮುಟ್ಟಾಗಿರೋದನ್ನು ಬಯಸ್ತಾರೆ. ಮುಪ್ಪು ಅಂದರೆ ರಿಜೆಕ್ಷನ್, ಟೋಟಲ್ ರಿಜೆಕ್ಷನ್. ಹಾಗಾಗಿ ನಾನು ಅದನ್ನು ಇಷ್ಟಪಡೋದಿಲ್ಲ ಅಂತ. ಇವನು ತತ್ಕ್ಷಣ ಕೋಪ ಮಾಡಿಕೊಂಡು ತಸ್ಮಾ ದೃಹ್ಯೋ ಪ್ರಿಯ ಕಾಮೋ ನತೆ ಸಂಪತ್ಸ್ಯತೆ ಕ್ವಚಿತ್ ಉಡುಪ ಪ್ಲವಸಂತಾರೋ ಯತ್ರ ನಿತ್ಯಂ ಭವಿಷ್ಯತಿ ಅರಾಜ ಭೋಜಶಬ್ದಂ ತ್ವಂ ತತ್ರ ವಾಪ್ಸಿಸಿ ಸಾನ್ವಯ. ನೀವುಗಳೆಲ್ಲ ಬೆಸ್ತರಂತೆ ಸದಾ ನೌಕಾಜೀವಿಗಳಾಗಿ ಬದುಕಿ ಅಂತ ಅವರಿಗೆ ಶಾಪ ಕೊಡ್ತಾನೆ. ಅನುವನ್ನ ಕೇಳ್ತಾನೆ. ಅನು ಜೀರ್ಣ ಶಿಶುವದ್ ಆದತ್ತೆ ಅಕಾಲೆ ಅನ್ನಂ ಅಶುಚಿರ್ಯಥ ನ ಜುಹೋತಿ ಚ ಕಾಲಾಗ್ನಿಂ ತಾಂ ಜರಾಂ ನಾಭಿಕಾಮಯೇ. ಮುಪ್ಪಾದ ಮೇಲೆ ಅವನು ಮತ್ತೊಂದು ಮಗುವಿನಂತೆಯೇ ಆಗ್ತಾನೆ. ಅವನಿಗೆ ಆಹಾರ ವಿಹಾರಗಳಲ್ಲಿ ಶುಚಿ ಇರೋದಿಲ್ಲ, ಶುದ್ಧಿ ಇರೋದಿಲ್ಲ.
ಮತ್ತು ಯಾವುದೇ ಒಂದು ಧರ್ಮ ಕೆಲಸವನ್ನು ವಯಸ್ಸಾದ ಕಾರಣ ಸರಿಯಾಗಿ ಮಾಡೋಕ್ಕಾಗೋಲ್ಲ, ಅಂಥದ್ದು ನನಗೆ ಬೇಡ ಅಂತ. ತಕ್ಷಣ ಇವನು ಕೋಪ ಮಾಡಿಕೊಂಡು ಪ್ರಜಾಶ್ಚ ಯೌವನ ಪ್ರಾಪ್ತ ವಿನಶಿಷ್ಯಂತ್ಯತೋ ಅನೋತವ ಅಗ್ನಿ ಪ್ರಸ್ಕಂದನ ಪರತ್ವಂ ಚಾಪ್ಯೇವಂ ಭವಿಷ್ಯಸಿ ಪೂರ್ವೋತ್ತಮ ಮೇ ಪ್ರಿಯ ಪುತ್ರ. ಕಡೆಗೆ ಪೂರ್ವನ ಹತ್ತಿರಕ್ಕೆ ಬರ್ತಾನೆ. ನೀವುಗಳೆಲ್ಲ ಕರ್ಮ ವಿಚ್ಛಿನ್ನರಾಗಿ ನಿನ್ನ ಪ್ರಜೆಗಳು ಯೌವನದಲ್ಲಿಯೇ ಸಾಗುವಂತೆ ಆಗಲಿ, ನಿನ್ನ ಸಂತಾನ ನಿಮಗೆ ಅಗ್ನಿಪೂಜೆಯಲ್ಲಿ ಅವಿಚ್ಛಿನ್ನತೆ ಇಲ್ಲದೆ ಹೋಗಲಿ ಅಂತೆಲ್ಲ ಶಾಪ ಕೊಡ್ತಾನೆ. ಇದೇನು ಶಾಪ ಕೊಟ್ಬಿಟ್ರೆ ಆಗತ್ತೆ? ಇಷ್ಟು ಶಾಪಾನುಗ್ರಹ ಶಕ್ತಿ ಇದ್ದವನಿಗೆ ಈ ಮುಪ್ಪು ತಾನೇ ಹೇಗೆ ಬರುತ್ತೆ ಅಂತ ಕೇಳಬಹುದು. ತಂದೆಯ ಕನಲಿಕೆಯ ಒಂದು ಬೈಗಳು ಅಂತ ಬೇಕಾದರೂ ಭಾವಿಸಿ, ಅದು ವಾಸ್ತವ ಅಂತಲಾದರೂ ಭಾವಿಸಿ. ನಾನು ನಿನ್ನೆ ತಾನೇ ಇದರ ವಾಸ್ತವದ ಸ್ತರ, ಹಿಸ್ಟ್ರಿಯ ಹಿನ್ನೆಲೆ ಏನು ಅಂತ ಹೇಳಿದ್ದೆ. ಯದುಗಳು, ತುರ್ವಸರು, ದೃಹ್ಯುಗಳು, ಆನವರು ಅಂತ ಈ 4 ಬುಡಕಟ್ಟುಗಳು ಹಳೆಯ ಬುಡಕಟ್ಟುಗಳು. ಒಂದು ಇದರದೇ ಒಂದು ಭಾಗವಾದಂಥದ್ದು. ಇವರೆಲ್ಲ ಒಟ್ಟಿಗೆ ಇದ್ದಂಥವರೇ, ಒಂದೇ ಜನಾಂಗದ 5 ಗುಂಪುಗಳು. ಪೌರವರು, ಅವರು 5ನೇವರು. ಈ ಪೌರವರು ಇನ್ನು ಮಿಕ್ಕ 4ರ ಮೇಲೆ ಆಧಿಪತ್ಯವನ್ನು ಸಾಧಿಸಿದಂತಹದ್ದು ಇಲ್ಲಿ ಕಾಣುವಂತಹದ್ದು ಈ ಕಥೆಯ ಹಿಂದೆ ಇರುವ ಒಂದು ಹಿಸ್ಟರಿ, ಇತಿಹಾಸ ಅಂತ. ಅದರಿಂದ ಏನಾಯಿತು, ಯದುಗಳು ಮತ್ತು ತುರ್ವಶರು ಇವರಿಗೆ ಸಂಪೂರ್ಣ ಅಧೀನರಾಗಿಬಿಟ್ರು. ನೋಡಿ, ಮಹಾಭಾರತದಲ್ಲೇ ಗೊತ್ತಾಗುತ್ತೆ, ಪಾಂಡವ ಕೌರವರು ಈ ಪೂರ್ವವಂಶೀಯರು, ಅವರಿಗೆ ಅಸಿಸ್ಟ್ ಮಾಡುವಂತೆಯೇ ಯದುವಂಶವಾಯಿತು. ಕೃಷ್ಣನಂಥವನು ಕೂಡ ಅವನು ಚಕ್ರೇಶ್ವರನಾಗಲಿಲ್ಲ, ಧರ್ಮರಾಜನ ಚಕ್ರಾಧಿಪತಿ ಮಾಡಿದ, ಅವನು ಅವನಿಗೆ ಸಬ್ಸರ್ವಿಯೆಂಟ್ ಆಗಿ ನಿಂತ. ಹಾಗೆ ಈ ಯದುಗಳು ಪುರುಗಳಿಗೆ ಅನುಯಾಯಿಗಳಂತೆ ಆಗಿಬಿಟ್ರು. ತುರ್ವಶರು ಅವರಂತೂ ಸಂಪೂರ್ಣವಾಗಿ ತಮ್ಮ ಐಡೆಂಟಿಟಿಯನ್ನು ಕಳ್ಕೊಂಡು ಸಾಮಂತರಂತೆ ಆಗಿಬಿಟ್ರು ಅಂತ. ಆಮೇಲೆ ಆನವರು, ಅನುವಿಗೆ ಸಂಬಂಧಪಟ್ಟಂಥವರು ಆನವರು ಮತ್ತು ದೃಹ್ಯುವಿಗೆ ಸಂಬಂಧಪಟ್ಟಂಥವರು, ಅವರೆಲ್ಲರೂ ಕೂಡ ದೇಶದಿಂದ ಬಹಿಷ್ಕೃತರಾಗಿಬಿಟ್ರು ಅಂತ. ಪ್ರಾಚೀನ ಭಾರತ ಸುಮಾರು 8-9 ಸಾವಿರ ವರ್ಷಗಳ ಹಿಂದಿನ ಭಾರತ. ಅದನ್ನ ಗಮನಿಸಿದರೆ ಹತ್ತತ್ರ 8-9 ಸಾವಿರ ವರ್ಷದ ಹಿಂದೆ ನಮ್ಮ ಕ್ಯಾಂಬೆಯ ಒಂದು ಡಿಸ್ಕವರಿ ಕಾಣಿಸ್ತಲ್ಲ, ಗುಜರಾತಿನ ಆ ಕರಾವಳಿಯ ಭಾಗದಲ್ಲಿ ಕ್ಯಾಂಬೆ, ಅಲ್ಲಿ ಕ್ರಿಸ್ತಪೂರ್ವ 7500 ವರ್ಷಗಳಿಗೂ ಹಿಂದೆ, ಅಂದರೆ ಈಗ 9,500 10,000 ವರ್ಷಗಳ ಹಿಂದಿನ ಒಂದು ನಾಗರಿಕತೆ, ಸಮೃದ್ಧವಾದ ನಾಗರಿಕತೆ ಅಂತ. ಅದು ನನಗೆ ತೋಚುವಂತಹದ್ದು ಈ ಯದುಗಳ ನಾಗರಿಕತೆಯ ಅವಶೇಷ ಅಂತ. ಈ ಯದುಗಳು ಪಶ್ಚಿಮ ಭಾರತಕ್ಕೆ ಬಂದು ನೆಲೆಯಾದರು. ಯಾವತ್ತೂ ಉತ್ತರ ಭಾರತದ ಆ ಒಂದು ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ ಯಾವುದು ಕರಿತೀವಿ, ವಿಶೇಷವಾಗಿ ಸರಸ್ವತಿ ಮತ್ತು ದೃಷದ್ವತಿ ನದಿಗಳ ನಡುವಣ ಬ್ರಹ್ಮಾವರ್ತ ಅಂತ ಹೇಳುವುದು ಇವತ್ತಿನ ಕುರುಕ್ಷೇತ್ರ, ಹರಿಯಾಣ, ಆ ಒಂದು ಪ್ರಾಂತ ಅತ್ಯಂತ ವಿಶಿಷ್ಟವಾದದ್ದು. ಪಾಣಿಪತ್ ಅಲ್ಲೇ ಇರುವಂತಹದ್ದು. ಇಟ್ಸ್ ಎ ಕೀ ಪೊಸಿಷನ್, ಭಾರತದ ನಾಭಿಸ್ಥಾನ ಅಂತ ಕರೀಬಹುದು. ಅಲ್ಲಿ ಯಾರಿಗೆ ಅಥಾರಿಟಿ ಇರುತ್ತೆ ಅವರು ಭಾರತವನ್ನು ಆಳುವಂತವರು. ಅದು ಪುರುಗಳಿಗೆ ಸಂದಿತು. ಯದುಗಳು ಅಲ್ಲಿಂದ ನಿಷ್ಕಾಸಿತರಾಗಿ ಇತ್ತ ಕಡೆಗೆ ಬಂದರು, ಪಶ್ಚಿಮ ಭಾರತಕ್ಕೆ. ಇವರು ತುರ್ವಶರು ದಕ್ಷಿಣ ಭಾರತವನ್ನ, ಒಂದು ಸ್ವಲ್ಪ ಮಟ್ಟಿಗೆ ಪೂರ್ವ ಭಾರತ ಅನೇಕ ಸಹಸ್ರಮಾನಗಳ ಕಾಲ ತುಂಬಾ ಜೌಗಿನ ಪ್ರದೇಶವೇ ಆಗಿತ್ತು. ಹಾಗಾಗಿ ಅಲ್ಲಿ ಜನವಸತಿ ಇರಲಿಲ್ಲ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ತಿಳಿತಾ ಇದೆ. ಹಾಗಾಗಿ ಪೂರ್ವ ಭಾರತದ ಸ್ವಲ್ಪ ಭಾಗಕ್ಕೆ ಮತ್ತು ಹೆಚ್ಚಾದ ದಕ್ಷಿಣ ಭಾರತಕ್ಕೆ ಎಲ್ಲಕ್ಕೂ ಬಂದರು. ಈ ದ್ರವಿಡಿಯನ್ಸ್ ಅಂತ ಹೇಳೋದು ಮತ್ತೊಂದು, ಇದೆಲ್ಲ ಕೂಡ ತುರ್ವಶರೇನೆ. ವಿಶ್ವಾಮಿತ್ರನ 50 ಜನ ಮಕ್ಕಳಲ್ಲಿ ಆಂಧ್ರಕಾದಿ ಪಂಚಾಶರು ಅಂತ ಕರೀತಾರೆ. 50 ಜನರು ಆಂಧ್ರಕ, ಪುಳಿಂದ ಇತ್ಯಾದಿಗಳಿಗೆ ಬಂದು ಸೇರ್ಕೊಂಡ್ರು ಅಂತ. ಹೀಗಾಗಿ ಅಲ್ಲಿ ಹೆಚ್ಚಿನ ಸ್ಥಾನವನ್ನ, ಮಾನವನ್ನ ಗಳಿಸದೇ ಇದ್ದವರು ದಕ್ಷಿಣಕ್ಕೆ ನೆಲೆಯಾದಂಥದ್ದು ಅಂತ. ಮತ್ತು ಇವರೆಲ್ಲ ದಕ್ಷಿಣದಲ್ಲಿ ಉತ್ತರದಲ್ಲಿ ಎಲ್ಲ ಇದ್ದಂಥವ್ರೆ. ಈಚಿನ ಸಂಶೋಧನೆಗಳಿಂದ ತಿಳಿತಾ ಇರೋದು ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತ ಬೇರೆ ಅಂತಿರಲಿಲ್ಲ. ಉತ್ತರ ಭಾರತ ಮೊದಲು ತುಂಬಾ ಐಸಿಯೇಜ್ಗಿಂತ ಮುಂಚೆ, ಅಂದ್ರೆ ಹತ್ತತ್ರ 7-8 ಸಾವಿರ ವರ್ಷಗಳಿಗಿಂತ ಮುಂಚೆ ಅಷ್ಟು ಜನವಸತಿಗೆ ಅನುಕೂಲವಾಗಿರಲಿಲ್ಲ, ನದಿಗಳು ಇಷ್ಟು ಚೆನ್ನಾಗಿ ಹರಿತಾ ಇರಲಿಲ್ಲ. ಹಾಗಾಗಿ ದಕ್ಷಿಣ ಭಾರತದ ಕರಾವಳಿಯಲ್ಲೇ ವಿಶೇಷವಾಗಿ ಜನಜೀವನ ಇತ್ತು. ಆಮೇಲೆ ಅತ್ತ ಕಡೆಗೆ ಹೋಗಿದ್ದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿದ್ದಂತ ಈ ಬುಡಕಟ್ಟೆ ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದಾಗಿರಬೇಕು ಅಂತ. ಇರಲಿ, ಅವುಗಳು ನಮಗೆ ಈಗ ಹೆಚ್ಚು ಸಂಗತವಲ್ಲ. ಆದರೆ ಇಂಥ ವಿಷಯಗಳು ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಬರಬೇಕು, ವಿದ್ವಾಂಸರು ಮತ್ತೆ ಮತ್ತೆ ಚರ್ಚೆ ಮಾಡಬೇಕು. ಇದಕ್ಕೆ ಯಾವುದಕ್ಕೂ ಈಗ ಅಕೇಸರೀಕರಣ ಅದು ಏನನ್ನಬೇಕೋ ನನಗಂತೂ ಅರ್ಥ ಆಗೋದಿಲ್ಲ. ಡಿಸ್ಯಾಫ್ರನೈಸೇಷನ್ ಮತ್ತೊಂದು ಮಗದೊಂದು ಕೋಲಾಹಲ ಮಾಡಿಕೊಂಡು ಅರ್ಜುನ ಸಿಂಗ ಆತ ಮಾಡ್ತಾ ಇರ್ತಕ್ಕಂಥ ಮಂಗಚೇಷ್ಟೆಗಳು.
ಇರಲಿ. ಇದು ಭಾರತೀಯ ಇತಿಹಾಸದ ಅತ್ಯಂತ ರೋಚಕ ಅಧ್ಯಾಯ. ಪ್ರಾಯಶಃ ಅತ್ಯಂತ ಪ್ರಾಚೀನ ಭಾರತೀಯ ಇತಿಹಾಸದ ಒಂದು ಅರುಣೋದಯವನ್ನ ಇಲ್ಲಿ ಕಾಣ್ತೀವಿ. 5 ಬುಡಕಟ್ಟುಗಳ ನಡುವೆ ನಡೆದ ಸಂಘರ್ಷ. ಆಮೇಲೆ ಆನವರು ಅವರು ಮತ್ತೆ ದೃಹ್ಯುಗಳು ಆಚೆಗೆ ಹೋಗ್ಬಿಟ್ರು. ಅಲ್ಲಿ ದೃಹ್ಯುವಿನ ಸಂತತಿಯೇನೆ ಪರ್ಷಿಯನರಾಗಿದ್ದು, ಆನವರೇನೆ ಅಯೋನಿಯನ್ಸ್ ಅಂತ ಈ ಹೊತ್ತಿನ ಗ್ರೀಕರು ಯಾರಿದ್ದಾರೆ ಅವರನ್ನ ಅಯೋನಿಯನ್ಸ್ ಅಂತಲೇ ಕರೀತಾರೆ. ಅಯೋನಿಯಾ ಅಂತಲೇ ಗ್ರೀಸ್ ದೇಶವನ್ನ ಕರೀತಾ ಇದ್ದಿದ್ದು. ಯವನ ಅಂತ ನಮಗೆ ಅವ್ರನ್ನೆಲ್ಲ ಕರೆಯೋದಕ್ಕೆ ಬಂದದ್ದು ಅಯೋನಿಯಾ ಅನ್ನೋದು ಯವನ ಅಂತ ಆಗಂಥದ್ದು, ಯೋನ ಯವನ ಅಂತ ಹಾಗೆ ಬಂದಂಥದ್ದು. ಅದು ಮತ್ತೆ ಆನವರು ಅದಕ್ಕೆ ಸಂಬಂಧಪಟ್ಟಂಥದ್ದು. ಅವರು ಹಾಗಾಗಿಯೇ ವಿಚ್ಛಿನ್ನಾಗ್ನಿಗಳಾಗಿ ಬಿಟ್ಟರು ಮತ್ತು ಈ ಒಂದು ವ್ಯವಸ್ಥಿತವಾದ ಪರಂಪರೆಗೆ ಬದ್ಧರಾಗದೆ ಹೋಗ್ಬಿಟ್ರು. ಮತ್ತು ಅವರು ಹೆಚ್ಚಾಗಿ ಸಮುದ್ರದ ವಾಣಿಜ್ಯಗಳನ್ನೆಲ್ಲ ಮಾಡೋದಕ್ಕೆ ಬಂದರು. ಅದು ಶಾಪ ಬಂತಲ್ಲ, ಬೆಸ್ತರಂತ ಬದುಕಿಂತ. ಗ್ರೀಸ್ ದೇಶ ತುಂಬಾ ಚಿಕ್ಕದಾದ್ರೂ ಅದರ ಕರಾವಳಿ ಬಹಳ ದೊಡ್ಡದು. ಅಲ್ಲಿಯ ಜನಗಳೆಲ್ಲ ಜಾಸ್ತಿ ಇರೋದು ಕರಾವಳಿಯಲ್ಲೇನೆ. ಅಂಥ ಭುವನ ಸುಂದರಿ ಹೆಲೆನ್ಗಳನ್ನ ಮತ್ತೆ ಪಡ್ಕೊಳ್ಳೋದಕ್ಕಿಂತ ಟ್ರಾಯ್ ಮೇಲೆ ಯುದ್ಧಕ್ಕೆ ಹೋದಾಗ 1000 ಹಡಗುಗಳಲ್ಲಿ ಹೋಗಿದ್ದು. ಅವರಲ್ಲಿ ಪದಾತಿ ಸೈನ್ಯ ಅನ್ನೋದು ನೌಕಾ ಸೈನ್ಯವೇ ಆಗಿದ್ದು, ಇನ್ಯಾವುದೂ ಅಲ್ಲ. ರಥಗಳು ತುಂಬಾ ಕಡಿಮೆ ಇದ್ದಂಥದ್ದು. ಅಲ್ಲಿ ರಥಗಮನ ಅನುಕೂಲಿಯಾದಂತಹ ನೆಲವೇ ಇರಲಿಲ್ಲ. ಅದೆಲ್ಲ ರೋಮನ್ರಿಗೆ ಹೆಚ್ಚು ಬಂದದ್ದು. ಅಲ್ಲಿ ಸ್ವಲ್ಪ ಹೆಚ್ಚು ಸಮತಟ್ಟಾದಂಥ ನೆಲ ಇದ್ದಂಥ ಜಾಗ ಆಗಿತ್ತು. ಹೀಗೆ ಬರುತ್ತಿರಲಿ. ಒಟ್ಟಿನಲ್ಲಿ ಇದು ಒಂದು ಅತ್ಯಂತ ಪ್ರಾಚೀನ ಇತಿಹಾಸದ ಒಂದು ಭಾಗ. ಅದನ್ನು ನಮ್ಮ ಪುರಾಣ ಪರಂಪರೆ ತನ್ನದೇ ಆದ ರೀತಿಯಲ್ಲಿ ಉಳಿಸಿಕೊಂಡಿದೆ. ಅಂದರೆ ನೆನ್ನೆಯೇ ನಾನು ತಿಳಿಸಿದ್ನಲ್ಲ, ಬರೀ ಇತಿಹಾಸ ಅಂತ ಮಾಡಿಬಿಟ್ರೆ ಅದು ಒಂದು ಪೀಸ್ ಆಫ್ ಇನ್ಫಾರ್ಮೇಶನ್, ಅದು ವಾಸ್ತವ. ಅದಕ್ಕೂ ನಮಗೂ ಯಾವ ಭಾವನಾತ್ಮಕ ಸಂಬಂಧ ಇಲ್ಲ. ಅದನ್ನ ಒಂದು ಪುರಾಣದ ಪ್ರತೀಕ ಮಾಡಿದರೆ ಅದೊಂದು ಮೌಲ್ಯ, ವ್ಯಾಲ್ಯೂ ಆಗುತ್ತೆ. ಆಗ ನಮಗೆ ಮತ್ತೆ ಮತ್ತೆ ಸಂಬಂಧ ಪಡುತ್ತೆ. ತಂದೆ ಮಕ್ಕಳ ಸಂಬಂಧವಾಗಿ ಈ 5 ಬುಡಕಟ್ಟುಗಳಿಗೂ ಯಯಾತಿಗೂ ಸಂಬಂಧವನ್ನು ಹೇಳಿದ್ದಾರೆ. ಆಮೇಲೆ ಕಟ್ಟ ಕಡೆಯವನಾಗಿ ಪೂರ್ವ ಬರ್ತಾನೆ. ಅವನನ್ನ ಕೇಳಿದಾಗ ಅವನು ಹೇಳ್ತಾನೆ, ಯಥಾತ್ತಮಾಂ ಮಹಾರಾಜ ತತ್ಕರಿಷ್ಯಾಮಿ ತೇ ವಚಃ ಗೃಹಾಣ ಯೌವನಂ ಮತ್ತಶ್ಚರ ಕಾಮಾನ್ ಯಥೇಪ್ಸಿತಾನ್. ತಂದೆ, ಈ ಶರೀರ ನೀನು ಕೊಟ್ಟಿದ್ದು, ನಿನಗೆ ಭೋಗಕ್ಕೆ ಬೇಕು ಅಂದ್ರೆ ಈ ಶರೀರದ ಯೌವನ ನೀನು ತೆಗೆದುಕೋ ಅಂತಂದ ಅಂತ. ಹೀಗೆ ಮಗ ತಂದೆಗೆ ತನ್ನ ಯೌವನ ಬಿಟ್ಟುಕೊಟ್ಟ. ನೋಡಿ, ಇಲ್ಲಿ ಒಂದು ಧ್ವನಿಪೂರ್ಣವಾದಂಥ ಅಂಶ ಕೂಡ ಉಂಟು. ಭಾರತೀಯ ಪರಂಪರೆ ಆ ಹಿರಿಯರಿಗೆ ಗೌರವ ಸಲ್ಲಿಸುವಂತಹದ್ದನ್ನು ಉಳಿಸಿಕೊಂಡಂಥದ್ದು. ಅವರಿಗೆ ಭಾರತ ದೇಶವನ್ನ ಆಳುವಂತ ಸ್ಥಾನ, ಆಳುವಂತ ಮಾನ, ಮಿಕ್ಕವರಿಗೆ ಅಲ್ಲ. ಅಂದ್ರೆ ತಾನುಂಟು 3 ಲೋಕ ಉಂಟು ಅನ್ನುವಂಥದ್ದು ಎಂದೂ ಕೂಡ ಇಂಡಿಯಾದ ಸೆಂಟ್ರಲ್ ಪೊಸಿಷನ್ಗೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ತಾನು ತನ್ನ ಪರಂಪರೆಯ ಒಂದು ಕೊಂಡಿ ಅಂತ ಭಾವಿಸುವಂಥದ್ದು. ನಮ್ಮಲ್ಲಿ ಸುರ ಮತ್ತು ಅಸುರರಿಗೆ ಭೇದ ಏನು ಅಂತ ಹೇಳ್ತಾರಲ್ಲ, ನಿನ್ನೆ ಅದನ್ನು ಕೂಡ ಒಂದಿಷ್ಟು ವಿವರಿಸಿದ್ದೆ. ಅಸುರರು ಕೇವಲ ದೇಹವನ್ನೇ ಪರಮಾರ್ಥ ಅಂತ ಭಾವಿಸಿದವರು ಅಂತಲೂ ಹೇಳಿದೆ. ಸುರರಿಗೆ ಆತ್ಮವತ್ತತೆ ಹೆಚ್ಚು ಉಂಟು ಅಂತ. ಜೊತೆಗೆ ಅಸುರ ಮಾರ್ಗ ಸ್ವತಂತ್ರ ಮಾರ್ಗ ಅಂತ ಹೇಳಿ ಪ್ರತಿಯೊಂದರೊಳಗೂ ತಮ್ಮ ತಮ್ಮತನವನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು ಅಂತ. ಅರೆ, ಸುರಮಾರ್ಗ ಸ್ವತಂತ್ರ ಅನ್ನೋದು ಪಾರತಂತ್ರ್ಯದ ಜೊತೆಗೆ ಇರುವಂತಹದ್ದು. ಪರಂಪರೆಯ ಜೊತೆಗೆ ಪಾರತಂತ್ರ್ಯವನ್ನು ಬೆಳೆಸಿಕೊಂಡು ವ್ಯಕ್ತಿ ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕು. ಮರದ ಹಣ್ಣು ತನ್ನಂತೆ ತಾನು ಸ್ವತಂತ್ರ, ಆದರೆ ತನ್ನ ತೊಟ್ಟನ್ನು ಮರಕ್ಕೆ ಅಂಟಿಸಿಕೊಂಡ ಪಾರತಂತ್ರ್ಯ ಇದ್ದಾಗಲೇ ಅದು ಚಂದ ಅಂತ. ಇದೊಂದು ಶೇಷಶೇಷಿ ಭಾವ. ಮರ ಶೇಷಿಯಾದರೆ ಹಣ್ಣು ಶೇಷ. ಈ ಭಾವದಿಂದ ಮುಂದುವರಿಯಬೇಕಾದ್ದು. ಈ ಜಗದ್ವ್ಯವಸ್ಥೆಯ ರೂಪಣ ನೋಡಿದಾಗ ನಾವು ಹಾಗೆ ಇರುವಂತಹದ್ದು. ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಮಿತಿ ಇದೆ, ಅದಾದ ಬಳಿಕ ನಾವು ಪರತಂತ್ರರೇ ಅನ್ನುವುದು ತಾನಾಗಿ ಗೊತ್ತಾಗುತ್ತೆ. ಈ ವ್ಯವಸ್ಥೆಯಲ್ಲಿ ಜಗತ್ತು ಇದೆ ಅಂತ ಅಂದುಕೊಂಡ್ರೆ ವಿನಯ ಬುದ್ಧಿ, ಅಂಗೀಕಾರ ಬುದ್ಧಿ ತನ್ನಂತೆಯೇ ಬರುತ್ತೆ. ಯಜ್ಞದಾನ ತಪೋರೂಪವಾದ ಜೀವನ ದರ್ಶನ ಏನು ಅಂತ ಗೊತ್ತಾಗುತ್ತೆ. ಹಾಗಲ್ಲದೆ ನನ್ನದೇ ಒಂದು ಮಾರ್ಗ ಅಂತ ಹೇಳುವುದು. ನಮ್ಮ ಪರಂಪರೆಯಲ್ಲಿ ಯಾವುದನ್ನು ಮೊದಲೇ ಋಷಿ ಹೇಳಿದ್ದಾನೆ, ಯಾವುದೋ ಋಷಿಯೇ ಹೇಳಿರುವಂತಹ ಮಾತು, ಅದಕ್ಕಿಂತ ವಿನೂತನವಾದದ್ದು ನಾವು ಏನು ಹೇಳ್ತಾ ಇಲ್ಲ ಅಂತ ಎಂತೆಂಥ ದೊಡ್ಡವರು ಹೇಳ್ತಾರೆ. ಬ್ರಹ್ಮಸೂತ್ರಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ 21 ಬಗೆಯ ಭಾಷ್ಯಗಳು ಬಂದುವು ಅಂತ. ಎಲ್ಲರೂ ನಾವು ವ್ಯಾಸರನ್ನ ಆಶ್ರಯಿಸಿಯೇ ಬರೀತೀವಿ ಅಂತ ಹೇಳ್ತಾರೆ. ಒಂದಕ್ಕೆ ಒಂದು ಡಯಾಮೆಟ್ರಿಕಲಿ ಆಪೋಸಿಟ್ ಅಂತ ಕಾಣಿಸಬಹುದು, ಆದರೆ ಅವರೆಲ್ಲರ ಆಶ್ರಯ ಒಂದೇ. ರಸ ಅಂದರೆ ಏನು? ಅದೇನು ಉತ್ಪತ್ತಿವಾದವೇ, ಅನುಮಿತಿವಾದವೇ, ಭಾವಕತ್ವ ಭೋಜಕತ್ವವಾದವೇ ಅಥವಾ ಅಭಿವ್ಯಕ್ತಿವಾದವೇ? ಏನು ಅಂದರೆ ಉಕ್ತಯೇವ ಮುನಿನಾ ಭರತೇನ ಅಂತ ಅಭಿನವ ಗುಪ್ತ ಹೇಳ್ತಾನೆ. ಹಿಂದಿನವ್ರದೆಲ್ಲ ಅಭಿಪ್ರಾಯ ಸರಿಯಾಗಿರೋದು ಸರಿಯಾಗಿಲ್ಲ ಅಂತ ಹೇಳ್ತಲೇನೆ ಭರತನೇ ಹೇಳಿಬಿಟ್ಟಿದ್ದಾನೆ, ನಾನು ಹೇಳುವಂಥದ್ದು ಏನೂ ಇಲ್ಲ ಅಂತ. ಇದೇನು ತೋರಿಸುತ್ತೆ? ಕೂಡಿದ ಮಟ್ಟಿಗೂ ನಮ್ಮ ವೈಯಕ್ತಿಕತೆಯನ್ನ ಕರಗಿಸಿಕೊಳ್ಳಬೇಕು ಅಂತ.
ಆಧುನಿಕ ಲೋಕಕ್ಕೂ ನಮ್ಮ ಭಾರತೀಯ ಮೌಲ್ಯಕ್ಕೂ ಇಲ್ಲಿ ಒಂದು ದೊಡ್ಡ ವಿರೋಧ ಉಂಟು. ಭಾರತೀಯರು ಇಂಪರ್ಸನಲೈಸ್ ಆಗೋದ್ರೊಳಗೆ ತಮ್ಮ ಸಾಫಲ್ಯವನ್ನು ಕಂಡುಕೊಂಡ್ರು. ಪ್ರತಿಯೊಬ್ಬ ಕಲಾವಿದನು ನೋಡಿ ನನ್ನ ವಿಶಿಷ್ಟ ಶೈಲಿ ಅಂತ ಶಂಖ ಬಾರಿಸೋದೇ ಆಗುತ್ತೆ. ಆದರೆ ನಮ್ಮ ಪರಂಪರೆಯಲ್ಲಿ ಹಾಗಲ್ಲವೇ ಅಲ್ಲ. ನಿನ್ನ ಪ್ರತ್ಯೇಕತೆಯನ್ನು ಕರಗಿಸಿಕೊಂಡಾಗಲೇ ನೀನು ಕಲಾವಿದ. ಸಾಧಾರಣೀಕರಣ ಆಗದೆ ರಸ ಉಂಟಾಗುವುದಿಲ್ಲ ಅಂತ ಆನಂದ ಕುಮಾರಸ್ವಾಮಿಯವರು ಪ್ರಾಯಶಃ ಈ ವಿಷಯವನ್ನ ಜಗತ್ತಿಗೆ ಆಧುನಿಕ ಭಾಷೆಯಲ್ಲಿ ಹೇಳಿದ ಆದ್ಯರು ಅಂತ ಅನಿಸುತ್ತೆ. ಮತ್ತೆ ಮತ್ತೆ ಹೇಳ್ತಾರೆ, ಪ್ರತ್ಯೇಕತೆಯ ವೈಶಿಷ್ಟ್ಯವನ್ನು ಇಟ್ಟುಕೊಳ್ಳುವುದು ಅಸ್ವರ್ಗ್ಯ ಅಂತ. ದೊರೈರಾಜ್ ಸಿಂಗಂ ಅಂತ ಅವರ ಅಭಿಮಾನಿ ಒಬ್ಬರು, ತುಂಬಾ ಚೆನ್ನಾಗಿ ಅವರ ಬಗ್ಗೆ ತಿಳಿದವರು, ಇವರ ಬಗ್ಗೆ ಒಂದು ಲೇಖನ ಬರೀತಾ ಕಾವ್ಯ ಅಂದ್ರೆ ಹೇಗೆ, ಭಾರತೀಯ ಕಾವ್ಯದ ಲಕ್ಷಣ ಹೇಗೆ ಅಂತ ಅಮೆರಿಕಾದ ಒಬ್ಬ ಪತ್ರಿಕೆಯವನು ಇವ್ರನ್ನ ಇಂಟರ್ವ್ಯೂ ಮಾಡಕ್ ಬರ್ತಾನೆ. ಆಗ ಆನಂದ ಕುಮಾರಸ್ವಾಮಿಯವರು, ನಮ್ಮ ದೃಷ್ಟಿಯಿಂದ ಪಾಶ್ಚಾತ್ಯ ಕಾವ್ಯ ಯಾವುದೂ ಕಾವ್ಯವೇ ಅಲ್ಲ ಅಂತ. ಪ್ರತ್ಯೇಕತೆಗೆ ಸೆಣಸಾಡುವಂತಹದ್ದು ಕಾವ್ಯ ಆಗೋದಕ್ಕೆ ಸಾಧ್ಯ ಇಲ್ಲ, ಪ್ರತ್ಯೇಕತೆಯನ್ನು ಕರಗಿಸುವಂತಹದ್ದೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಶಿಲ್ಪಕ್ಕೂ ಅದೇ. ಒಂದು ಶಿಲ್ಪವನ್ನ ಮಾಡಿದ ಮೇಲೆ ಆ ಶಿಲ್ಪಿ ಧ್ಯಾನ ಮಾಡಿ ತಾನು ಆ ಶಿಲ್ಪವನ್ನು ಮಾಡಿದ್ದೀನೇನೋ ಅಧಿಕಾರವನ್ನ ಕಳ್ಕೊಂಡು ಮನಸ್ಸು ಶೂನ್ಯ ಮಾಡಿಕೊಳ್ಬೇಕು ಅಂತ ಶಿಲ್ಪಶಾಸ್ತ್ರ ಗ್ರಂಥಗಳಲ್ಲಿ ಬರುತ್ತೆ. ಖಾಲಿ ಮಾಡಿಕೊಳ್ಬೇಕು, ಮನಸ್ಸನ್ನು ಬರೆದು ಮಾಡಿಕೊಳ್ಬೇಕು ಅಂತ. ಯಾವುದೇ ಒಂದು ಶಿಲ್ಪಿಯ ಅವನದಾದ ವಿಶಿಷ್ಟವಾದ ಶೈಲಿ ಅಂತ ಇಲ್ಲ, ಒಂದು ಪರಂಪರೆ ಉಂಟು. ನಾಗರ, ವೇಸರ, ದ್ರಾವಿಡ ಈ ರೀತಿಯಾದ ಒಂದು ಪ್ರಭೇದಗಳು ಉಂಟು. ಕವಿತೆಯ ಶೈಲಿಗಳಲ್ಲಿ ವೈದರ್ಭಿ ಶೈಲಿ ಇರಬಹುದು, ಗೌಡಿ ರೀತಿ ಇರಬಹುದು, ಲಾಟಿಯ, ಪಾಂಚಾಲಿ ಇತ್ಯಾದಿ ಎಲ್ಲ ಇರಬಹುದು. ಆದರೆ ಇದು ಕಾಳಿದಾಸನ ಶೈಲಿ, ಇದು ಭೌಭೂತಿ ಶೈಲಿ ಅಂತ ಇಲ್ಲ, ನಮ್ಮಲ್ಲಿ ಮಾಡಿಲ್ಲ. ಕಾರಣ ಅದು ಯಾರ ವೈಯಕ್ತಿಕತೆ ಅಂತ ಆಗುತ್ತೋ ಆ ಹೊತ್ತು ಅದು ಜೀರ್ಣವಾಗದ ಆಹಾರ ಅಂತ. ಇದನ್ನ ಪ್ರತ್ಯೇಕತೆಯನ್ನ ಐಡೆಂಟಿಫೈ ಮಾಡಿಕೊಂಡು ಹೋಗುವುದು ಅಸುರ ಮಾರ್ಗ, ಪ್ರತ್ಯೇಕತೆಯನ್ನ ಕರಗಿಸಿಕೊಳ್ಳುವಂತಹದ್ದು ಸುರ ಮಾರ್ಗ ಅಂತ ಈ ಎರಡು ಪ್ರಭೇದಗಳನ್ನು ನಮ್ಮಲ್ಲಿ ಮಾಡಿಕೊಂಡ್ರು. ಮತ್ತು ಅಸುರ ಮಾರ್ಗದಲ್ಲಿ ನನ್ನ ಅಚೀವ್ಮೆಂಟ್ ಅನ್ನುವುದರೊಳಗೆ ಎಂಫಸಿಸ್, ಅವಧಾರಣೆ ಜಾಸ್ತಿ. ಇಲ್ಲಿ ಹಾಗಲ್ಲ, ನಮ್ಮ ಪರಂಪರೆಯ ಎಂಫಸಿಸ್ ಅನ್ನುವಂಥದ್ದು ಸುರ ಮಾರ್ಗದಲ್ಲಿ ಇರುವುದು. ಅಂದರೆ ನನ್ನ ಮಹತ್ವವನ್ನ ನನ್ನ ಪರಂಪರೆಯಲ್ಲಿ ನಾನು ಕಾಣ್ತೀನಿ. ನೋಡಿ, ಗೋಪಾಲಕೃಷ್ಣ ಅಡಿಗರು ಒಂದು ಕಡೆ ಒಂದು ಕವಿತೆ ಬರೀತಾರೆ. ಒಂದು ಮಗು ಹುಟ್ಟಿದ ತಕ್ಷಣ ನಮ್ಮಲ್ಲಿ ಏನಂತೀವಿ, ಅಜ್ಜಿಯದೇ ಕಣ್ಣು, ಅಜ್ಜನದೇ ಮೂಗು, ಸೋದರತ್ತ ಇದೆ ಕಿವಿ ಅಂತ. ಆ ಮಗುದೇನೂ ಇಲ್ಲ, ಎಲ್ಲ ಬೇರೆಯವರದು ಅಂತ ಅಜ್ಞಾತವಾಗಿ ನಮ್ಮಲ್ಲಿ ಬಂದಿದೆ. ಪಾಶ್ಚಾತ್ಯ ಪ್ರಪಂಚದಲ್ಲಿ ಆ ತರ ಬಂಧುವಾಚಕವಾದ ಶಬ್ದಗಳೇ ಕಡಿಮೆ, ಜೊತೆಗೆ ಬಂಧುಗಳು ಇರುವಂತಹದ್ದಲ್ಲ. ಹಾಗಾಗಿ ಮಗುವನ್ನು ಕಂಡು ಯಾರೂ ಹೇಳುವಂತಹದ್ದು ಅಲ್ಲ. ಈ ಒಂದು ಐಸೋಲೇಷನ್ ಅವರದು, ಪ್ರತ್ಯೇಕತೆ ಅವರದು, ನಮ್ಮದು ಪ್ರತ್ಯೇಕತೆಯ ದೃಷ್ಟಿ ಅಲ್ಲ. ಹಾಗಾಗಿಯೇ ನಮಗೆ ಸ್ಥಾವರ ಜಂಗಮಾತ್ಮಕವಾದ ಸಕಲ ಪ್ರಪಂಚವನ್ನು ನಾವೇ ಅಂತ ಭಾವಿಸೋದಕ್ಕಾಯ್ತು. ಅವರಿಗೆ ಹಾಗಾಗಲಿಲ್ಲ. ಎಲ್ಲಿವರೆಗೂ ಅಂದ್ರೆ ಗಂಡಸಿಗೆ ಮಾತ್ರ ಆತ್ಮ ಇದೆ, ಹೆಂಗಸಿಗೆ ಆತ್ಮವೂ ಇಲ್ಲ ಅಂತ ಹೇಳುವಂತ ಮಟ್ಟದ್ದಾಗಿದೆ ಸೆಮೆಟಿಕ್ ಮತಗಳ ರೀತಿ. ಹೀಗೆ ಇತಿಹಾಸವನ್ನು ಒಂದು ಮೌಲ್ಯವಾಗಿ ಮಾಡುವುದರೊಳಗೆ ಈ ಸ್ವಾರಸ್ಯ ಉಂಟು. ಅದರಿಂದಲೇ ನಮ್ಮಲ್ಲಿ ಎಲ್ಲವನ್ನು ಪೌರಾಣಿಕ ಕಥೆಗಳ ರೂಪದಲ್ಲಿ ಹೇಳಿದ್ರು. ಅದು ಧ್ವನಿ ಪರಂಪರೆಯಾಗಿ ಇರುತ್ತೆ. ಇದು ಅಧಿದೈವದ ಒಂದು ವಿಸ್ತಾರ. ಅಧಿಭೂತ ಇತಿಹಾಸ, ಅಧಿದೈವ ಪುರಾಣ. ಪುರಾಣ ರೂಪದಲ್ಲಿ ಮಾಡಿದಾಗ ಅಧಿದೈವಕ್ಕೆ ಅನೇಕ ಅರ್ಥ ಬರುತ್ತೆ. ಕಾರಣ ಪುರಾಣ ಕಾವ್ಯಕ್ಕೆ ಬೇಕಾಗಿರುವ ಕಚ್ಚಾ ಸಾಮಗ್ರಿಯನ್ನು ಒದಗಿಸಿಕೊಡುವಂತಹ ದೊಡ್ಡ ಆಕರ. ಹಾಗಾಗಿ ಕಾವ್ಯಕ್ಕೆ ಸದಾ ಕಾಂಟೆಂಪರೇರಿಟಿ ಇರುತ್ತೆ. ಹಿಸ್ಟ್ರಿ ಈಸ್ ಎ ಡೆಡ್ ಥಿಂಗ್, ಪೊಯೆಟ್ರಿ ಈಸ್ ಎ ಲಿವಿಂಗ್ ಥಿಂಗ್. ಹಾಗಾಗಿ ಪುರಾಣ ಕಾವ್ಯವಾಗುತ್ತೆ. ಕಾವ್ಯವಾದ ತತ್ಕ್ಷಣವೇನೆ ರಸಸ್ಪಂದವನ್ನು ಉಂಟು ಮಾಡುತ್ತೆ, ರಸ ಅನುಭವನಿಷ್ಠವಾದದ್ದು. ಆದರೆ ಮಾಹಿತಿ ಕೇವಲ ಬುದ್ಧಿವ್ಯಾಪಾರ ನಿಷ್ಠವಾದದ್ದು. ಇಟ್ ಈಸ್ ಕಾಂಪ್ರೆನ್ಷನ್, ಬಟ್ ಪೊಯೆಟ್ರಿ ಈಸ್ ರಿಯಲೈಸೇಷನ್. ರಿಯಲೈಸೇಷನ್ ಆದ ತಕ್ಷಣ ಒಂದು ವ್ಯಾಲ್ಯೂ ಅಂತ ಆಗುತ್ತೆ. ವ್ಯಾಲ್ಯೂ ಅಂತ ಆದ ತಕ್ಷಣ ನಮ್ಮಲ್ಲಿ ಅನುಭವ ರೂಪದಿಂದ ಪ್ರತಿಫಲಿತವಾಗುತ್ತೆ. ಅನುಭವ ರೂಪದಿಂದ ಬಂದರೆ ತತ್ಫಲಿತವಾದ ಸಂಸ್ಕಾರವನ್ನ ಕೊಟ್ಟೇ ಕೊಡುತ್ತೆ. ಕೇವಲ ವ್ಯಾಸಂಗದ ಇನ್ಫಾರ್ಮೇಶನ್ ಸಂಸ್ಕಾರವನ್ನು ಕೊಡಲ್ಲ. ಯಾವುದು ಸಂಸ್ಕಾರವನ್ನು ಉಂಟು ಮಾಡಲ್ವೋ ಅದು ಧರ್ಮ ಅಲ್ಲ, ಅದಕ್ಕೆ ಧರ್ಮತ್ವ ಇಲ್ಲ ಅಂತ. ಅದರಿಂದಲೇ ಈ ವೈಯಕ್ತಿಕತೆಯನ್ನು ಆನಂದ ಕುಮಾರಸ್ವಾಮಿ ಅಸ್ವರ್ಗ್ಯ ಅಂತ ಅಂದ್ಬಿಡ್ತಾನೆ. ಸ್ವರ್ಗವನ್ನು ಕೊಡುವಂತಹದ್ದಲ್ಲ ಅಂತ. ಸ್ವರ್ಗ ಅನ್ನೋದು ಯಾವ ಅರ್ಥದಲ್ಲಿ? ಈ ಸೌರ ಪರಂಪರೆ ಅನ್ನುವ ಅರ್ಥದಲ್ಲಿ. ಮುಂದೆ ಪುರು ತನ್ನ ಯೌವನವನ್ನು ಕೊಟ್ಟ. ಆಗ ತಂದೆಗೆ ತುಂಬಾ ಸಂತೋಷವಾಯಿತು. ಪೂರ್ವ ಪ್ರೀತೋಸ್ಮಿತೇ ವತ್ಸ ಪ್ರೀತಶ್ಚೇದಂ ದದಾಮಿತೆ ಸರ್ವಕಾಮ ಸಮೃದ್ಧಾತೆ ಪ್ರಜಾ ರಾಜ್ಯೇ ಭವಿಷ್ಯತಿ. ನಿನ್ನ ಸಂತತಿಗೆ ರಾಜ್ಯ ಸಿಗುತ್ತೆ, ನಿನಗೆ ಎಲ್ಲ ಬಯಕೆಗಳು ಈಡೇರುತ್ತವೆ ಅಂತ ಹೇಳಿಬಿಟ್ಟು ಅವನು 1000 ವರ್ಷ ಕಾಲ ಆ ಯೌವನವನ್ನು ಅನುಭವಿಸಿದ ಅಂತ.
ಆದರೆ ಯಯಾತಿ ರಾಜ್ಯವನ್ನು ಆಳಿಕೊಂಡು ಚೆನ್ನಾಗೂ ಇದ್ದ ಅಂತ ಬರುತ್ತೆ. ಅಂದರೆ ನೋಡಿ, ಮಹಾಭಾರತ ಯಾವತ್ತೂ ಜಡ್ಜ್ಮೆಂಟಲ್ ಅಲ್ಲ. ಒಮ್ಮೆ ಅವನಿಗೆ ಯೌವನ ಬಂತೋ, ಸೆಕ್ಯೂರಿಟಿ ಬಂತೋ, ಒಳ್ಳೆ ಕೆಲಸ ಮಾಡ್ತಾನೆ. ಅನೇಕ ಜನರು ಹಾಗೆ, ಸೆಕ್ಯೂರಿಟಿ ಇದ್ರೆ ಸತ್ಕಾರ್ಯ ಮಾಡ್ತಾರೆ, ಇನ್ಸೆಕ್ಯೂರಿಟಿ ಇದ್ರೆ ಖಂಡಿತ ಸತ್ಕಾರ್ಯ ಮಾಡೋದಿಲ್ಲ. ಅವನು ಧರ್ಮಾವಿರುದ್ಧ ರಾಜೇಂದ್ರೋ ಯಥಾರ್ಹತಿ ತಥಾ ಕರೋತ್. ಎಲ್ಲ ಧರ್ಮಕ್ಕೆ ಅವಿರುದ್ಧವಾದ ರೀತಿಯಲ್ಲಿ ಏನು ಬೇಕೋ ಅದೆಲ್ಲ ಮಾಡ್ದ. ದೇವಾನ್ ಅತರ್ಪಯದ್ ಯಜ್ಞೈ ಶ್ರಾದ್ದೈಸ್ತತ್ವತ್ ಪಿತೃನಪಿ ದೀನಾನ್ ಅನುಗ್ರಹೈರಿಷ್ಟೈ ಕಾಮೈಶ್ಚ ದ್ವಿಜಸತ್ತಮಾನ್ ಅತಿಥೀನ್ ಅನ್ನಪಾನೈಶ್ಚ ವಿಶಿಷ್ಟ ಪರಿಪಾಲನೈ ಆಂಧ್ರಶಂಸ್ಯೇನ ಶೂದ್ರಾಂಶ್ಚ ದಸ್ಯೂನ್ ಸನ್ನಿಗ್ರಹೇಣ ಚ ಧರ್ಮೇಣ ಚ ಪ್ರಜಾಃ ಸರ್ವಾಃ ಯಥಾವತ್ ಅನುರಂಜಯತ್ ಯಯಾತಿ ಪಾಲಯಾಮಾಸ ಸಾಕ್ಷಾತ್ ಇಂದ್ರ ಇವಾಪರಃ ಅಂತ ಎಲ್ಲ ವರ್ಗಕ್ಕೂ ಎಲ್ಲ ವರ್ಣಗಳಿಗೂ ಬೇಕಾದ ಹಿತವನ್ನ ಕೊಟ್ಟು ಚೆನ್ನಾಗಿ ಕಾಪಾಡದ ಅಂತ ಹೇಳುವ ಮೂಲಕ ಯಯಾತಿ ಒಬ್ಬ ಧಾರ್ಮಿಕನಾದ ರಾಜನೂ ಆದ ಅಂತ. ಆದರೆ ಆ ಧರ್ಮದ ಬುನಾದಿ ಕಾಮ ಆಗಿಬಿಟ್ಟಿದೆ. ಅದು ಯಯಾತಿಯ ದುರಂತ. ಮತ್ತೆ ಬಹಳಷ್ಟು ಅನುಭವಿಸಿ ಕಡೆಗೆ ಇನ್ನು ಸಾಕು ಅಂತ ಅನಿಸ್ತು. ಆಗ ಅವನು ಒಂದು ಮಹಾವಾಕ್ಯವನ್ನು ಹೇಳಿದ. ಅದೇನೆ ರಾಮಸ್ವಾಮಿಯವರು ಜ್ಞಾಪಿಸಿದರಲ್ಲ, ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತೆ. ಕಾಮನೆಗಳ ಒಂದು ಈಡೇರಿಸಿಕೊಳ್ಳುವಿಕೆಯಿಂದಲೇ ಉಪಶಾಂತಿ ಮಾಡ್ತೀವಿ ಅನ್ನೋದು ಆಗೋಲ್ಲ. ತುಪ್ಪದಿಂದ ಬೆಂಕಿಯನ್ನು ಆರಿಸುವ ಪ್ರಯತ್ನದಂತೆ ವ್ಯರ್ಥ. ಅನುಭವಿಸಿದಷ್ಟು ಮತ್ತಷ್ಟು ಬೇಕು ಬೇಕು ಅಂತ ಅನಿಸ್ತಿರುತ್ತೆ. ನಾವೇ ಒಂದು ನಿಯಮನವನ್ನು ಮಾಡಿಕೊಳ್ಳಬೇಕು ಅಂತ ತಿಳಿದ ತತ್ಕ್ಷಣವೇ ಮಗನಿಗೆ ಯೌವನವನ್ನು ಕೊಟ್ಟು ರಾಜ್ಯವನ್ನು ಕೊಡ್ತಾನೆ. ಕೊಟ್ಟು ತಾನು ವಾನಪ್ರಸ್ಥನಾಗ್ತಾನೆ. ವಾನಪ್ರಸ್ಥನಾಗಿ ತಪಸ್ಸು ಮಾಡಿ ಪುಣ್ಯಲೋಕಗಳನ್ನು ಸಂಪಾದಿಸಿ ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ನಮ್ಮ ಕಾದಂಬರಿಕಾರರಾದ ಖಂಡೇಕರಾದರೂ ಉತ್ತಮ ಕೋಟಿಗೆ ಸೇರಿದಂಥವರು, ತೀರಾ ಕಳಪೆ ಕೋಟಿಗೆ ಸೇರಿದಂತಹ ಗಿರೀಶ್ ಕಾರ್ನಾಡನ್ನೇ ತೆಗೆದುಕೊಂಡ್ರೆ ಅವರು ಆ ನಾಟಕದಲ್ಲಿ ಆಗಲಿ ಒಂದು ಯಯಾತಿಯ ಸಮಗ್ರ ಜೀವನವನ್ನು ಕೊಡಕ್ಕೆ ಹೋಗೋದಿಲ್ಲ. ವ್ಯಾಸರ ವಾಲ್ಮೀಕಿ ಮಹರ್ಷಿಗಳ ಒಂದು ವಿಶೇಷ ಏನೆಂದರೆ ಅವರು ಜೀವನದ ಕೊನೆಯನ್ನು ಕೂಡ ಮುಟ್ಟಿ ತೋರಿಸ್ತಾರೆ. ಯಯಾತಿಗೆ ಸತ್ತ ಮೇಲೆ ಏನಾಯಿತು ಅಂತ ಹೇಳಬಲ್ಲರು. ಬ್ರೈನ್ಸ್ಕಿ ಅಂತ ಒಬ್ಬ ಭಾರತೀಯ ಶಾಸ್ತ್ರಗಳ ಬಗ್ಗೆ ಸಂಶೋಧನೆ ಮಾಡಿದ ವ್ಯಕ್ತಿ, ಸಂಸ್ಕೃತ ನಾಟಕದ ಬಗ್ಗೆ, ಕೂಡಿಯಾಟ್ಟಂ ಬಗ್ಗೆ ಸಂಶೋಧನೆ ಮಾಡಿದ ವ್ಯಕ್ತಿ, ಹೊನಲೂಲುನಲ್ಲಿ ಆದ ಒಂದು ಸೆಮಿನಾರ್ನ ಒಂದು ಪ್ರಬಂಧ ಮಂಡಿಸ್ತಾ ಹೇಳ್ತಾರೆ, ಭಾರತೀಯ ನಾಟಕಗಳು ಯಾತಕ್ಕೆ ಟ್ರಾಜಿಡಿ ಅಂತ ಆಗಲಿಲ್ಲ ಅಂದರೆ ವಿಶ್ವದ ಸಾಮರಸ್ಯದ ಕಡೆಗೆ ಗಮನ ಕೊಡಬೇಕು, ಒಂದು ವ್ಯಕ್ತಿತ್ವದ ಪರಿಪೂರ್ಣತೆಯ ಕಡೆಗೆ ಗಮನ ಕೊಡಬೇಕು ಅಂತ ಹೊರಟದ್ದು. ನಾವು ಪರಿಪೂರ್ಣತೆಯ ಕಡೆಗೆ ಗಮನ ಕೊಡದಿದ್ದರಿಂದ ಟ್ರಾಜಿಡಿಗಳು ಬರೆದಿವಿ. ಭಾರತೀಯರು ಟ್ರಾಜಿಡಿ ಬರೀದೇ ಇದ್ದಕ್ಕೆ ಮುಖ್ಯ ಕಾರಣ ಬದುಕಿನ ಕೊನೆ ಮುಟ್ಟಿಸಬೇಕು. ಸತ್ತ ಮೇಲೆ ಏನಿದೆ ಅಂತ. ನಮ್ಮ ಸಂಸ್ಕಾರಗಳಾದರೂ ಹಾಗೆ ತಾನೆ. ಜನ್ಮ ಪೂರ್ವದಲ್ಲಿ ಇರುವ ಸಂಸ್ಕಾರಗಳು, ಮರಣಾನಂತರದ ಸಂಸ್ಕಾರಗಳು ಎರಡೂ ಉಂಟು. ಈಗ ಗರ್ಭಾಧಾನ ಮತ್ತು ಸೀಮಂತೋನ್ನಯನ ಇವು ಎರಡೂ ಕೂಡ ಜನ್ಮ ಪೂರ್ವದಲ್ಲಿ ಆಗುವಂಥದ್ದು. ಪುಂಸವನವೂ ಸೇರಿಸಿಕೊಳ್ಳಿ 3 ಆಗುತ್ತೆ. ಮರಣಾನಂತರ ಆಗುವಂಥದ್ದು ಅಂತ್ಯೇಷ್ಟಿ, ಶ್ರಾದ್ದ. ಹೀಗೆ ಎರಡೂ ರೀತಿಯಲ್ಲಿ ಬಿಯಾಂಡ್ ಲೈಫ್ ಅಂಡ್ ಡೆತ್, ಬಿಯಾಂಡ್ ಬರ್ತ್ ಅಂಡ್ ಡೆತ್ ಇರುವಂಥವು. ಹಾಗಾಗಿ ಒಬ್ಬ ಹುಟ್ಟೋದಕ್ಕೆ ಮುಂಚೆ ಏನಾಯಿತು ಅನ್ನೋದ್ರಿಂದ ಶುರು ಮಾಡುವಂಥದ್ದು, ಅವನು ಸತ್ತ ಮೇಲೆ ಏನಾಯಿತು ಅಂತ ಶುರು ಮಾಡುವಂಥದ್ದು. ರಾಮ ಪಟ್ಟಾಭಿಷೇಕಕ್ಕೆ ರಾಮಾಯಣ ಮುಗಿಯಿತು ಅಂತ ತುಂಬಾ ಜನ ಹೇಳ್ತಾರೆ. ಮಹಾಭಾರತ ಯುದ್ಧದ ಬಳಿಕ ಭಾರತ ಮುಗಿಯಿತು ಅಂತ. ಹಾಗಲ್ಲ. ರಾಮ ಮಹಾಪ್ರಸ್ಥಾನ ಮಾಡಬೇಕು, ಪಾಂಡವರು ಮಾಡಬೇಕು, ಸ್ವರ್ಗಾರೋಹಣವಾಗಬೇಕು, ಧರ್ಮರಾಜ ತನ್ನ ಮಾನುಷ ಶರೀರವನ್ನು ಕಳಚಿಕೊಳ್ಬೇಕು, ರಾಮ ಮತ್ತೆ ವೈಕುಂಠ ಧಾಮ ಆಗಬೇಕು. ಅಂದರೆ ಒಬ್ಬ ಜೀವಿಯ ಪರಿಪೂರ್ಣತೆ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ನೋಡಿಸುವಂತದ್ದು ಅವರ ಉದ್ದೇಶ. ಬರೀ ಲೋಕವನ್ನ ಮಿರರ್ ತರ ಚಿತ್ರಿಸುವುದಲ್ಲ, ಕನ್ನಡಿಯೊಳಗೆ ಎಡ ಬಲವೇ ಆಗುವಂಥದ್ದು, ಎಲ್ಲ ಉಲ್ಟಾನೆ ಆಗೋದು. ಪೊಯೆಟ್ರಿ ಇಸ್ ದಿ ಮಿರರ್ ಆಫ್ ಲೈಫ್ ಅನ್ನೋದು ನಾನ್ ಸೆನ್ಸ್ ಅಲ್ಲ. ಇಟ್ ಈಸ್ ಸಮಥಿಂಗ್ ಬಿಯಾಂಡ್ ದಟ್. ಹಾಗಾಗಿ ಇಟ್ ಈಸ್ ದಿ ಎಕ್ಸಾಲ್ಟೆಡ್ ಇಮಿಟೇಷನ್ ಆಫ್ ದಿ 3 ವರ್ಲ್ಡ್ಸ್ ಅಂತ. ತ್ರೈಲೋಕ್ಯಸ್ಯ ಸರ್ವಸ್ಯ ನಾಟ್ಯಂ ಭಾವಾನು ಕೀರ್ತನಂ ಅಂತ ಭರತ ಹೇಳಿದ ದೃಷ್ಟಿಯಿಂದ ನೋಡಿದಾಗ ನಮಗೆ ತಿಳಿಯುತ್ತೆ, ಯಯಾತಿ ಅವನು ಮಗನ ಯೌವನವನ್ನು ತೆಗೆದುಕೊಂಡ, ತನ್ನ ಮುಪ್ಪನ್ನು ಕೊಟ್ಟ, ಅದಷ್ಟಕ್ಕೆ ಅಲ್ಲ, ಆಮೇಲೆ ಅವನು ವಾನಪ್ರಸ್ಥನಾದ, ಹಣ್ಣಾದ, ಕಡೆಗೆ ಪಾಕವಾದ, ಸ್ವರ್ಗಕ್ಕೆ ಹೋದ, ಅಷ್ಟಕ್ಕೆ ಇಲ್ಲ, ಮತ್ತು ಸ್ವರ್ಗದಿಂದ ಬೀಳ್ತಾನೆ. ಅದೂ ಇದೆ. ಈ ಯಯಾತಿಯ ಕಥೆ ಮತ್ತೂ ಮುಂದುವರಿಯುತ್ತೆ. ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿ ತುಂಬಾ ಚೆನ್ನಾಗಿ ಅವನಿಗೆ ಎಲ್ಲ ಗೌರವಗಳು ಸಿಗುತ್ತೆ. ಸ್ವಯಂ ಇಂದ್ರನೇ ಬರ್ತಾನೆ. ಇಂದ್ರನೇ ಬಂದು ಅವನನ್ನ ಕೇಳ್ತಾನೆ, ನಿನಗೆ
ಯದಾಸ ಪೂರುಸ್ತವ ರೂಪೇಣ ರಾಜನ್ ಜರಾಂ ಗೃಹೀತ್ವಾ ಪ್ರಚಚಾರ ಭೂಮೌ ತದಾ ರಾಜ್ಯಂ ಸಂಪ್ರದಾಯೈವ ತಸ್ಮೈ ತ್ವಯಾ ಕಿಮುಕ್ತಃ ಕಥಯೇಹ ಸತ್ಯಂ. ನೀನು ನಿನ್ನ ಮಗನಿಗೆ ರಾಜ್ಯವನ್ನು ವಾಪಸ್ ಕೊಡುವಾಗ, ಯೌವನದ ಜೊತೆಗೆ ರಾಜ್ಯವನ್ನ ಕೊಟ್ಟಿಯಲ್ಲ, ಕೊಡುವಾಗ ಏನು ಹೇಳಿದೆ ಅವನಿಗೆ ಅಂತ. ಆಗ ಅವನು ಹೇಳುವ ಮಾತುಗಳು ಬಹಳ ಚೆನ್ನಾಗಿ, ತುಂಬಾ ವಿಸ್ತಾರವಾಗಿ ಬರುತ್ತೆ. ಒಂದು ಮಾತನ್ನು ಹೇಳ್ತೀನಿ. ವಾಕ್ಸಾಯಕ ವದನಾನ್ ನಿಷ್ಪತಂತಿ ಯೈರಾಹತಃ ಶೋಚತಿ ರಾತ್ರಿಹಾನಿ ಪರಸ್ಯವಾ ಮರ್ಮಸು ಏಪತಂತಿ ತಾನ್ ಪಂಡಿತೋ ನಾವಸೃಜೇತ್ ಪರೇಶು. ಮಾತಿನ ಬಾಣಗಳು ಯಾರ ಬಾಯಿಂದಲೂ ಹೊರಗೆ ಬರಬಾರದು. ಯಾವ ಮಾತಿನ ಬಾಣಗಳ ಗಾಸಿಯಿಂದ ಮತ್ತೊಬ್ಬರು ಹಗಲು ರಾತ್ರಿಯೂ ಸಂಕಟ ಪಡ್ತಾರೋ, ಅವರ ಮರ್ಮಗಳಿಗೆ ಅದು ನೋವನ್ನು ಉಂಟು ಮಾಡುತ್ತೋ, ಆ ರೀತಿಯ ವಾಕ್ಪಾರುಷ್ಯವನ್ನ ಕೂಡದು ಅನ್ನುವಂಥದ್ದು ಹೇಳಿದೆ. ಪಂಡಿತನಾದವನು, ವಿವೇಕಿಯಾದವನು ಇದರೊಳಗೆ ವರ್ತನೆ ಮಾಡುವುದಿಲ್ಲ ಅಂತ. ಹೀಗೆ ಅನೇಕ ನೀತಿಗಳನ್ನು ಹೇಳ್ತಾನೆ. ಮಗನಿಗೆ ಹೇಳಿದ್ದು ಅಂತ ಅದು. ನಮ್ಮಲ್ಲಿ ಈ ವಾಕ್ಪಾರುಷ್ಯದ ಬಗ್ಗೆ ವಿಶೇಷವಾದಂತಹ ದಾಯಿತ್ವ ಇತ್ತು. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ವಾಕ್ಪಾರುಷ್ಯಕ್ಕೆ ಪೆನಾಲ್ಟಿ ಹಾಕ್ತಾನೆ. ಅಂದರೆ ಅಬ್ಯೂಸಿವ್ ಟರ್ಮ್ಸ್ ಅನ್ನು ಯಾರು ಬಳಸಿದ್ರೆ ಒಬ್ಬರಿಗೆ ಅಯೋಗ್ಯ ರೀತಿಯಲ್ಲಿ ಅದಕ್ಕೆ ಹೇಗೆ ದಂಡನೆ ಮಾಡಬೇಕು ಅಂತ. ನಮ್ಮ ಅಂತ ಹೇಳಬಾರದು, ಯಾರಿಗೆ ಸಂದವನು ಆ ಮಣಿಶಂಕರ್ ಅಯ್ಯರ್, ಆತನಿಗೆ ವಾಕ್ಪಾರುಷ್ಯಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದು ನೋಡಬೇಕು. ಅದೇ ತರಹ ಈಗ ಶಿಖಂಡಿ ಅಂತ ಹೇಳಿದ್ರ ಬಗ್ಗೆ ಒಂದು ಕೋಲಾಹಲ ನಡೀತಾ ಇದೆ. ಅದು ಹೇಳಿದವರು ಗದ್ದಾರ್ ಅಂತ ಹೇಳಿದ್ದನ್ನು ಮೊದಲು ಯೋಚನೆ ಮಾಡಬೇಕು. ಈ ತರದ್ದು ಬೇಕಾದಷ್ಟೆಲ್ಲ ಉಂಟು. ಇವೆಲ್ಲ ವಾಕ್ಪಾರುಷ್ಯಕ್ಕೆ ಉತ್ತಮ ಸಾಹಸ ಪೆನಾಲ್ಟಿ ಹಾಕಬೇಕು ಅಂತ, ಫಸ್ಟ್ ಗ್ರೇಡ್ ಬರ್ಗ್ಲರಿ ಮಾಡಿದವನಿಗೆ ಹಾಕುವಂತ ಪೆನಾಲ್ಟಿ ಹಾಕಬೇಕು ಅಂತ ಅರ್ಥಶಾಸ್ತ್ರಕಾರ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಕೌಟಿಲ್ಯನಿಗೆ ಅದರ ಬಗ್ಗೆ ಅವೇರ್ನೆಸ್ ಇತ್ತು. ಮತ್ತೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಬರುತ್ತೆ, ಯಾವುದನ್ನ ಅವನ ಉಪಸ್ಥಿತಿಯಲ್ಲಿ ಹೇಳೋದಕ್ಕೆ ನಾವು ಸಂಕೋಚ ಪಡ್ತೀವೋ ಅವನ ಎದುರಿಗೆ, ಅಂತಹದ್ದನ್ನ ಆತನ ಅನುಪಸ್ಥಿತಿಯಲ್ಲಿ ಹೇಳಬಾರದು ಅಂತ. ಆಮೇಲೆ ಸಭೆಯಲ್ಲಿ ಒಬ್ಬನನ್ನ ಸ್ಪೆಸಿಫಿಕ್ ಆಗಿ ಹೇಳಿ ಅವನ ವೈಯಕ್ತಿಕವಾದ ತಪ್ಪುಗಳನ್ನ ಬಯಲಿಗೆ ಎಳೆಯೋದ್ರೊಳಗೆ ಆನಂದವನ್ನ ಪಡಬಾರದು, ಆ ವಿಷಯ ಮಾತ್ರ ಉಲ್ಲೇಖ ಮಾಡಬೇಕಾದದ್ದು ಅಂತೆಲ್ಲ ಬರುತ್ತೆ. ಅಂದ್ರೆ ಎಷ್ಟು ಸೂಕ್ಷ್ಮತೆಗಳನ್ನು ಅವರು ಗಮನಿಸಿದ್ರು ಅಂತ ಅದನ್ನೆಲ್ಲ ಯಯಾತಿ ಹೇಳ್ತಾನೆ. ನಹೀದೃಶಂ ಸಂವನನಂ ತ್ರಿಶುಲೋಕೇಶು ವಿದ್ಯತೆ ಯಥಾ ಮೈತ್ರಿ ಚ ಭೂತೇಶು ದಾನಂಚ ಮಧುರಾಚ ವಾಕ್. ಇಂತಹ ಕಾಂಬಿನೇಷನ್ ಬಹಳ ವಿರಳ. ಏನು? ಸರ್ವಭೂತೇಶು ಮೈತ್ರಿ ದಾನಂ ಚ ಮಧುರಾ ವಾಕ್. ಒಳ್ಳೆಯ ಮಾತಾಡಿಕೊಂಡು ಸ್ನೇಹ ಮತ್ತು ಉದಾರತೆ ಎಲ್ಲ ಇರೋದು ತುಂಬಾ ಕಷ್ಟ. ಅದೊಂದು ಸುಭಾಷಿತ ಉಂಟು, ದಾತೃವಿನ ಸೌಮ್ಯತ್ವ, ದಾನಿಯ ಮೃದುವಾದಿತ್ವ ಇವೆಲ್ಲ ತುಂಬಾ ವಿರಳವಾದಂತಹದ್ದು. ಹಾಗೆ ಬಲವಂತನ ಕ್ಷಮೆ, ವಿದ್ಯಾವಂತನ ನಿರಹಂಕಾರ ಇವೆಲ್ಲ ಬಹಳ ವಿರಳ ಅಂತ. ಅಂತಹ ಕಾಂಬಿನೇಷನ್ ಅನ್ನೆಲ್ಲ ಯಯಾತಿ ಹೇಳಿರ್ತಾನೆ. ಆಮೇಲೆ ಇಂದ್ರ ಹೇಳ್ತಾನೆ, ಸರ್ವಾಣಿ ಕರ್ಮಾಣಿ ಸಮಾಪ್ಯ ರಾಜನ್ ಗೃಹಾನ್ ಪರಿತ್ಯಜ್ಯ ವನಂಗತೋಸಿ ತತ್ವಾಂ ಪೃಚ್ಛಾಮಿ ನಹುಷಸ್ಯ ಪುತ್ರ ಕೇನಾಸಿ ತುಲ್ಯಸ್ತಪಸಾ ಯಯಾತೆ. ನಿನ್ನ ತಪಸ್ಸಿಗೆ ಯಾವುದು ಹೋಲಿಕೆ ಯಯಾತಿಯೇ ಹೇಳು. ಎಷ್ಟು ದೊಡ್ಡ ತಪಸ್ಸು ಮಾಡಿ ನೀನು ಪುಣ್ಯಲೋಕ ಪಡೆದಿದ್ದೀಯಾ, ನಿನ್ನ ತಪಸ್ಸಿಗೆ ಯಾವುದು ಹೋಲಿಕೆ ಅಂದ್ರೆ ಯಯಾತಿಗೆ ಅದೇ ಎಡವಟ್ಟಾಯ್ತು. ನಾಹಂ ದೇವ ಮನುಷ್ಯೇಶು ನಗಂಧರ್ವ ಮಹರ್ಷಿಷು ಆತ್ಮನಸ್ತಪಸಾತುಲ್ಯಂ ಕಂಚಿತ್ ಪಶ್ಯಾಮಿ ವಾಸವ. ದೇವರ್ಷಿ ಗಂಧರ್ವ ಮಾನವರಲ್ಲಿ ಯಾರಲ್ಲಿಯೂ ನನ್ನ ತಪಸ್ಸಿಗೆ ಸಮಾನರಾದವರನ್ನು ನಾನು ನೋಡಿಲ್ಲ ಇಂದ್ರ ಅಂದುಬಿಟ್ಟ. ತತ್ಕ್ಷಣವೇ ಅವನ ಪುಣ್ಯಗಳೆಲ್ಲ ಕರಗೋಗ್ಬಿಟ್ಟುವಂತೆ. ಪುಣ್ಯ ಇದ್ದಾಗ ದೇವಲೋಕದಲ್ಲಿ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಮುಪ್ಪಿಲ್ಲ, ರೋಗ ಇಲ್ಲ. ಇದು ನಾಲ್ಕು ಅವನನ್ನು ಒಟ್ಟಿಗೆ ಕಾಡ್ಬಿಡ್ತು. ಇದೇನಿದು, ನಾನು ಮುದುಕ ಆಗ್ಬಿಡ್ತೀನಿ, ನನಗೆ ಹಸುವು ಬಾಯಾರಿಕೆ ಎಲ್ಲ ಬಂದ್ಬಿಡ್ತಿದೆ ಅಂದ್ರೆ ಪುಣ್ಯ ಕ್ಷೀಣದ ಲಕ್ಷಣ ಅಂತ. ಇದ್ಯಾಕೆ ಪುಣ್ಯ ಕ್ಷೀಣವಾಯಿತು ಅಂದ್ರೆ ಹೇಳ್ತಾನೆ, ಯದಾವ ಮಂಸ್ತಾ ಸದೃಶ ಶ್ರೇಯಸಶ್ಚ ಪಾಪೀಯಸಃ ಅವಿದಿತ ಪ್ರಭಾವ ತಸ್ಮಾ ಲೋಕ ಅಂತವಂತಸ್ತವೇಮೆ ಕ್ಷೀಣೆ ಪುಣ್ಯೆ ಪತಿತಾಸ್ಯದ್ಯ ರಾಜನ್. ನೀನು ಪುಣ್ಯ ಕ್ಷೀಣವಾಗಿ ಭೂಲೋಕಕ್ಕೆ ಬೀಳ್ತಾ ಇದೆಯಾ, ಆ ಸ್ಥಿತಿ ನಿನಗೆ ಬರ್ತಾ ಇದೆ ಅಂತ. ಅಯ್ಯೋ ಹೀಗಾಯ್ತಲ್ಲ, ಒಂದು ಕ್ಷಣ ಮೈಮರೆತು ನನ್ನ ಸಾಧನೆ ದೊಡ್ಡದು ಅಂದುಬಿಟ್ಟೆ, ಏನು ಮಾಡೋದು, ಇದಕ್ಕೆ ಪರಿಹಾರ ಒಂದು ವರ ಕೊಡಬಲ್ಲೆ ಅಷ್ಟೇ ಅಂತ ಹೇಳ್ತಾನೆ ಇಂದ್ರ. ಎಷ್ಟು ಸೊಗಸಾಗಿದೆ ಈ ಕಥೆ ಅಂದ್ರೆ, ದುರ್ದೈವ ಈ ಭಾಗಗಳನ್ನು ಯಾರೂ ಜಾಸ್ತಿ ಬರೆಯೋದೂ ಇಲ್ಲ. ಯಯಾತಿಯ ಆ ಯೌವನದ ಕಥೆ ಪ್ರಸಿದ್ಧವಾಗಿದೆ, ಅವನ ಪತನದ ಕಥೆ ಇಲ್ಲ. ಆಗ ಕೇಳ್ತಾನೆ, ಏನು ಒಂದು ವರ ಕೊಡಬಲ್ಲೆ, ನೀನು ಎಲ್ಲಿ ಬೀಳಬೇಕು ಅಂತ ಹೇಳ್ತೀಯ ಆ ಜಾಗದಲ್ಲಿ ಹೋಗಿ ಬೀಳ್ತೀಯ ಭೂಮಿ ಮೇಲೆ ಅಂತ. ಆದರೆ ನೋಡಿ ಯಯಾತಿಗೆ ಬಂದ ವಿವೇಕ. ಇಚ್ಛೇಯಂ ವೈ ಸುರಲೋಕಾದ್ವಿಹೀನ ಸತಾಂ ಮಧ್ಯೆ ಪತಿತುಂ ದೇವರಾಜ.
ಸಜ್ಜನರ ಮಧ್ಯೆ ಬೀಳಕ್ ಬಯಸ್ತೀನಿ. ಹಾಗಿದ್ರೆ ಎಲ್ಲಿ ಸಜ್ಜನರಿದ್ದಾರೋ ಅಲ್ಲಿ ಬಿಸಾಕು. ಇಂಗ್ಲೆಂಡು, ಅಮೆರಿಕ, ಭಾರತ ಯಾವುದೂ ಅಲ್ಲ ನಾನು ಕೇಳಿದ್ದು. ಒಳ್ಳೆಯವರೆಲ್ಲಿದ್ರೆ ಅಲ್ಲಿ ಬಿಸಾಕು, ನನ್ನನ್ನು ಸಾಕು ಅಂತ. ಸತ್ಸಂಗ ಮಹಾತ್ಮ್ಯ ಅಂಥದ್ದು ಅನ್ನುವುದು ಬರುತ್ತೆ. ಅದು ಮುಂದೆ ಬಹಳ ವಿಸ್ತಾರವಾಗಿ ಅಷ್ಟಕನಗೋ ಯಯಾತಿಗೂ ನಡೆದ ಸಂವಾದ ಬರುತ್ತೆ. ಒಂದು ಜೀವಿ ಪುಣ್ಯ ಕ್ಷೀಣವಾದ ಬಳಿಕ ಸ್ವರ್ಗದಿಂದ ಬೀಳುವಾಗ ಯಾವ ರೂಪ ತಾಳುತ್ತೆ? ಆವಿಯಂತೆ ಆಗುತ್ತೆ. ಆವಿಯಂತೆ ಆಗಿ ಮೇಘಲೋಕಕ್ಕೆ ಬಂದಾಗ ಮೇಘದಲ್ಲಿ ಸೇರಿಕೊಳ್ಳುತ್ತೆ. ಆಮೇಲೆ ಅಲ್ಲೊಂದು ಧೂಳಿನ ಕಣ ಸೇರಿಕೊಂಡು ಆ ಆವಿ ಒಂದು ಮಳೆಯ ಹನಿಯಾಗಿ ಹರಳಗಟ್ಟುತ್ತೆ. ಮಳೆಯ ಹನಿ ಮತ್ತೆ ವಾಯುಲೋಕದ ಮೂಲಕ ಬಂದು ಭೂಮಿಯಲ್ಲಿ ಬೀಳುತ್ತೆ. ಆ ಬಿದ್ದದ್ದು ಬೀಜ ರೂಪದಲ್ಲಿ ಯಾವುದಾದ್ರೂ ಒಂದು ಸಸ್ಯದೊಳಗೆ ಸೇರಿಕೊಳ್ಳುತ್ತೆ. ಆ ಸಸ್ಯವನ್ನ ಅವರವರ ಕರ್ಮಾನುಸಾರವಾಗಿ ಪ್ರಾಣಿ ತಿಂದರೆ ಪ್ರಾಣಿಯ ಹೊಟ್ಟೆಯಲ್ಲಿ, ಮನುಷ್ಯ ತಿಂದರೆ ಮನುಷ್ಯನ ಹೊಟ್ಟೆಯಲ್ಲಿ, ಹೀಗೆ ಬಗೆ ಬಗೆಯಾದ ರೀತಿಯಲ್ಲಿ ಜನ್ಮವನ್ನ ತಾಳುತ್ತೆ. ಮತ್ತೆ ಅದು ತನ್ನ ಜನ್ಮವನ್ನು ಮುಗಿಸಿಕೊಂಡು ಹೇಗೆ ಹೋಗುತ್ತೆ ಅನ್ನುವ ಇಡೀ ಸೈಕಲ್ ಬಗ್ಗೆ ಬರುತ್ತೆ. ಇದೆಲ್ಲ ನಿಜವೇನ್ರಿ, ಸೈನ್ಸಲ್ಲಿ ಈ ಥರದ್ದೇನು ಹೇಳಿಲ್ಲ ಅಂತೆಲ್ಲ ಅನ್ನಬಹುದು. ಆದರೆ ಇದು ಸೈನ್ಸ್ಗಿಂತ ಅದ್ಭುತವಾಗಿದೆ ಅಂತ ನನಗನ್ಸುತ್ತೆ. ಅಂದರೆ ಪುಣ್ಯವಾಗಲಿ ಪಾಪವಾಗಲಿ ಯಾವುದಾಗಲಿ ಒಂದು ಸೈಕಲ್ ಅಂತ. ಮತ್ತು ಕ್ಷೀಣ ಪುಣ್ಯರಾದವರು ಭೂಮಿಗೆ ಬೀಳ್ತಾರೆ. ಆ ಭೂಮಿಗೆ ಬಿತ್ತು ಮತ್ತೆ ಪುಣ್ಯವನ್ನು ಸಂಚಯನ ಮಾಡ್ತಾರೆ ಅಂದ್ರೆ ಮಾನವ ಜನ್ಮ ದೊಡ್ಡದೋ, ಹುಚ್ಚಪ್ಪಗಳಿರ, ಅದನ್ನ ಹಾಳು ಮಾಡಿಕೊಳ್ಳಬೇಡಿರಿ ಅಂತ ದಾಸರು ಹೇಳಿದ್ರಲ್ಲ. ಆ ಒಂದು ಮಾನವ ಜನ್ಮದ ಮಹಾತ್ಮ್ಯದ ಕಡೆಗೆ, ಪೌರುಷದ ಬಗ್ಗೆ, ಪುರುಷಕಾರ ಅಂತ ಸಂಸ್ಕೃತದ ಶಬ್ದ, ಪುರುಷಕಾರದ ಮಹಾತ್ಮ್ಯದ ಬಗ್ಗೆ ಇದು ಎಲ್ಲ ಒತ್ತು ಕೊಟ್ಟು ಹೇಳುವಂತಹದ್ದಾಗಿದೆ. ಅವನು ಹಾಗೆ ಇಳಿತಾ ಇದ್ದಂತೆ ಅಲ್ಲಿ ಒಂದು ವಾಜಪೇಯಿ ಯಾಗವಾಗ್ತಾ ಇರುತ್ತೆ. ವಾಜಪೇಯ ಕ್ಷತ್ರಿಯರು ಮಾಡುವಂತಹ ಯಾಗಗಳಲ್ಲಿ ಒಂದು. ಕ್ಷತ್ರಿಯರು ಮಾಡುವ ಯಾಗಗಳು 4 ಪ್ರಮುಖವಾಗಿ: ವಾಜಪೇಯ, ರಾಜಸೂಯ, ಸೌತ್ರಾಮಣಿ, ಅಶ್ವಮೇಧ. ಈ 4 ಯಾಗಗಳ ಸ್ವಾರಸ್ಯ ಬಹಳ ದೊಡ್ಡದು. ಅದು ಹೇಳೋದಕ್ಕೆ ಸಮಯ ಇಲ್ಲ. ನಷ್ಟ ರಾಜ್ಯ ಸಂಪಾದನೆಗಾಗಿ ಮಾಡುವಂಥದ್ದು ವಾಜಪೇಯ, ಮತ್ತು ಸೈನ್ಯ ಸಂಗ್ರಹಣೆಗಾಗಿ ಮಾಡುವಂಥದ್ದು ಸೌತ್ರಾಮಣಿ, ಸಾಮ್ರಾಜ್ಯ ವಿಸ್ತಾರಕ್ಕೆ ಮಾಡುವಂಥದ್ದು ಅಶ್ವಮೇಧ, ಚಕ್ರೇಶ್ವರತ್ವ ಪದವಿಗೆ ಮಾಡುವುದು ರಾಜಸೂಯ ಅಂತ. ಇಲ್ಲಿ ಒಂದೊಂದು ಮಾನವನ ದೌರ್ಬಲ್ಯಗಳನ್ನ ಸಾಂಕೇತಿಕವಾಗಿ ಮಾಡಿ ತನ್ಮೂಲಕ ಆ ದೌರ್ಬಲ್ಯಗಳನ್ನು ಕೇವಲ ಯಜ್ಞ ಕಾಲದಲ್ಲಿ ಮಾತ್ರ ಬಳಸಿಕೊಳ್ಳಬೇಕು, ಬೇರೆ ಕಾಲದಲ್ಲಿ ದೌರ್ಬಲ್ಯಗಳಿಗೆ ಅವಕಾಶ ಇಲ್ಲ ಅಂತ ನಮ್ಮಲ್ಲಿ ಉಂಟು. ದೀಪಾವಳಿಯ ಮರುದಿವಸ, ವರ್ಷ ತೊಡಕಿನ ದಿವಸ ಜೂಜಾಟ ಆಡಬಹುದಷ್ಟೇ, ವರ್ಷಕ್ಕೊಮ್ಮೆ ಜೂಜಾಡಬಹುದು, ಎಲ್ಲಾ ದಿವಸ ಅಲ್ಲ ಅಂತ. ಹಾಗೆ ಯುಗಾದಿಗೆ ಮರುದಿವಸ, ಅದೇ ರೀತಿ ಯುಗಾದಿಗೆ 15 ದಿವಸ ಮುನ್ನ ಕಾಮನ ಹಬ್ಬ, ಹೋಳಿ ಹಬ್ಬದ ದಿವಸ ಮಾತ್ರ ಅಶ್ಲೀಲದ ಮಾತಾಡಬಹುದು, ಇನ್ಯಾವತ್ತೂ ಆಡಬಾರದು ಅಂತ. ಇವೆಲ್ಲ ಮನುಷ್ಯರಿಗೆ ಸಹಜವಾದದ್ದು ಪ್ರವೃತ್ತಿ. ಅದು ಪ್ರವೃತ್ತಿರೇಷ ಭೂತಾನಾಂ ನಿವೃತ್ತಿಸ್ತು ಮಹಾಫಲ ಅಂತ ಮನು ಹೇಳದಂತೆ ಇವೆಲ್ಲ ಮನುಷ್ಯರ ಪ್ರವೃತ್ತಿಗಳಲ್ಲಿ ಒಂದು. ಅದನ್ನು ಕಂಪ್ಲೀಟ್ ಡಿರೂಟ್ ಮಾಡಿಬಿಟ್ರೆ ಅವನು ದೇವಲೋಕಕ್ಕೆ ಹೋಗ್ಬಿಡ್ತಾನೆ, ನೆಲದ ಮೇಲೆ ನಿಲ್ಲೋದಿಲ್ಲ. ಅದರಿಂದ ಏನು ಮಾಡೋಣ? ಯಾವುದು ಅನಿವಾರ್ಯವೋ, ಯಾವುದು ಸರ್ವಾತ್ಮನ ನಿವಾರಣೆಗೆ ಆಗುವುದಿಲ್ವೋ ಅದನ್ನು ಲಿಮಿಟ್ ಮಾಡೋಣ. ಡಯಾಬಿಟಿಕ್ ಪೇಷಂಟ್ಗೆ ಸಕ್ಕರೆ ಅಂದ್ರೆ ವಿಷ ಅಂತ ಅಂದ್ಬಿಡ್ತಾರೆ. ಏನ್ ಮಾಡೋದು ಅಂದ್ರೆ, ವರ್ಷಕ್ಕೊಮ್ಮೆ ಯಾವಾಗಲಾದ್ರೂ ಲಾಡು ತಿನ್ನಿ, ಪರವಾಗಿಲ್ಲ, ಒಂದು ಲಾಡು ಅಂತ. ಒಂದು ವಾರಕ್ಕೊಮ್ಮೆ ಬೇಕಾದ್ರೆ ಒಂದು ಚಮಚ ಸಕ್ಕರೆ ಹಾಕೊಂಡು ಕಾಫಿ ಕುಡ್ರಿ ಅಂತ ರಿಯಾಯಿತಿ ಕೊಡೋದಿಲ್ವೇ? ಆ ರೀತಿಯಾದದ್ದು. ಮಹರ್ಷಿಗಳು ಇಂಪ್ರಾಕ್ಟಿಕಲ್ ಆದವರಲ್ಲ. ಮನುಷ್ಯರ ಗುಣದೋಷಗಳನ್ನ, ದೌರ್ಬಲ್ಯ ಮೋಹಗಳನ್ನ ಬಲ್ಲವರಾಗಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದು. ವಾಜಪೇಯದಲ್ಲಿ ಮದ್ಯಪಾನ, ಸೌತ್ರಾಮಣಿಯಲ್ಲಿ ರಥಪಂದ್ಯ, ರಾಜಸೂಯದಲ್ಲಿ ದ್ಯೂತ, ಅಶ್ವಮೇಧದಲ್ಲಿ ಮೃಗಯ, ಬೇಟೆ. ಈ 4 ವ್ಯಸನಗಳನ್ನ ಈ ಯಜ್ಞದಲ್ಲಿ ಯಜ್ಞಾಂಗವಾಗಿ ಸಾಂಕೇತಿಕವಾಗಿ ಮಾಡಿ ಅಷ್ಟೇನೆ ಅಂತ ಹೇಳುವಂಥದ್ದು. ಹೀಗೆ ಕ್ಷತ್ರಿಯರ ವಿಶೃಂಖಲ ವರ್ತನೆಯನ್ನ ನಿಯಂತ್ರಣ ಮಾಡೋದಕ್ಕೆ ಈ ಯಜ್ಞಗಳಲ್ಲಿ ಅವುಗಳನ್ನು ಸೇರಿಸಿದ್ದಾಯಿತು. ನಮ್ಮ ಹಬ್ಬಗಳನ್ನ, ವ್ರತಗಳನ್ನ, ಉತ್ಸವಗಳನ್ನ ನೋಡಿದರೆ ಎಲ್ಲ ರೀತಿಯ ವೀಕ್ನೆಸ್ಗಳನ್ನು ಸ್ಯಾಂಕ್ಟಿಫೈ ಮಾಡುವ ರೀತಿಯಲ್ಲಿ ಅವುಗಳಿಗೆ ಒಂದು ಉದ್ಧಾರ, ಪತಿತೋದ್ಧಾರ, ದಲಿತೋದ್ಧಾರ ಅಂದ್ರೆ ಇದು. ಪ್ರತಿಯೊಬ್ಬರ ವೀಕ್ನೆಸ್ ಅನ್ನು ಸಬ್ಲಿಮೇಟ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ಲ, ಅದು ಕಾಣಿಸುತ್ತೆ. ವಾಜಪೇಯಿ ಯಾಗ ನಡೀತಾ ಇರುತ್ತೆ. ಆ ವಾಜಪೇಯಿ ಯಾಗದಲ್ಲಿ ಪಾಲ್ಗೊಂಡಂಥವರು 4 ಜನ ರಾಜರುಗಳು. ಒಬ್ಬ ಅಯೋಧ್ಯಾಧಿಪತಿ ಹರ್ಯಶ್ವನ ಮಗ ವಸುಮನ, ಮತ್ತೊಬ್ಬ ಕಾಶಿಯ ದಿವೋದಾಸನ ಮಗ ಪ್ರತರ್ಧನ, ಇನ್ನೊಬ್ಬ ಭೋಜ ನಗರದ, ಭೋಜ ದೇಶದ ಅಧೀಶ್ವರನಾದ ಉಶೀನರನ ಮಗ ಶಿಬಿ.
ಈ ಮೂವರನ್ನು ಕೂಡಿಸಿಕೊಂಡು ಆಚಾರ್ಯನಾಗಿ ವಿಶ್ವಾಮಿತ್ರನ ಮಗ ಅಷ್ಟಕ ಮಹರ್ಷಿ ಅವನು ಮಾಡಿಸ್ತಾ ಇರ್ತಾನೆ ಯಜ್ಞವನ್ನು. ಆ ಯಜ್ಞದ ಮಂಟಪದಲ್ಲಿ ಬಂದು ಯಯಾತಿ ಬೀಳ್ತಾನೆ. ಅವನು ಬೀಳ್ತಾ ಇದ್ದಂಗೆನೆ ಇವನು ಯಾವನೋ ಪುಣ್ಯಾತ್ಮನ ತರಹ ಕಾಣಿಸ್ತಾ ಇದ್ದಾನೆ. ಇಲ್ಲದೆ ಇದ್ರೆ ಇವನು ಮಳೆಹನಿ ರೂಪದಲ್ಲಿ ಎಲ್ಲೋ ಬಿದ್ದಿರಬೇಕಾಗಿತ್ತು, ಸ್ವರ್ಗದಿಂದ ಬೀಳ್ತಾ ಇದ್ದಾನೆ, ಇವನಿಗೆ ಇನ್ನೂ ಏನೋ ಒಂದಷ್ಟು ಸಂಸ್ಕಾರ ಉಂಟು ಅಂತ ಅಲ್ಲಿಯೇ ನಿಲ್ಲಿಸಿ ಅಷ್ಟಕ ಅವನ ಜೊತೆ ಸಂಭಾಷಣೆ ಮಾಡ್ತಾನೆ. ಯಾರು ನೀನು ಅಂತ. ಅವನು ಹೇಳ್ತಾನೆ, ನಾನು ಈ ತರಹ ದೇವಯಾನಿಯ ಗಂಡ ಅಂತ ಹೇಳ್ಕೊತಾನೆ, ಶುಕ್ರಾಚಾರ್ಯರ ಅಳಿಯ, ನಹುಶನ ಮಗ ಅಂತೆಲ್ಲ ಹೇಳಿಕೊಂಡು ಈ ರೀತಿಯಾದಂತಹ ಬದುಕು ಬಂತು. ಸ್ವರ್ಗಲೋಕದಲ್ಲಿ ಅಹಂಭಾವ ಪಟ್ಟಿದ್ರಿಂದ ಬೀಳ್ತಾ ಇದ್ದೀನಿ. ಆಗ ಕೇಳಿಕೊಂಡಿದ್ದು ಒಂದೇ ವರ, ಸತಾಂ ಮಧ್ಯೆ ಪತೇಯಂ, ಸಜ್ಜನರ ಮಧ್ಯದಲ್ಲಿ ಬೀಳುವಂತೆ ಆಗಲಿ ಅಂತ. ಹಾಗಾಗಿ ಬೀಳ್ತಾ ಇದ್ದೀನಿ ಅಂತ. ಹಾಗಿದ್ರೆ ನಿನ್ನಂಥವನು ದೊಡ್ಡವನು, ನಿನಗೆ ನಾವು ನಮ್ಮ ಪುಣ್ಯ ಕೊಟ್ಟು ನಿನ್ನ ಸ್ವರ್ಗಕ್ಕೆ ಕಳಿಸ್ತೀವಿ ಅಂತ. ಇವರಿಗೇನು ಉಸಾಬರಿ ಅಂದರೆ ಅವರು ಯಯಾತಿಯ ಮೊಮ್ಮಕ್ಕಳು. ಈ ಕಥೆಯ ಸ್ವಾರಸ್ಯ ಸರ್ವತೋಮುಖವಾದದ್ದು. ಮಕ್ಕಳು ಯೌವನ ಕೊಡೋದಿಲ್ಲ ಅಂತ ಮುನಿಸ್ಕೊಂಡು ಹೋದರೆ ಮೊಮ್ಮಕ್ಕಳು ನಮ್ಮ ಪುಣ್ಯ ಕೊಡ್ತೀನಿ ತಾತ, ನೀನು ಹೋಗು ಮತ್ತೆ ಸ್ವರ್ಗಕ್ಕೆ ಅಂತಂತಾರೆ. ವ್ಯಾಸರಲ್ಲದೆ ಇನ್ಯಾರಿಗೆ ಇದೆ ಇಂಥ ಶಿಲ್ಪ ಸಂವಿಧಾನ ಮಾಡೋದಿಕ್ಕೆ? ಮತ್ತೆ ನೋಡಿ, ಇವರಾದರೂ ಪೌತ್ರರಲ್ಲ, ದೌಹಿತ್ರರು. ಯಯಾತಿಯ ಮಗಳ ಮಕ್ಕಳು. ಯಯಾತಿಯ ಮಗಳು ಮಾಧವಿ. ಆ ಉಪಾಖ್ಯಾನ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಆದರೆ ಇದಕ್ಕೆ ತುಂಬಾ ಹೊಂದಿಕೊಂಡಿರುವ ಕಾರಣ ಅದನ್ನು ಹೇಳದೇ ಇದ್ರೆ ಕಥಾಂಶಕ್ಕೆ ಪೂರ್ಣವೂ ಬರೋದಿಲ್ಲ. ಮಾತ್ರವಲ್ಲ, ಅದು ಅತ್ಯಂತ ರಮಣೀಯ ಆಖ್ಯಾನಗಳಲ್ಲಿ ಒಂದು ಮರ್ಮಭೇದಕವಾದಂತಹದ್ದು. ಅದನ್ನ ನಮ್ಮ ಅನುಪಮಾ ನಿರಂಜನ ಅವರು ಮಾಧವಿ ಅಂತ ಕಾದಂಬರಿಯೂ ಬರೆದರು. ಆದರೆ ಆ ಕಾದಂಬರಿ ಬರೆಯುವಾಗ ತುಂಬಾ ಚೆನ್ನಾಗಿರುವ ಕಾದಂಬರಿ. ಈ ಸ್ತ್ರೀವಾದವನ್ನ ಪ್ರಬಲವಾಗಿ ತೆಗೆದುಕೊಂಡಿದ್ದಾರೆ. ಅದರಿಂದ ಮಿಕ್ಕ ಪಾತ್ರಗಳಿಗೆ ಒಂದಿಷ್ಟು ಅನ್ಯಾಯವಾಗಿದೆ. ಲೇಖಕಿಯರು ಯಾಕೆ ಉದ್ಧಾರವಾಗಿಲ್ಲ ಅಂದ್ರೆ ಅವರು ಹೆಣ್ಣು ಅಂತ ಭಾವಿಸಿಕೊಂಡಿರೋದ್ರಿಂದ. ಲೇಖಕನಿಗೆ ಲಿಂಗ ಇಲ್ಲ, ಜಾತಿ ಇಲ್ಲ. ವ್ಯಾಸರಿಗೆ ಯಾವ ಜಾತಿ? ವ್ಯಾಸರ ಗಂಡೆ ಹೆಣ್ಣೆ ಏನೂ ಹೇಳೋಕ್ಕಾಗೋಲ್ಲ. ಒಬ್ಬ ಲೇಖಕನೋ ಲೇಖಕಿಯೋ ತನ್ನ ಎಲ್ಲ ಉಪಾಧಿಗಳನ್ನ ಕಳಿಸಿಕೊಂಡಿರುತ್ತೋ ಅದರಿಂದ ದೊಡ್ಡ ಆ ವ್ಯಕ್ತಿಯಿಂದ ದೊಡ್ಡ ಕೃತಿ ಬರುವಂತಹದ್ದಲ್ಲ. ನಾನು ಹೆಣ್ಣು, ನಾನು ಗಂಡು, ನಾನು ಬ್ರಾಹ್ಮಣ, ನಾನು ಕರ್ನಾಟಕದವನು, ನಾನು ಭಾರತೀಯ ಅಂತೆಲ್ಲ ಅಂದುಕೊಂಡ್ರೆ ಅಷ್ಟಷ್ಟು ಮಟ್ಟಿಗೆ ಸಂಕುಚಿತವಾಗ್ತಾ ಬರುತ್ತೆ. ವ್ಯಾಸರನ್ನ, ವಾಲ್ಮೀಕಿಗಳನ್ನ, ಕಾಳಿದಾಸನನ್ನ, ಶೇಕ್ಸ್ಪಿಯರ್ನನ್ನ, ಹೋಮರ್ನ ಓದುವಾಗ ಅವೆಲ್ಲ ಉಪಾಧಿಗಳು ಮರೆತು ಹೋಗ್ಬಿಡುತ್ತೆ. ಕಾರಣ ಅವರು ಚಿತ್ರಿಸುವುದು ವಿಶಾಲವಾದ ಮಾನವಾತೀತವಾದ ತಿರ್ಯಗ್ರೂಪದಿಂದ ಮೊದಲುಗೊಂಡು ಉನ್ನತ ಯೋನಿಗಳವರೆಗೆ ಎಲ್ಲದರ ಸ್ವಭಾವಗಳನ್ನು ಚಿತ್ರಿಸ್ತಾರೆ. ತ್ರೈಲೋಕ್ಯಸ್ಯ ಸರ್ವಸ್ಯ ಭಾವ ಅದು. ಈ ಹೆಂಗಸರು ತಮಗೆ ತಾವೇ ಮಿತಿ ಹಾಕೊಂಡು ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಎಳ್ಕೋತಾ ಇದ್ದಾರೆ ಅಂತಂತೀನಿ. ಅವರು ಯಾವತ್ತು ತಾನು ಹೆಣ್ಣಲ್ಲ ಅಂತ ಅಂದುಕೋತಾರೋ ಆವತ್ತು ದೊಡ್ಡ ಕೃತಿ ಆಗುತ್ತೆ. ಆ ಭಾವ ಬೇಕು. ಹೆಣ್ಣುಗನ್ಯ ಆಯಿತು ಅಂದ್ರೆ ಒಂದು ಜೀವಿಗೆ ಅನ್ಯಾಯ ಆಯಿತು ಅಂತ ಚಿತ್ರಿಸಿ ಚೆನ್ನಾಗಿ ಆಗುತ್ತೆ. ಇದ್ದಿದ್ರೊಳಗೆ ಅನುಪಮ ನಿರಂಜನ ಅವರು ಮೇಲು, ಎಂಕೇಂದ್ರ, ಅನುಪಮ ನಿರಂಜನ ಈ ತರದವ್ರು ಮೇಲು. ಆದರೆ ಧಿಯೋಪಿ ಪುಂಸಾಂ ಬಲಿನೀ ಭವಂತಿ ಅಂತ ಕೆಲವು ಸರ್ತಿ ಆಗ್ಬಿಡುತ್ತೆ. ಮಾಧವಿ ಯಯಾತಿಯ ಮಗಳು. ಯಾವ ತಾಯಿಯ ಮಗಳು ಅಂತ ಹೇಳಿಲ್ಲ. ಅಂದ್ರೆ ಯಯಾತಿಗೆ ಅನೇಕ ಜನ ಹೆಂಡಿರು. ಗಂಡು ಮಕ್ಕಳು 5 ಜನ ಇದ್ದಿದ್ದು, ಇಲ್ದರೆ ಇನ್ನು 50 ಜನ ಇದ್ರೆ ಅವ್ರ ಹತ್ರ ಹೋಗಿ ಭಿಕ್ಷೆ ಎತ್ತದ ಇದ್ದ ಯಮನಕ್ಕೆ. ಅದಲ್ಲದಿದ್ರಿಂದ 5 ಜನ ಮಕ್ಕಳು. ಮಾಧವಿ ತಾಯಿ ಯಾರೋ ಗೊತ್ತಿಲ್ಲ. ಪಾಪ ಈ ಶರ್ಮಿಷ್ಠೆ ಮತ್ತು ದೇವಯಾನಿಯರ ಕಲಹದ ಮಧ್ಯೆ ಅವಳ ಅನಾಮಧೇಯಳಾಗ್ಬಿಟ್ಲು. ಇದು ಒಂದು ಸ್ವಾರಸ್ಯ ಏನಂದ್ರೆ, ವಿಶ್ವಾಮಿತ್ರನಿಗೆ ಒಬ್ಬ ಗಾಲವ ಅಂತ ಶಿಷ್ಯ ಇದ್ದ. ಉದ್ಯೋಗ ಪರ್ವದ ಕಥೆ ಇದು. ದುರ್ಯೋಧನ ಸಸೇಮಿರ ನಾನು ಸಂಧಿಗೆ ಒಪ್ಪೋದಿಲ್ಲ ಅಂತ ಮುಂಡತನ ಮಾಡ್ತಾ ಇದ್ದಾಗ ಕಣ್ವ ಮಹರ್ಷಿ ಹೇಳ್ತಾನೆ, ಅಯ್ಯೋ ಅವಿವೇಕಿ, ಹಿಂದೆ ಗಾಲವ ಹೀಗೆ ಮುಂಡಾಟ ಮಾಡಿ ಹಣ್ಣುಗಾಯಿ ನೀರುಗಾಯಿ ಆಗಿ 7 ಕೆರೆ ನೀರು ಕುಡ್ದ, ಅದರಿಂದ ಬಿಡು ನೀನು ಈ ಹಠವನ್ನ ಅಂತ. ಅದು ಏನು ಅಂತ ಕೇಳಿದಾಗ, ಗಾಲವ ಅಂತ ಒಬ್ಬ ವಿಶ್ವಾಮಿತ್ರನ ಶಿಷ್ಯ ಅನೇಕ ವರ್ಷ ಕಾಲ ಇದ್ದು ವಿಶ್ವಾಮಿತ್ರನ ಹತ್ರ ಎಲ್ಲ ವ್ಯಾಸಂಗ ಮಾಡ್ದ. ವ್ಯಾಸಂಗ ಮಾಡಿದ ಮೇಲೆ ವಿದ್ಯಾಂತೆ ಗುರುದಕ್ಷಿಣ ಅಂತ, ವಿದ್ಯಾಂತದಲ್ಲಿ ಗುರುದಕ್ಷಿಣೆ ಕೊಡಬೇಕು ಅಂತ ಕೇಳಿದ್ರೆ ವಿಶ್ವಾಮಿತ್ರ ಸಂತೋಷದಿಂದ ನಿನ್ನ ಸೇವೆಯೇ ಗುರುದಕ್ಷಿಣೆ, ಇನ್ನೇನು ಬೇಡ ಅಂತ ಹೇಳ್ದ. ಇವನು ಅಷ್ಟೇ ಸಾಕು ಅಂತ ಹೇಳಿದೆ, ಏನಾದರೂ ಕೇಳಿ ಅಂತ ಮತ್ತೆ ಮತ್ತೆ ಬಲವಂತ ಮಾಡ್ದ. ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕಡೆಗೆ ಅಷ್ಟು ನೀನು ಒತ್ತಾಯ ಮಾಡ್ತಿದ್ಯಲ್ಲ, 800 ಕುದುರೆಗಳನ್ನ ತಂದುಕೊಡು. ಅದು ಹೇಗಿರಬೇಕು? ಮೈಯೆಲ್ಲ ಬೆಳ್ಳಗಿದ್ದು ಎಡಗಿವಿ ಮಾತ್ರ ಕಪ್ಪಗಿರಬೇಕು ಅಂತ ಕುದುರೆಗಳು ತಂದುಕೊಡು ಅಂತ. ವಿಶ್ವಾಮಿತ್ರ ಬಯಸಿದ್ದಾದ್ರೆ ಏನು, ನನ್ನ ಕೈಯಲ್ಲಿ ಆಗೋಲ್ಲ ಸ್ವಾಮಿ ಕ್ಷಮಿಸಿ ಅಂತ ಅನ್ನುವಂಥ ಮಾತು. ಕೆಲವೊಮ್ಮೆ ಕೆಲವರಿಗೆ ಆ ಶರಣಾಗತಿ ಅಂದ್ರೆ ಕೆನ್ನೆ ಹಾಕೊಂಡು ನಮಗಾಗ್ತಾ ಇಲ್ಲ, ಕ್ಷಮಿಸಿ ತಪ್ಪಾಯಿತು ಅಂತ ಹೇಳುವುದನ್ನು ಬಯಸ್ತಾರೆ.
ವಿಶ್ವಾಮಿತ್ರ ಬಯಸಿದ್ದ. ಆದರೆ ಅವನಿಗಿಂತ ಜಿದ್ದಿಗೆ ಬಿದ್ದವನು ಅವನ ಶಿಷ್ಯ. ಇವನು ಬ್ರಹ್ಮರ್ಷಿ ಆಗಬೇಕು ಅಂತ ವಸಿಷ್ಠನ ಬಾಯಿಂದ ಹೇಳಿಸ್ಕೊಳ್ಬೇಕು ಅಂತ ಹೊರಟವನಲ್ವೇ. ಆಯ್ತು, 800 ಕುದುರೆಗಳನ್ನು ತರೋಣ ಅಂತ ಹೇಳಿ ಹೋಗ್ತಾನೆ. ಈ ಕುದುರೆಗಳಿಗೆ ಅಧೀಶ್ವರ ಯಾರು? ವರುಣ. ವರುಣನನ್ನ ಪ್ರಾರ್ಥನೆ ಮಾಡಿದ್ರೆ ವರುಣ ಈ ಜಗತ್ತಿನಲ್ಲಿ ಇರುವುದು 600 ಕುದುರೆಗಳು ಅಂತ ಹೇಳ್ತಾನೆ. ಆ ಥರದ್ದು ಅವಾದರೂ ಎಲ್ಲಿವೆ ನೋಡೋಣ ಅಂತ ಹೇಳಿ ಗರುಡನನ್ನ ಪ್ರಾರ್ಥನೆ ಮಾಡ್ತಾನೆ. ಗರುಡನ ಬೆನ್ನ ಮೇಲೆ ಕೂತ್ಕೊಂಡು 4 ದಿಕ್ಕು ಓಡಾಡ್ತಾನೆ. ಆಗ ಯಯಾತಿಯನ್ನ ಕೇಳಬಹುದು ಅಂತ ಅನ್ಸುತ್ತೆ. ಯಯಾತಿಯನ್ನು ಹೋಗಿ ಕೇಳಿದ್ರೆ, ಯಯಾತಿ ನನ್ನ ಹತ್ತಿರ ಇಲ್ಲಪ್ಪ ಆ ಥರ ಕುದುರೆಗಳು, ಆದರೆ ನಿನಗೆ ಕುದುರೆಗಳನ್ನು ಸಂಪಾದಿಸಿ ಕೊಡಬಲ್ಲಂತ ಒಂದು ಸಾಧನ ನನ್ನ ಮಗಳು, ಅವಳನ್ನ ಕೊಡ್ತೀನಿ ಅಂತ. ಈ ಯಯಾತಿಗೆ ಏನು ಬುದ್ಧಿನೇ! ಇದು ನಿಜವಾಗಲೂ ಒಂದು ದೊಡ್ಡ ದುರಂತ. ಅಂದರೆ ಅವನು ಈ ಇಬ್ಬರ ಹೆಂಡರ ಕಾಟದಲ್ಲಿ ಹೆಣ್ಣುತನದ ಮಹನೀಯತೆಯನ್ನೇ ಮರೆತು ಬಿಟ್ಟನೋ ಏನೋ ಅಂತ ಅನ್ಸುತ್ತೆ. ಮಾಧವಿ ಎನ್ನುವ ಮಗಳು, ಇವಳನ್ನು ನೀನು ಹೇಗೆ ಬೇಕಾದ್ರೂ ಬಳಸ್ಕೋ, ಯಾರಿಗೆ ಬೇಕಾದ್ರೂ ಮಾರು, ತನ್ನ ಮೂಲಕ ನಿನಗೆ ಬೇಕಾದ್ದು ಸಂಪಾದಿಸ್ಕೊ ಅಂತ. ಆ ಮಾಧವಿಗೆ ಏನಾಗಿರಬಹುದು? ಅವಳ ಭಾವನೆಗಳಿಗೆ ಎಂಥ ಘಾಸಿ ಆಗಿದ್ದಿರಬಹುದು. ಸ್ವಯಂವರಕ್ಕೆ ಅರ್ಹಳಾದಂತಹ ರಾಜಕುಮಾರಿ ಈಗ ಈ ಗಾಳವನ ಹಠಕ್ಕೋಸ್ಕರ ಬಿದ್ದು ತಂದೆಯ ಉದಾರತೆಯ ಸೋಗಿಗೋಸ್ಕರ ಬಲಿಯಾಗುವಂತ ಸ್ಥಿತಿ ಬಂತು. ಯಯಾತಿಯ ಮಗಳು ಪಾಪ ದೊಡ್ಡ ಹಿನ್ನೆಲೆಯವಳು, ಹಾಗಾಗಿ 2 ಮಾತಾಡದೆ ಬರ್ತಾಳೆ. ಅವನು ಮೊದಲು ಹರಿಯಶ್ವ ಮಹಾರಾಜನ ಹತ್ರಕ್ಕೆ ಹೋಗ್ತಾನೆ. ನೋಡು, ಇಂತಹ ಸುಂದರಿ ಇವಳನ್ನು ನೀನು ಬಯಸ್ತೀಯ ಅಂತ, ಖಂಡಿತ ಬೇಕು ಅಂತಂತಾನೆ. ಹಾಗಿದ್ರೆ ಇವಳು ಒಂದು ಮಗುವಾಗುವವರೆಗೆ ನಿನ್ನ ಹತ್ತಿರ ಇರ್ತಾಳೆ, ನಿನ್ನ ಹತ್ತಿರ ಇದ್ದರೆ ಕುದುರೆಗಳನ್ನು ಕೊಡು ಅಂತ. 200 ಕುದುರೆ ಇದೆ ಅಂತ, ಹಾಗಿದ್ರೆ ಅಷ್ಟೇ ಸಾಕು ಅಂತ 200 ಕುದುರೆಯನ್ನು ತೆಗೆದುಕೊಳ್ತಾನೆ. ಆಗ ಮಾಧವಿಗೆ ಹುಟ್ಟಿದ ಮಗನೇ ವಸುಮನ. ಹೀಗೆ ಒಬ್ಬೊಬ್ಬ ರಾಜರ ಹತ್ರಲೂ ಸುತ್ತಾಡಿಸಿ ಇನ್ನಿಬ್ಬರು ರಾಜರು, ದಿವೋದಾಸ ಕಾಶಿಯವನು, ಭೋಜನಗರದವನು ಉಶೀನರ, ಹೀಗೆ 600 ಕುದುರೆ ಗಿಟ್ಟಿಸ್ಕೊಳ್ತಾನೆ. ದಿವೋದಾಸನ ಮಗ ಪ್ರತರ್ಧನ, ಉಶೀನರನ ಮಗ ಶಿಬಿ. ಆಮೇಲೆ ವಿಶ್ವಾಮಿತ್ರನ ಹತ್ತಿರಕ್ಕೆ ಬಂದು, ಗುರುಗಳೇ ಇಲ್ಲವೇ ಇಲ್ಲ ಅಂತ ವರುಣನೇ ಹೇಳಿದ್ದಾನೆ, ಇನ್ನು 200 ಕುದುರೆಗಳ ಬದಲಾಗಿ ಮಾಧವಿಯನ್ನೇ ತಗೊಳ್ಳಿ ಅಂತ. ಆ ವಿಶ್ವಾಮಿತ್ರ ಏನಂತಾನೆ ಗೊತ್ತೇ? ಇವಳನ್ನೇ ತಂದು ಕೊಟ್ಟಿದ್ರೆ 800 ಕುದುರೆನೂ ಬೇಕಾಗಿರಲಿಲ್ಲ ಅಂತಂತಾನೆ. ಅಂದರೆ ಇದು ವ್ಯಾಸ ತಾಟಸ್ಥ್ಯಕ್ಕೆ ಮಾತ್ರ ಸಾಧ್ಯ, ಜಗತ್ತು ಹೀಗೂ ಇರುತ್ತೆ ಅಂತ ತೋರಿಸುವಂಥದ್ದು. ಎಷ್ಟು ಮಾರ್ಮಿಕವಾದದ್ದು. ಆಗ ವಿಶ್ವಾಮಿತ್ರನ ಮಗನಾಗಿ ಅಷ್ಟಕ ಹುಟ್ಟುತ್ತಾನೆ. ಆಮೇಲೆ ಕರ್ಕೊಂಡೋಗು ಮಾಧವಿನ ಅವರ ಅಪ್ಪನಿಗೆ ಕಟ್ಟು ಕಳಿಸ್ಬಿಡು ಅಂತಂದು ಬಿಡ್ತಾನೆ. ಮಾಧವಿ ಮತ್ತೆ ವಾಪಸ್ ಬರ್ತಾಳೆ. ಅವಳು ಏನು ಒಂದು ಯಂತ್ರವ, ಮಕ್ಕಳನ್ನ ಹಡೆಯುವ ಯಂತ್ರವ ಅನ್ನೋ ತರಹ ಅವಳನ್ನ ಟ್ರೀಟ್ ಮಾಡಿರ್ತಾರೆ. ಆಗ ಯಯಾತಿ, ಮಗಳೇ ನಿನಗಿನ್ನ ಸ್ವಯಂವರ ಮಾಡಿಸ್ತೀನಿ, ಯಾರನ್ನು ಬೇಕಾದರೂ ಮದುವೆ ಆಗು ಅಂತ. ನೋಡಿ, ನಮ್ಮ ಸಮಾಜದಲ್ಲಿ ಹಿಂದೆ ಒಂದು ಕಾಲ ಇತ್ತು, ಈಗಿರುವಂತೆ ಈಗ ಅಂತಿಲ್ಲ, ಈಗ ಒಂದು 50-60 ವರ್ಷಗಳಿಂದ ಹಿಂದಿನ 1000-2000 ವರ್ಷಗಳವರೆಗಿನ ಸಮಾಜ ಇದ್ದಂತೆ ಇರಲಿಲ್ಲ. ತುಂಬಾ ಹೆಣ್ಣಿಗೆ ಒಂದು ರೀತಿಯಾದ ಸ್ವಾಚ್ಛಂದ್ಯ, ಸ್ವಾತಂತ್ರ್ಯ ಇತ್ತು. ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ. ಇವಳು ಕನ್ಯೆಯೇ ಅಲ್ಲವೇ ಅನ್ನೋದನ್ನು ನೋಡ್ತಾ ಇರಲಿಲ್ಲ. ಆದರೆ ಮಾಧವಿ ಹೇಳ್ತಾಳೆ, 4 ಮಕ್ಕಳನ್ನ ಹೆತ್ತು 4 ಸಂಸಾರ ನಡೆಸಿದೆ, ನನಗೆ ಸಾಕು, ಇನ್ನು ನಾನು ಮನುಷ್ಯಳಾಗಿ ಇರಬೇಕು ಅಂತ ಬಯಕೆ ಇಲ್ಲ, ಪ್ರಾಣಿಗಳಂತೆ ಬದುಕುವುದು ಮೇಲು, ಹಾಗಾಗಿ ನಾನು ಮೃಗಪ್ರಚಾರ ವ್ರತ ಅಥವಾ ಮೃಗಚಾರಣ ವ್ರತ ಅಂತ ಅದನ್ನ ನಾನು ಮಾಡ್ತೀನಿ ಅಂತ ಜಿಂಕೆಗಳ ಗುಂಪಿನಲ್ಲಿ ಒಬ್ಬ ಜಿಂಕಿಯಂತೆ ಓಡಾಡಿಕೊಂಡಿದ್ದು ಬಿಡ್ತಾಳೆ, ಕಾಡಿಗೆ ಹೊರಟೋಗ್ತಾಳೆ. ಮಾರ್ಮಿಕವಾದಂತಹ ಉತ್ತರ ಮಾಧವಿಯದದು. ಹಾಗೆ ಮಾಧವಿ ಓಡಾಡ್ತಾ ಇರ್ತಾಳೆ. ಅವಳ ಮಕ್ಕಳೇ ಈ 4. ಅಂದರೆ ಇದು ಎಂಥ ಒಂದು ಐರನಿ ನೋಡಿ. ತನ್ನ ಮಕ್ಕಳು ಅಂತ ಯಾರು ಔರಸರು ಅಂತ ಭಾವಿಸಿದ್ನೋ ಅವರು ತನ್ನನ್ನು ಅಂಥದ್ದಾಗಿ ಉದ್ಧಾರ ಮಾಡಿಲ್ಲ. ಆದರೆ ತನ್ನ ಮಗಳನ್ನ ಹೀಗೆ ದುಡಿಸಿಬಿಟ್ನಲ್ಲ, 600 ಕುದುರೆಗಳಿಗೋಸ್ಕರವಾಗಿ ಗಾಲವ, ಅದಕ್ಕೆ ಒಂದು ಪಾಂತರ ಬಳಸಿಬಿಟ್ನಲ್ಲ ಯಯಾತಿ. ಆ ಮಾಧವಿಯ ಮಕ್ಕಳು ಈಗ ಬಂದಿದ್ದಾರೆ. ಮಾಧವಿ ಇವನು ಬೀಳ್ತಾ ಇದ್ದಾಗ ಕಾಡಿನಿಂದ ಆಚೆಗೆ ಬರ್ತಾಳೆ. ತಂದೆ ಅಂತ ಗೌರವಿಸಿ ಪ್ರೀತಿಯಿಂದ ಮಾತಾಡ್ತಾಳೆ. ಅಲ್ಲಿದ್ದ ಮಕ್ಕಳಿಗೆ ಹೇಳ್ತಾಳೆ, ಇಲ್ಲಿ ಆದಿಪರ್ವದಲ್ಲಿ ಅದು ಬಂದಿಲ್ಲ, ಉದ್ಯೋಗ ಪರ್ವದಲ್ಲಿ ಬಂದಿದೆ. ನಾನು ಉದ್ಯೋಗ ಪರ್ವದ ಕಥೆಯನ್ನು ಸೇರಿಸಿ ಇಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಅಜ್ಜ ಇವನು, ನಿಮ್ಮ ಮಾತಾಮಹ ಇವನು ಅಂತಂದ್ರೆ ನಾವು ನಮ್ಮ ಪುಣ್ಯವನ್ನೆಲ್ಲ ಕೊಡ್ತೀವಿ, ನಮ್ಮ ಪುಣ್ಯದ ಮೂಲಕವಾಗಿ ಇವನು ಸ್ವರ್ಗಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟಂತಾರೆ. ಆಗ ಎಲ್ಲ ರೀತಿಯಾದಂಥ ಪುಣ್ಯವನ್ನು ಕೊಡ್ತಾರೆ. ಅದು ವಿಸ್ತಾರವಾದಂಥ ಸಂವಾದ ಬರುತ್ತೆ. ಆಗ ಯಯಾತಿ ಹೇಳ್ತಾನೆ, ನನಗೆ ನೀವು ಕೊಟ್ಟ ಪುಣ್ಯಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗವನ್ನು ಗಳಿಸಿಕೊಡ್ತಾ ಇರೋದು ಯಾವುದು ಗೊತ್ತಾ? ಸತ್ಸಂಗ. ನೀವು ಉತ್ತಮರು,
ನಿಮ್ಮ ಜೊತೆ ನಾನು ಮಾತಾಡಿದ್ದೇ ನನಗೆ ಹೆಚ್ಚಿನ ಪುಣ್ಯವನ್ನು ಉಂಟು ಮಾಡಿತು ಅಂತ. ಅಂದರೆ ಇವರು ಪಾಪ ಆ ಮಕ್ಕಳು ದೊಡ್ಡವರು, ಪ್ರತರ್ಧನ ಮತ್ತು ಶಿಬಿ, ಅಷ್ಟಕ ಹಾಗೂ ವಸುಮನ ಇವರುಗಳು, ಮಾಧವಿ ಒಳ್ಳೆಯವಳು. ಇವರ ಮೂಲಕವಾಗಿ ಯಯಾತಿಗೆ ಸದ್ಗತಿ. ಇದು ಯಯಾತಿಯ ಚರಿತ್ರೆ. ಅಂದರೆ ಒಬ್ಬ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಏನೆಲ್ಲ ರೀತಿಯಲ್ಲಿ ಹೇಗೆಲ್ಲ ಆಗ್ತಾನೆ ಅನ್ನೋದನ್ನ ನೋಡಿದಾಗ ಬದುಕಿನ ವಿಸ್ತಾರ ಎಂಥದ್ದು ಅಂತ ಗೊತ್ತಾಗುತ್ತೆ. ಯಯಾತಿಯ ಕಥೆ ಮಹಾಭಾರತದ ಕಥೆಯಷ್ಟೇ ಕಾಂಪ್ಲೆಕ್ಸ್ ಆಗಿರುವಂಥದ್ದು. ಒಬ್ಬರನ್ನ ಕೆಟ್ಟವರು ನೋಡುವೆ, ಒಳ್ಳೆಯವರು ಅಂತ ನೋಡುವೆ. ಆ ಬಹಿಷ್ಕೃತರಾದಂಥ 4 ಜನ ಮಕ್ಕಳು, ಅವರು ಏನು ಅವ್ರ ಮಾತಿನಲ್ಲಿ ಹುರುಳಿಲ್ಲದೆ ಏನಿಲ್ಲ. ತಂದೆಗೆ ಯೌವನ ಕೊಟ್ಬಿಟ್ಟು ಇವರು ಏನು ಮಾಡಬೇಕಾಗಿರುವಂಥದ್ದು? ಇವತ್ತು ನಮ್ಮಲ್ಲಿ ಬರುತ್ತೆ, ಕಿಡ್ನಿ ಡೊನೇಟ್ ಮಾಡಬೇಕು ಮಗ ತಂದೆಗೆ ಅಂತ. ಮುಪ್ಪಿನ ತಂದೆಗೆ ಕಿಡ್ನಿ ಡೊನೇಟ್ ಮಾಡೋದೆ, ತಾನು ಇನ್ನೊಂದು 40 ವರ್ಷ ಬದುಕಬಲ್ಲೆ, ತಾನು ಬದುಕೋದು ಅಂತ ಮಾಡ್ಕೊಳ್ಳೋದೆ. ಒಂದು ಕಿಡ್ನಿನಲ್ಲಿ ನಡ್ಕೋಬಹುದು, ಪರವಾಗಿಲ್ಲ ಏನು ಅಂತ ಎಷ್ಟು ಅಶ್ಯೂರ್ ಮಾಡಿದ್ರು ಆಗತ್ಯ, ಒಪ್ಕೊಳ್ತಾರ್ಯ? ಮಗ ಒಪ್ಪೋದಕ್ಕೆ ಸಿದ್ಧ ಇರ್ಬೋದು, ಮಗನಿಗೆ ಮದುವೆ ಆಗಿದ್ರೆ ಆ ಹೆಂಡತಿ ಒಪ್ತಾಳಿಯ? ಹೀಗೆ 10 ಹಲವು ರೀತಿಯ ಒಂದು ಸಂಕೀರ್ಣತೆ ಇದೆಯಲ್ಲ, ಇದನ್ನ ತಂದು ತೋರಿಸೋದು. ಮಕ್ಕಳದು ಒಂದು ಮಟ್ಟಿನ ನ್ಯಾಯ ಇದೆ. ಹಾಗೆಂತ ಯಯಾತಿ ಏನೋ ತನ್ನ ಚಪಲ ಕೇಳ್ದ, ದೊಡ್ಡವರಂಗಿರಬೇಕು, ಇರೋಕ್ಕಾಗಲಿಲ್ವೇ? ಎಲ್ಲವೂ ಸರಿಯಾಗಿದ್ರೆ ಪ್ರಪಂಚವೇ ಇರೋದಿಲ್ಲ. ಸಾಂಖ್ಯ ದರ್ಶನದ ಪ್ರಕಾರ 3 ಗುಣಗಳ ಸಮತ್ವದಿಂದಲೇ ಪ್ರಳಯ ಉಂಟಾಗೋದು ಅಂತ. ಸತ್ವ ರಜಸ್ತಮೋ ಗುಣಗಳ ಸಮತ್ವದಿಂದ ಪ್ರಳಯ ಅಂತ. ಹಾಗಾಗಿ ಇವುಗಳ ಏರುಪೇರೇ ಸೃಷ್ಟಿ, ಏರುಪೇರೇ ಸ್ಥಿತಿ ಅಂತ. ಅದು ಯಯಾತಿಯ ಕಥೆಯಿಂದ ನಾವು ತಿಳಿಯುವಂಥದ್ದು. ಮತ್ತೆ ಈ ಮಹಾಭಾರತದ ಇನ್ನೂ ಒಂದು ಹಲವು 10 ಸ್ವಾರಸ್ಯವಾದ ಉಪಾಖ್ಯಾನಗಳಲ್ಲಿ ಆದಿಪರ್ವದಲ್ಲಿ ಬರುವಂತಹದ್ದು. ಪ್ರಮದ್ವರ ಕಥೆ ಯಾಕೆ ಪ್ರಸಿದ್ಧವಾಗಲಿಲ್ಲವೋ ಗೊತ್ತಿಲ್ಲ. ನಿಜವಾಗಿ ದುಷ್ಟ ಗಂಡು ಬುದ್ಧಿಯೇ ಏನಾದರೂ ಅದನ್ನ ಹಶಪ್ ಮಾಡಿಬಿಡುತ್ತಾ ಅಂತ ಅನ್ಸುತ್ತೆ. ಕಾರಣ ಏನೆಂದರೆ, ಗಂಡನ ಪ್ರಾಣಕ್ಕಾಗಿ ಹೆಣ್ಣು ಯಮನೊಡನೆ ಸೆಣಸಿ ಸಾಫಲ್ಯ ಹೊಂದಿದಳು ಹೇಗೋ ಹಾಗೆ ಹೆಂಡತಿ ಆಗೋಳ ಪ್ರಾಣಕ್ಕೆ ಗಂಡನಾಗುವನು ಯಮನ ಜೊತೆ ಸೆಣಸಿ ತನ್ನ ಪ್ರಾಣ ಕೊಟ್ಟು ಉಳಿಸಿಕೊಂಡಂಥ ಕಥೆ. ಚಿಕ್ಕದಾದ ಕಥೆ. ನಮ್ಮ ಮಾಸ್ತಿಯವರು ಅದನ್ನ ತಮ್ಮ ನವರಾತ್ರದಲ್ಲಿ ಒಂದು ಕಥೆಯಾಗಿ ಕೂಡ ಬರೆದಿದ್ದಾರೆ. ನವರಾತ್ರಿ ಎನ್ನುವಂಥ ಕಾವ್ಯದಲ್ಲಿ, ಕಥನ ಕಾವ್ಯದಲ್ಲಿ ಕೆಲವರು ನಾಟಕವಾಗಿ ಕೂಡ ಬರೆಯುವ ಪ್ರಯತ್ನ ಮಾಡಿದ್ದಾರೆ. ನಾನೂ ಕೂಡ ಬರೆದಿದ್ದೀನಿ. ಅಲ್ಲಿ ಸಾವಿತ್ರಿ ಮತ್ತೆ ರುರು ಇಬ್ಬರ ಕಥೆಯನ್ನು ಸೇರಿಸಿ ಬಿಟ್ಟಿದ್ದೀನಿ. ಅಮೃತ ದಾಂಪತ್ಯಂ ಅಂತ ಒಂದು ಸಂಸ್ಕೃತ ನಾಟಕ. ಒಂದು ಆಶ್ರಮ, ಆ ಆಶ್ರಮದಲ್ಲಿ ಒಬ್ಬ ಆಶ್ರಮ ಬಾಲಕ ರುರು ಅಂತ. ರುರು ಅಂದರೆ ಒಂದು ಜಾತಿಯ ಜಿಂಕೆ. ನಾವು ಯಾವುದನ್ನ ಬ್ಲಾಕ್ ಬಸ್ಟರ್ ಅಂತ ಕರಿತೀವಿ, ಆ ರೀತಿಯಾದಂಥ ಒಂದು ಜಾತಿ ರುರು. ಪ್ರಮದ್ವರ ಅಂತಂದ್ರೆ ಪ್ರಮದಾನಾಂ ವರ ಪ್ರಮದ್ವರ ಅಂತ. ಹೆಣ್ಣುಗಳಲ್ಲಿ ಶ್ರೇಷ್ಠಳಾದಂಥವಳು ಪ್ರಮದ್ವರ. ಅವಳು ಒಬ್ಬ ಅಪ್ಸರೆಯ ಮಗಳು. ಶಕುಂತಲೆಯನ್ನು ಹೇಗೆ ಮೇನಕೆ ಬಿಸಾಕಿ ಹೋದಳು, ಹಾಗೇನೆ ಆ ಅಪ್ಸರೆ ಕೂಡ ಬಿಸಾಕಿ ಹೋದಂಥ ಮಗುವನ್ನ ಆಶ್ರಮದ ಜನವೇ ಬೆಳೆಸಿದ್ದು. ಇವರಿಬ್ಬರು ಚಿಕ್ಕ ವಯಸ್ಸಿನಿಂದಲೇ ಅನ್ಯೋನ್ಯವಾಗಿ ಒಟ್ಟಿಗೆ ಆಡಿಕೊಂಡು ಹಾಡಿಕೊಂಡು ಬೆಳೆದಂಥವರು. ಅವರನ್ನ ತುಂಬಾ ಅನುರೂಪವಾದ ಜೋಡಿ ಅಂತ ಆಶ್ರಮದ ಜನರೆಲ್ಲ ಸೇರಿ ಒಟ್ಟು ಮದುವೆ ಮಾಡಿಸ್ಬೇಕು ಅಂತ ನೋಡಿದ್ರು. ಮದುವೆಯ ಹಿಂದಿನ ಸಾಯಂಕಾಲ ಪ್ರಮದ್ವರೆಗೆ ಹಾವು ಕಚ್ಚಿ ಅವಳು ಸತ್ತು ಹೋಗ್ಬಿಟ್ಲು. ಆಗ ರುರು ಅವಳನ್ನ ಬದುಕಿಸಿಕೊಳ್ಳಬೇಕು ಅಂತ ಸಂಯಮಿನಿ ಯಮಲೋಕದವರೆಗೂ ಹೋಗ್ತಾನೆ. ಯಮನ ಜೊತೆ ಚರ್ಚೆ ಮಾಡ್ತಾನೆ. ಯಮ ಹೇಳ್ತಾನೆ, ಸತ್ತ ಮೇಲೆ ಬದುಕೋ ಹಾಗೆ ಇಲ್ಲ, ಅವಳ ಆಯುಷ್ಯ ಮುಗಿದಿತ್ತು ಅಂತ. ಹಾಗಿದ್ದರೆ ಯಾವ ತರ ಬದುಕಿಸ್ಕೊಳ್ಳೋದು ಅಂದ್ರೆ, ಮತ್ತಾರಾದ್ರೂ ಪ್ರಾಣ ಕೊಡಬೇಕು, ಜಗತ್ನಲ್ಲಿ ಯಾರೂ ಕೊಡೋದಿಲ್ಲ ಅಂತ. ನಾನು ಕೊಡ್ತೀನಿ, ನನಗೆಷ್ಟು ಆಯುಷ್ಯ ಇದೆ ಹೇಳು ಅಂತ. ಇಷ್ಟಿದೆ ಅಂತ. ಹಾಗಿದ್ರೆ ಅದರೊಳಗೆ ಅರ್ಧ ಅವಳಿಗೆ ಕೊಡಿಸ್ಬಿಡು, ಹಾಗಾಗಿ ಅವಳು ಬದುಕಲಿ ಅಂತ. ಹೀಗೆ ಪ್ರಮದ್ವರೆಯನ್ನ ತನ್ನ ಪ್ರಾಣ ಕೊಟ್ಟು ಬದುಕಿಸಿಕೊಂಡ. ನಿಜವಾಗಿ ನೋಡಿದ್ರೆ ಸಾವಿತ್ರಿ ದೊಡ್ಡ ಕೆಲಸ ಮಾಡಿದಳು. ನಿಜ, ಸಾವಿತ್ರೋಪಾಖ್ಯಾನವೂ ಬರುತ್ತೆ. ಆದರೆ ಅವಳು ತಾನು ಕಳ್ಕೊಂಡು ಗಂಡನ ಪ್ರಾಣವನ್ನು ಉಳಿಸಿಕೊಳ್ಳುವಂಥ ಸ್ಥಿತಿ ಬರಲಿಲ್ಲ. ಅರೆ ರುರುವಿಗೆ ಅದೂ ಆಯಿತು, ಆದರೆ ಅವನು ಹಿಂಜರಿಯಲಿಲ್ಲ. ಆ ಪ್ರಾಣವನ್ನು ಕೊಟ್ಟು ಬದುಕಿಸಿಕೊಂಡ ಅನ್ನುವಂಥದ್ದು ಇದು ಮಹಾಭಾರತಕಾರರು ಮರೆಯದೆ ಹೇಳಿರುವುದು. ಆರ್ ಕೃಷ್ಣಶಾಸ್ತ್ರಿಗಳು ವಚನ ಭಾರತದ ಪೀಠಿಕೆಯಲ್ಲಿ ಹೇಳ್ತಾರೆ, ಇಡೀ ಮಹಾಭಾರತ ವ್ಯಾಸ ಭಾರತವನ್ನು ಹುಡುಕಿ ಚಂಡಿಯ ತರಹ ಒಬ್ಬ ಹೆಂಗಸು ಕಾಣಿಸೋದಿಲ್ಲ ಅಂತ. ಮಹಾಭಾರತದಲ್ಲಿ ಕೆಟ್ಟ ಹೆಂಗಸರು ಜಾಸ್ತಿ ಕಾಣಿಸುವುದೇ ಇಲ್ಲ. ಕೆಟ್ಟವರು ಅನ್ನೋರು ಗಂಡಸರಲ್ಲೇ ಒಂದು 4 ಜನ ಕಾಣಿಸ್ತಾರೆ ಹೊರತು ಹೆಂಗಸರಲ್ಲಿ ಕಾಣಿಸೋದಿಲ್ಲ. ಅಂದ್ರೆ ವ್ಯಾಸರ ದೃಷ್ಟಿ ಪುರುಷ ಪಕ್ಷಪಾತಿಯಾಗಿದ್ದಿರಲಿಲ್ಲ ಅಂತ ಗೊತ್ತಾಗುತ್ತೆ. ಕಾರಣ ಅವರು ಸ್ತ್ರೀತ್ವ ಪುಂಸ್ತ್ವವನ್ನ ಮೀರಿ ಯೋಚನೆ ಮಾಡ್ತಾ ಇದ್ರು. ಅಂತಹದ್ದು ಈ ರುರು ಪ್ರಮದ್ವರ್ಯರ ಉಪಾಖ್ಯಾನ. ಮತ್ತೆ
ಇನ್ನೊಂದು ಬಹಳ ಆಕರ್ಷಕವಾದ ಉಪಾಖ್ಯಾನ ಅಂತ ಹೇಳದೇ ಇದ್ರು ಆರಂಭದಲ್ಲಿ ಬರುವಂಥ ಒಂದು ಕಥೆ ಅಂತಂದರೆ ಅದು ವಿನತ ಕದ್ರು ಅವರುಗಳಿಗೆ ಸಂಬಂಧಪಟ್ಟಂಥ ಕಥೆ. ತುಂಬ ರಸಮಯವಾದಂಥದ್ದು, ನಿಮಗೆಲ್ಲ ಗೊತ್ತೇ ಇರುವುದಾದ್ದರಿಂದ ನಾನು ಹೆಚ್ಚಿನ ವಿಸ್ತಾರ ಮಾಡೋದಕ್ಕೆ ಹೋಗುವುದಿಲ್ಲ. ಪ್ರಜಾಪತಿಯ ಅಂದರೆ ಕಶ್ಯಪ ಪ್ರಜಾಪತಿಯ ಪತ್ನಿಯರೇ ಈ ದಕ್ಷ ಬ್ರಹ್ಮನ ಮಕ್ಕಳು, ಅನೇಕ ಜನ ಮಕ್ಕಳು. ಆ ಒಬ್ಬೊಬ್ಬರಿಂದಲೂ ಒಂದೊಂದು ವಿಧವಾದ ಜೀವ ಸೃಷ್ಟಿ ಆಯಿತು ಅಂತ. ಪ್ರಜಾಪತಿಗಳನ್ನು ನಮ್ಮ ಪುರಾಣದಲ್ಲಿ ಸೃಷ್ಟಿಯನ್ನು ಮುಂದುವರಿಸುವಂಥವರು ಅಂತ 14 ಜನ ಅವರು ಪ್ರಜಾಪತಿಗಳು. ಅವರೆಲ್ಲರೂ ಕೂಡ ಮತ್ತು ನವಬ್ರಹ್ಮರು ಅಂತ ಬೇರೆ, ಇವರೆಲ್ಲ ಸೃಷ್ಟಿಯನ್ನು ಮುಂದುವರಿಸುವಂಥವರು ಅಂತ. ಕಶ್ಯಪ ಅಂದರೆ ಕಶ್ಯಪ ಪಶ್ಯಕೋ ಭವತಿ ಅಂತ ವೇದದ ಮಾತು. ಕಾಣ್ಕೆ ಇರುವವನು ಕಶ್ಯಪ. ಪಶ್ಯಕ ಅಂದರೆ ನೋಟ, ವಿಷನ್ ಇರುವಂಥವನು. ಆ ಕಶ್ಯಪನ ಸಂತಾನ ಇಡೀ ಜಗತ್ತು ಅಂತ. ಅದರಿಂದಲೇ ನಮ್ಮಲ್ಲಿ ಇವತ್ತಿಗೂ ಯಾರಿಗಾದರೂ ಗೋತ್ರ ಗೊತ್ತಿಲ್ಲ ಅಂದರೆ ಕಾಶ್ಯಪ ಗೋತ್ರಕ್ಕೆ ಸೇರಿಸಿ ಅಂತ ಹೇಳುವಂಥದ್ದು. ಒಂದು ರೀತಿ ಅದು ಓ ಪಾಸಿಟಿವ್ ಬ್ಲಡ್ ಗ್ರೂಪ್, ಯೂನಿವರ್ಸಲ್ ಡೋನರ್ ತರಹ ಕಶ್ಯಪರು ಎಲ್ಲರಿಗೂ ಅಡ್ಜಸ್ಟ್ ಹಾಕೊಂಡು ಹೋಗುವಂಥವ್ರು. ಅವರಿಗೆ ಅನೇಕ ಪತ್ನಿಯರು. ಅರಣ್ಯಾನಿ ಅಂತ ಒಬ್ಬ ಪತ್ನಿ, ಆಕೆಯಲ್ಲಿ ಗಿಡ ಮರಗಳೆಲ್ಲ ಹುಟ್ಟಿದವು. ವಿನತೆ, ಅವಳಲ್ಲಿ ಎಲ್ಲ ಪಕ್ಷಿಗಳು ಹುಟ್ಟಿದವು. ಕದ್ರು, ಅವಳಲ್ಲಿ ಎಲ್ಲ ರೆಪ್ಟೈಲ್ಸ್ ಉರಗಗಳೆಲ್ಲ ಹುಟ್ಟಿದವು. ಹೀಗೆ ಬರುತ್ತೆ. ಮತ್ತೆ ಸೌರಭೇಯಿ ಅಂತ, ಅವಳಲ್ಲಿ ಎಲ್ಲ ಜಾತಿಯ ಪಶುಗಳು ಕೂಡ ಜನಿಸಿದವು ಅಂತ. ಅಂದರೆ ಅದ್ಭುತವಾದ ಸಂಕೇತ, ಇಡೀ ಸೃಷ್ಟಿ ಹೇಗೆ ಆಯಿತು ಅಂತ ತೋರಿಸುವುದು. ಜೊತೆಗೆ ಇವರೆಲ್ಲ ನಮ್ಮ ಜೊತೆಗೆ ಹುಟ್ಟಿ ಬಂದವರು, ಹಾಗಾಗಿ ನಮಗೂ ಅವರಿಗೂ ಸೌಂದರ್ಯ ಸಂಬಂಧ ಉಂಟು ಅಂತ. ಕಾಳಿದಾಸನ ಶಾಕುಂತಲದಲ್ಲಿ ಶಕುಂತಲೆಯನ್ನ ಇವಳು ಇಷ್ಟು ಸುಕುಮಾರಿ, ಈ ಮರ ಗಿಡಗಳಿಗೆಲ್ಲ ಕಷ್ಟಪಟ್ಟು ನೀರು ಎರೀತಾ ಇದ್ದಾಳಲ್ಲ, ತಾತ ಕಾಶ್ಯಪರು ತುಂಬ ಕಠೋರವಾದಂತಹ ಶಾಸನ ಮಾಡಿಬಿಟ್ಟಿದ್ದಾರೆ ಅಂತ ಪ್ರಿಂವದಿಯೋ ಅನಸೂಯೋ ಹೇಳಿದ್ರೆ, ಅಸ್ತಿಮೇ ಸೋದರ ಸ್ನೇಹ ಅಂತ ಹೇಳ್ತಾಳೆ. ಇವರಲ್ಲಿ ಒಡಹುಟ್ಟಿನ ಸ್ನೇಹ ನನಗೆ ಉಂಟು ಅಂತ. ಇದೆಲ್ಲ ಬರಬೇಕು ಅಂದ್ರೆ ಪ್ರಾಣಿ ಪಕ್ಷಿಗಳನ್ನ ನಿಮ್ಮ ಸಹೋದರರಂತೆ ಸಹೋದರರಂತೆ ಪ್ರೀತಿಸಿ ಅಂತ ರಸ್ತೆನಲ್ಲಿ ಒಂದು 50-60 ಸಾವಿರ ಖರ್ಚು ಮಾಡಿಬಿಟ್ಟಿದ್ನು, ಡಿಜಿಟಲ್ ಪ್ರಿಂಟ್ ಮಾಡಿಸ್ಬಿಟ್ಟಿದ್ನು, ಬಿಸಿ ಊಟದ ಬ್ಯಾನರ್ ಹಾಕದಂತೆ ಹಾಕ್ಸಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಅಥವಾ ಟಿವಿನಲ್ಲಿ ಎಡವು ಬಿದ್ದಾಗಲೆಲ್ಲ ಕೂಡ ಮರಗಳನ್ನ ನಿಮ್ಮಂತೆ ಪ್ರೀತಿಸಿ ಅಂತೆಲ್ಲ ಉದ್ಘೋಷಣೆ ಮಾಡಿದ್ರೆ ಆಗೋದಿಲ್ಲ. ಪರಂಪರೆಯಲ್ಲಿ ನಮ್ಮ ಒಡಹುಟ್ಟು ಅನ್ನುವಂಥ ಮಿತ್ ಅದನ್ನು ಕ್ರಿಯೇಟ್ ಮಾಡಬೇಕು. ಪುರಾಣ ಪ್ರಜ್ಞೆಯಲ್ಲಿ ನಮ್ಮ ಮನಸ್ಸು ಸಂಸ್ಕಾರಗೊಳ್ಳುವಂತೆ ವಾಸ್ತವ ಪ್ರಜ್ಞೆಯಲ್ಲಿ ಆಗುವುದಿಲ್ಲ. ಕಾರಣ ಮೊದಲೇ ನಾನು ಹೇಳಿದ್ದೆ, ಪುರಾಣ ಪ್ರಜ್ಞೆ ಒಂದು ಮೌಲ್ಯ, ವಾಸ್ತವ ಪ್ರಜ್ಞೆ ಅಲ್ಲ. ಹಾಗಲ್ಲ, ಅದೊಂದು ತಥ್ಯ ಮಾತ್ರ. ಆದ್ದರಿಂದಲೇ ಈ ಸಮಸ್ತ ಚರಾಚರ ಜೀವರಾಶಿಗಳನ್ನು ತಮ್ಮ ಒಡಹುಟ್ಟುಗಳು ಅಂತ ಭಾವಿಸಿಕೊಳ್ಳುವಂತೆ ಮಾಡುವುದರೊಳಗೇನೆ ಈ ಕಶ್ಯಪ ಪ್ರಜಾಪತಿಯ ಸಂತಾನದ ಕಥೆ ಇರುವುದು. ಅಲ್ಲಿ ನೋಡಿ, ಯಾವುದಾಗಿದ್ದರೂ ಮಾನವ ಭಾವವನ್ನು ಆರೋಪಣೆ ಮಾಡದೆ ರಸಸಿದ್ಧಿ ಇಲ್ಲ. ಇದು ಭರತ ಮುನಿಯ ಶಾಸನ. ದೇವತೆಗಳಿಗೂ ಮನುಷ್ಯತ್ವವನ್ನು ಆರೋಪ ಮಾಡಬೇಕು ಅಂತ, ಹಾಗೆ ಮಾಡದೆ ರಸಸಿದ್ಧಿ ಇಲ್ಲ. ಪ್ರಾಣಿಗಳಲ್ಲಿ ಕೂಡ ಆರೋಪಣ ಮಾಡಬೇಕು. ರಸ ಪ್ರಾಣಿಗಳಲ್ಲಿ ಉಂಟೆ ಇಲ್ಲವೇ ಅಂತ ಆಲಂಕಾರಿಕರು ದೊಡ್ಡ ಚರ್ಚೆ ಮಾಡಿದ್ದಾರೆ. ನಾನು ಅರಿತಂತೆ ಒಬ್ಬ ವಿದ್ಯಾಧರ ಅಂತ ಆಂಧ್ರದವನು, ಕಳಿಂಗ ದೇಶದವನು, ಅವನೊಬ್ಬ ಏಕಾವಳಿ ಎನ್ನುವ ಅಲಂಕಾರ ಶಾಸ್ತ್ರ ಗ್ರಂಥದಲ್ಲಿ ಪ್ರಾಣಿಗಳಲ್ಲಿ ಕೂಡ ರಸಭಾವ ಉಂಟು ಅಂತ ಹೇಳ್ತಾನೆ. ಕಾರಣ ಕೊಟ್ಟಿಲ್ಲ. ಅದು ಕಾರಣ ಇಷ್ಟೇ, ಮಾನವೀಯ ಭಾವಗಳನ್ನು ಆರೋಪ ಮಾಡ್ತೀವಿ ಅಂತ. ಹಾಗೆ ಮಾಡಿದ ತಕ್ಷಣ ಅಲ್ಲಿ ಎಲ್ಲ ರೀತಿಯಾದ ಭಾವನೆಗಳು ಉಕ್ಕೇರುತ್ತವೆ. ಇಲ್ಲಿ ಆಗಿರುವುದದೇ. ರಾಕ್ಷಸರು ಕೂಡ ಕಶ್ಯಪನ ಮಕ್ಕಳು, ಧನುವಿನ ಮಕ್ಕಳು ದೈತ್ಯರು, ದ್ವಿತೀಯ ಮಕ್ಕಳು ದೈತ್ಯರು, ಧನುವಿನ ಮಕ್ಕಳು ದಾನವರು ಅಂತೆಲ್ಲ ನಿನ್ನೆ ಕೂಡ ತಿಳಿಸಿದ್ದೆ. ಈ ವಿನುತೆಯ ಮಕ್ಕಳು ಎಲ್ಲ ಪಕ್ಷಿಗಳು. ಅವಳು 2 ಮೊಟ್ಟೆಯನ್ನು ಇಟ್ಟಳು ಅಂತ ಕಥೆ ಬರುತ್ತೆ. ನೋಡಿ ಯಾವ ತರಹ ಇವರು ಫ್ಯಾಕ್ಟ್ ಅಂಡ್ ಫ್ಯಾಂಟಸಿಯನ್ನು ಬೆರೆಸ್ತಾರೆ ಪುರಾಣದವರು. ಈ ಹೊತ್ತು ನಮ್ಮಲ್ಲಿ ಯಾರೋ ವಿದೇಶೀಯರು ತಮ್ಮ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಮಾಡಿಬಿಟ್ರೆ ಅದ್ಭುತವಾದ ಶಿಲ್ಪ ಅಂತ ಹೇಳ್ತಾರೆ. ಕೆಲವು ಸರ್ತಿ ರವಿ ಬೆಳಗೆರೆ ಅಂತವರು ಒಳ್ಳೆ ಬರವಣಿಗೆ ಮಾಡ್ತಾರೆ. ಮೊನ್ನೆ ದಿವಸದ ಒಂದು ಪತ್ರಿಕೆಯಲ್ಲಿ ಪೋಲಂಕಿ ರಾಮಮೂರ್ತಿ ಎನ್ನುವ ಮಹಾನುಭಾವರ ಬಗ್ಗೆ ಒಂದಿಷ್ಟು ಮಂತ್ರಪುಷ್ಪವನ್ನು ಹಾಕ್ತಾ ಆತ ಒಂದು ಒಳ್ಳೆ ಮಾತು ಬರೆದಿದ್ರು. ಈ ನಿಡುಮಾಮಿಡಿ ಮಠದ ಇಮಾಮ್ ಒಬ್ಬರಿದ್ದಾರಲ್ಲ, ಆತ ಪಾಯಸಕ್ಕೆ ಹುಟ್ಟುಬಿಡ್ತಾರ್ಯಾ ಮಕ್ಕಳು ಅಂತ ಅಂದಿದ್ದಕ್ಕೆ ರವಿ ಬೆಳಗೆರೆ, ಈ ಮನುಷ್ಯ ಒಂಟಿಯಾಗಿ ಹುಟ್ಟಿದ್ದು ಇವತ್ತಿಗೂ ಒಂಟಿಯಾಗಿ ಇರೋದು, ನಾವು ಅಂತ ಬಹುವಚನ ಹೇಳ್ಕೊಡ್ತಾರೆ, ಸಾಮಾನ್ಯದ ಗ್ರಾಮರ್ ಗೊತ್ತಿಲ್ಲ ಅಂತ ಏನೋ ಬೈದಿದ್ದುಂಟು. ಅಂದರೆ
ಅದೇ ನಾವು ಈ ರೀತಿಯಾದಂತಹ ಒಂದು ಪಾಯಸಕ್ಕೆ ಮಕ್ಕಳು ಹುಟ್ಟಿದ್ರು ಅನ್ನುವಂತಹದ್ದು ಒಂದನ್ನ ಕಥೆಯಲ್ಲಿಯೋ ಕಾದಂಬರಿಯಲ್ಲಿಯೋ ಮಾಡಿಬಿಟ್ರೆ ಅದ್ಭುತ ಸಂವಿಧಾನ. ನಮ್ಮ ಚಂದ್ರಶೇಖರ ಕಂಬಾರ ಮಾಡಿಬಿಟ್ರೆ ಅದು ಜಾನಪದ, ಅದ್ಭುತವಾದಂಥ ಅಂಗೀಕಾರ್ಯವಾದ ವಸ್ತು ಆಗಿಬಿಡುತ್ತೆ. ಅದೇ ವಾಲ್ಮೀಕಿಯ ವ್ಯಾಸನ ಮಾಡಿದ್ರೆ ಅದು ಬಂದ್ಬಿಟ್ಟಿದ್ರೆ ಪುರೋಹಿತ ಶಾಹಿ ಅಂತ ಅನಿಸ್ಕೊಂಡ್ಬಿಡುತ್ತೆ. ಇಂಥ ಹಿಪಾಕ್ರಸಿಗೆ ಏನನ್ಬೇಕು ಅಂತ ಇಲ್ಲಿರುವಂಥ ಪೌರಾಣಿಕ ಸಂಕೇತ ಏನು ಅನ್ನೋದನ್ನು ನೋಡಬೇಕು. ಯಾವ ಜಾತಿ ಮತ ನೀತಿ ಅಲ್ಲ ಅಲ್ಲಿ ಬರುವಂಥದ್ದು. ಅವಳು ಹೆಣ್ಣು ಅಂತ, ಕಶ್ಯಪ ಋಷಿಯ ಪತ್ನಿ ಅಂತ ಇಟ್ಟಿದ್ದು ಮೊಟ್ಟೆ ಅಂತ, ಅಲ್ಲಿ ಹುಟ್ಟಿದ್ದು ಪಕ್ಷಿಗಳು ಅಂತ. ಆ ಪಕ್ಷಿಗಳು ನಮ್ಮಂತೆ ಭಾವನೆಗಳನ್ನು ಇಟ್ಟುಕೊಂಡಿರುವಂಥವು, ರಾಗದ್ವೇಷಗಳು ಇರುವಂಥವು. ಅಂದರೆ ಎಲ್ಲಿಂದ ಎಲ್ಲಿಗೆ ಹಾರಾಡುತ್ತವೆ. ಭೈರಪ್ಪನವರು ಒಂದು ಕಡೆ ಬರೀತಾರೆ, ನಮ್ಮ ಆಧುನಿಕ ಪ್ರಪಂಚ ತುಂಬ ಬಡವಾಗಿದೆ, ವಿಶೇಷವಾಗಿ ಸಾಹಿತ್ಯ ಪ್ರಪಂಚಕ್ಕೆ. ಹಿಂದಿನ ಕಾಲದಲ್ಲಿ ಮನುಷ್ಯ ಪ್ರಾಣಿಗಳ ಜೊತೆ ಮಾತಾಡಬಹುದು, ಜಡವಸ್ತುಗಳ ಜೊತೆ ಮಾತನಾಡಬಹುದು, ಯಾವ ಕಾಲದಿಂದ ಯಾವ ಕಾಲಕ್ಕೆ ಬೇಕಾದ್ರೂ ಹೋಗ್ಬೋದು, ಯಾವ ಲೋಕದಿಂದ ಯಾವ ಲೋಕಕ್ಕೆ ಬೇಕಾದ್ರೂ ಹೋಗ್ಬೋದು. ಈ ವಿಸ್ತಾರ ಇತ್ತು. ಈಗ ಒಬ್ಬಳು ಮೊಟ್ಟೆ ಇಟ್ಟಳು ಮಗುವಿಗೆ ಬದಲಾಗಿ ಅಂದ ತಕ್ಷಣ ಗೊಳ್ಳಂತ ನಗುವುದಾಗುತ್ತೆ, ನಮಗೆ ನಂಬಕ್ಕೆ ಆಗೋದಿಲ್ಲ ಅಂತ. ಆದರೆ ಆ ಸಂಕೇತ ಪ್ರಪಂಚದ ಸ್ವಾರಸ್ಯ ಏನು ಅಂತ ಗ್ರಹಿಸೋದಿಕ್ಕೂ ಆಗ್ತಾ ಇಲ್ಲ. ಈ ಒಂದು ದುರಂತ ಇದೆ. ಇಂಥ ಒಂದು ಪುರಾಣ ಬೇಕು ಅಂತ ತಾನೇ ಅಮೆರಿಕದವರು ನಾಯಿಪಾಡು ಪಡ್ತಾ ಇರೋದು. ಅವರ ಕಾರ್ಟೂನ್ಗಳನ್ನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಒಂದು ಪುರಾಣವನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಅವರು ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಪುರಾಣಗಳು ಕೊಳತು ನಾರ್ತಾ ಇವೆ, ರಾಶಿ ರಾಶಿ ಇವೆ, ಆದರೆ ಯಾರೂ ಅದನ್ನು ನೋಡುವಂಥವ್ರಿಲ್ಲ. ನಮ್ಮ ಪಂಚತಂತ್ರದಂತಹ ಕಥೆಗಳು ಪ್ರಪಂಚದಲ್ಲಿ ಎಲ್ಲಿ ಸಿಗುತ್ತವೆ? ಇವುಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಒಂದು ಚೂರು ಕಥೆ ಹೇಳೋದಿಲ್ಲ. ಈಚೆಗಂತೂ ನಾನು ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಅವರುಗಳಿಗೆ ರಾಮಾಯಣ ಮಹಾಭಾರತಗಳ ಸ್ಥೂಲ ಕಥೆಯೂ ಗೊತ್ತಿಲ್ಲ. 50 ಜನರಲ್ಲಿ ತುಂಬ ಸಂಸ್ಕಾರವಂತರ ಮನೆಯ ಮಕ್ಕಳಲ್ಲಿ 20 ಜನ ಕೈ ಎತ್ತಿದ್ರು ಮಹಾಭಾರತ ಕಥೆ ಗೊತ್ತಿದೆ ಅಂತ. ಅಂದರೆ ಎಲ್ಲಿಗೆ ಬಂದಿದೆ ಅಂತ. ಮಹಾಭಾರತ ರಾಮಾಯಣ ಕಥೆಗಳು ಯಾರು ಮಕ್ಕಳಿಗೆ ಹೇಳ್ತಾ ಇಲ್ವೋ ಆ ಮಕ್ಕಳು ಹಿಂದೂಳಾಗಿರೋದಿಲ್ಲ. ಅವರ ಮಕ್ಕಳೆಲ್ಲ ಕ್ರಿಶ್ಚಿಯನ್ರು ಮುಸಲ್ಮಾನರೇ ಆಗ್ತಾರೆ, ಅಷ್ಟೇ, ಇನ್ನೇನೂ ಇಲ್ಲ. ಯಾವತ್ತೂ ಈ ಕಥೆಗಳು ಓದದೆಯೇ ನಮಗೆ ಪರಿಚಯವಾಗಿರುತ್ತೋ. ಅನಂತಮೂರ್ತಿಯವರೊಮ್ಮೆ ಹೇಳಿದ್ರು, ರಾಮಾಯಣ ಮಹಾಭಾರತ ನಮಗೆ ಓದದೆಯೇ ಮೊದಲು ಗೊತ್ತಾಗಿರುವಂಥದ್ದು. ನೋಬಡಿ ವಿಲ್ ಬಿ ರೀಡಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ. ಅದು ಇತ್ತು, ಈಗ ಅದು ಇಲ್ಲ. ಅದೊಂದು ದೊಡ್ಡ ದುರಂತ. ಹಾಗಾಗಿ ನಾವು ಇಂಥ ಕಥೆಗಳನ್ನು ನೋಡಿ ಕಲಿತುಕೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು ಬಹಳ ಉಂಟು. ಆ ದೃಷ್ಟಿಯಿಂದ ಕಂಡಾಗ ಆ ವಿನತೆ ಇಟ್ಟ ಮೊಟ್ಟೆಗಳ ರೀತಿ ನೋಡಿ, ಅದರ ಕಥೆಯ ಮುಂದುವರಿಕೆಗೆ ಅದು ಹೇಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ. ಹೆತ್ತ ಮೇಲೆ ಗಂಡೋ ಹೆಣ್ಣೋ, ಮಗು ಕುರೂಪಿನೋ ಸುಂದರವೋ ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಮೊಟ್ಟೆ ಒಡೆದು ಮರಿಯಾಗುವವರೆಗೂ ಅದು ಗೊತ್ತಿಲ್ಲ. ಅಂದರೆ ಮೊಟ್ಟೆಗಳನ್ನ, ಪಕ್ಷಿಗಳನ್ನ ನಮ್ಮಲ್ಲಿ ದ್ವಿಜ ಅಂತ ಕರೀತಾರೆ, ಟ್ವೈಸ್ ಬಾರ್ನ್. ಒಮ್ಮೆ ಮೊಟ್ಟೆ ರೂಪದಲ್ಲಿ ಹುಟ್ಟಿ ಮತ್ತೆ ಹ್ಯಾಚ್ ಆದ ತಕ್ಷಣ, ಒಡೆದ ತಕ್ಷಣ ಬರುವಂತಹದ್ದು ಅಂತ. ಅಂದರೆ ಮೊದಲು ಒಂದು ಕುತೂಹಲ, ಯಾವುದು ಸಿಟಿ ಸ್ಕ್ಯಾನಿಂಗ್ ಯಾವುದೂ ಇಲ್ವಲ್ಲ. ಆಮೇಲೆ ಮೊಟ್ಟೆ ಒಡೆಯುವವರೆಗೂ ಒಂದು ಕುತೂಹಲ. ಸಂಯಮಕ್ಕೆ ಇದಕ್ಕಿಂತ ದೊಡ್ಡ ಪಾಠ ಎಲ್ಲಿ? ಕುತೂಹಲವನ್ನು ಹತ್ತಿಕ್ಕೆ ಕೊಡೋದ್ರ ಬಗ್ಗೆ ಇದಕ್ಕಿಂತ ದೊಡ್ಡದೆಲ್ಲಿ? ಹಾಗೆಯೇ ಕುತೂಹಲ ಕೆರಳಿದಾಗ ಏನೆಲ್ಲ ಅನಾಹುತ ಆಗ್ಬೋದು. ವಿನತೆಗೆ ಆ ಕುತೂಹಲ. ಕದ್ರುವಿಗೆ ಅನೇಕ ಮಕ್ಕಳು ಹುಟ್ಟುಬಿಟ್ರು, ತನಗೆ ಹುಟ್ಟೇ ಇಲ್ಲ ಅಂತ. ಈ ಸಂತಾನದ ಮೋಹ ಇದೆಯಲ್ಲ, ಅದು ಎಂಥ ಮಾತ್ಸರ್ಯವನ್ನು ಹುಟ್ಟಿಸುತ್ತೆ. ಕಾರಣ ಏನು? ಬಹಳ ಬಾರಿ ಯೋಚನೆ ಮಾಡಿದ್ದೀನಿ. ಸಂತಾನ ಅಂದರೆ ನಮ್ಮ ಸೃಷ್ಟಿ. ಮನುಷ್ಯ ಏನು ಮಾಡದೇ ಇದ್ರೂ ಬೇಕಾದ್ರೆ ಸುಲಭವಾಗಿ ಮಕ್ಕಳನ್ನು ಹೆತ್ತು ಬಿಡಬಹುದು. ಸುಲಭವಾಗಿ ಅಂತ ನಾನು ಹೇಳಬಾರದು, ಆದರೂ ಅತ್ಯಂತ ಸಾಧ್ಯವಾದಂಥದ್ದು ಸಂತಾನ. ಅದರಿಂದಲೇನೆ ತನ್ನ ಅಸ್ತಿತ್ವ ರೂಪಿತವಾಗುತ್ತೆ. ಶರೀರ ನಶ್ವರ, ಸತ್ತೋಗ್ತೀನಿ, ನಾನು ಸಾಯ್ತೀನಿ, ಯಾರ ನನ್ನ ಮಕ್ಕಳ ರೂಪದಲ್ಲಿ ನಾನು ಬದುಕ್ತೀನಿ ಅಂತ. ಹಾಗಾಗಿ ನಮ್ಮ ಅಜರಾಮರತೆ ಪ್ರವಾಹ ನಿತ್ಯತ್ವ ನ್ಯಾಯದಂತೆ ಹೋಗುತ್ತೆ. ಪ್ರವಾಹ ನಿತ್ಯತ್ವ ಅಂದರೆ ನಾನು ಸತ್ರು ಮಕ್ಕಳಿರ್ತಾರೆ, ಮಕ್ಕಳ ಸತ್ರು ಮೊಮ್ಮಕ್ಕಳಿರ್ತಾರೆ. ಈ ಪ್ರವಾಹ ನಿತ್ಯತ್ವದ ರೂಪದಲ್ಲಿ ಹೋಗುತ್ತೆ. ನಮ್ಮ ಆಸ್ತಿ ಇರುತ್ತಲ್ಲ, ಅವರು ಅನುಭವಿಸ್ತಾರೆ. ನನ್ನ ಬೆಳ್ಳಿ ಪಾತ್ರೆಗಳನ್ನೆಲ್ಲ ಮೊಮ್ಮಕ್ಕಳು ಇಟ್ಕೊಂಡು ಸಂಧ್ಯಾವನೆ ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ. ಹಾಗಾಗಿ ಅಹಂಕಾರ ಮಮಕಾರಗಳಿಗೆ ನನ್ನದು ಮತ್ತು ನಾನು ಈ ಎರಡಕ್ಕೂ ಕೂಡ ಬಹಳ ಒಳ್ಳೆಯ ಹಸನಾದ ಅವಕಾಶ ಕೊಡೋದ್ರಿಂದ ಸಂತಾನದ ಮೇಲೆ ಎಲ್ಲಿಲ್ಲದ ಮೋಹ ಉಂಟು. ಆ ಸಂತಾನದ ಮೋಹದ ಜೊತೆಗೆ ಅದು ಬೇರೆಯವರಿಗಾಯಿತು, ನನಗಾಗಲಿಲ್ಲ ಅಂದರೆ ಮಾತ್ಸರ್ಯವನ್ನು ತಾನಾಗಿ ತರುತ್ತೆ. ವಿನತೆಗೆ ಆಗಿದ್ದು ಅದೇ. ಕದ್ರುವಿಗೆ ಅಷ್ಟು ಮಕ್ಕಳು, ನನಗಾಗಲಿಲ್ವಲ್ಲ. ನೋಡಿ, ಇದು ಮಹಾಭಾರತದ ಆದಿಯಲ್ಲಿ ಬರುವ ಕಥೆ. ಒಬ್ಬಳ ಮಕ್ಕಳನ್ನು ನೋಡಿ ಮತ್ತೊಬ್ಬಳು ಹೊಟ್ಟೆ ಉರ್ಕೊಂಡಿದ್ದು. ಇವಳ ಮಕ್ಕಳು ದಾಸರಾಗಬೇಕಾಯಿತು. ಗಾಂಧಾರಿ ಹೊಟ್ಟೆ ಹೊಡ್ಕೊಂಡ್ಲು, ಕುಂತಿಗೆ ಮಕ್ಕಳಾದ್ರು ಅಂತ. ಕುಂತಿಗೆ ಮಕ್ಕಳು ದಾಸರಾಗಬೇಕಾಯಿತು, ಜೂಜಿನಲ್ಲಿ ಸೋತು. ಅಂದರೆ ಮಹಾಭಾರತದಲ್ಲಿ ಉಪಾಖ್ಯಾನಗಳನ್ನೆಲ್ಲ ಬೋಳಿಸ್ಬಿಟ್ರೆ ಏನು ಉಳಿಯುತ್ತೆ?
ಏನೂ ಇಲ್ಲ. ಅದು ಹೇಗಿರುತ್ತೆ ಅಂದರೆ ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಥರ ಇರುತ್ತೆ. ಈ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡುವಂಥ ಹೆಂಡತಿ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಗಂಡ, ಇವರುಗಳು ಒಟ್ಟಿಗೆ ಯಾವಾಗಲೂ 1-2 ಗಂಟೆನೋ ಏನೋ ವಾರದಲ್ಲಿ ಇರುವಂಥ ಒಂದು ಮನೆ ಯಾವ ಸ್ಥಿತಿಯಲ್ಲಿರುತ್ತೆ ಆ ಥರ ಮಹಾಭಾರತ ತಬ್ಬಲಿ ಅಬ್ಬೆ ಪಾರಿ ಆಗಿಬಿಡುತ್ತೆ. ಮಹಾಭಾರತ ಒಂದು ನಂದ ಗೋಕುಲ, 50-60 ಜನ ಇರೋ ಜಾಯಿಂಟ್ ಫ್ಯಾಮಿಲಿ, ಹೊತ್ತಿಗೆ ಒಂದು 25 ಎಲೆ ಬೀಳಬೇಕು ಅಲ್ಲಿ, ಆ ರೀತಿಯಾಗಿರುವಂಥದ್ದು. ಹಾಗಾಗಿ ಇವೆಲ್ಲ ಸೇರಿಕೊಂಡು ಬರುವಂತಹದ್ದು. ಮತ್ತೆ ಪ್ರತಿಯೊಂದು ಉಪಾಖ್ಯಾನವು ಮಹಾಭಾರತದ ಮೂಲ ಕಥೆಯ ಒಂದಲ್ಲ ಒಂದು ಮುಖದ ಕಡೆಗೆ ಕೇಂದ್ರೀಕರಣ ಮಾಡ್ತಾ ಇದೆ. ಯಯಾತಿಯದಾದರೂ ಕಾಮ, ದುರ್ಯೋಧನದ ಲೋಭ. ಅರಿಷಡ್ವರ್ಗದಲ್ಲಿ ಒಂದಾದ ಲೋಭ ದುರ್ಯೋಧನನ್ನ ಹಿಡಿದು ಹಿಂಸೆ ಮಾಡಿದರೆ ಯಯಾತಿಯನ್ನ ಕಾಮ ಹಿಡಿದು ಹಿಂಸೆ ಮಾಡ್ತು ಅಂತ. ಇಂಥದ್ದು ಅರಿಷಡ್ವರ್ಗಗಳ ತಾಕಲಾಟ ಅಂತ ತೋರಿಸುವುದು ಇದರ ಸ್ವಾರಸ್ಯ. ಹಾಗೆಯೇ ವಿನತಾ ಕದ್ರುಗಳಲ್ಲಿ ಮೋಹ ಮಾತ್ಸರ್ಯಗಳು ಕೆಲಸ ಮಾಡಿದ ರೀತಿ ಹೇಗೆ ಅಂತ. ಅವಳು ಒಂದು ಮೊಟ್ಟೆಯನ್ನು ಒಡೆದೇ ಬಿಟ್ಲು. 100 ತೊಡೆಯವರೆಗೂ ಬೆಳೆದಂಥ ಅರುಣ ಹುಟ್ಟಿದ. ಅವನು ನೋಡಿ, ನೀನು ನಿನ್ನ ಕುತೂಹಲಕ್ಕೋಸ್ಕರ ನನ್ನ ಬದುಕಿನ ಜೊತೆ ಆಟ ಆಡದೆ, ಅದಕ್ಕೆ ನಿನಗೆ ನಾನು ಶಾಪ ಕೊಡ್ತೀನಿ ಅಂತ. ಅಲ್ಲಿ ಯಯಾತಿ ತಂದೆ ಮಕ್ಕಳಿಗೆ ಶಾಪ ಕೊಟ್ರೆ, ಇಲ್ಲಿ ಮಗ ತಾಯಿಗೆ ಶಾಪ ಕೊಡೋದು. ತಮ್ಮ ಸ್ಥಿತಿಗೆ ಬಂದಾಗ ತಂದೆನೂ ಇಲ್ಲ, ಮಗನೂ ಇಲ್ಲ, ತಾಯಿಯೂ ಇಲ್ಲ, ಮಗಳೂ ಇಲ್ಲ. ಅಂದ್ರೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅನ್ನೋದು ವಿಪರೀತಾರ್ಥದಲ್ಲಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಈ ಹಾರ್ಡ್ ರಿಯಾಲಿಟಿಯನ್ನು ಎಪಿಕ್ ಅಲ್ಲದೆ ಇನ್ಯಾವುದು ತಿಳಿಸಲ್ಲ. ಅದರೊಳಗೂ ವ್ಯಾಸರು ಹೇಳಿದ್ರು, ಊರ್ಧ್ವೋ ಬಾಹುರ್ ವಿರೋಮ್ಯಶಃ ನಚ ಕಶ್ಚಿತ್ ಶೃಣೋತಿ ಮಾಂ ಧರ್ಮಾದರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನ ಸೇವ್ಯತೆ ಅಂತ. ನಾನು 2 ಕೈಯಲ್ಲಿ 20 ಸರ್ತಿ ಎತ್ತಿ ಹೇಳ್ತೀನಿ, ವ್ಯಾಸ ಭಾರತವಲ್ಲದೆ ಜಗತ್ತಿನಲ್ಲಿ ಯಾವ ಸಾಹಿತ್ಯವೂ ಇಂಥ ದೊಡ್ಡ ವಿಷನ್ ಅನ್ನ ಕೊಡೋದಿಲ್ಲ. ಹೆಜ್ಜೆ ಹೆಜ್ಜೆಗೂ ಅಖಂಡಿತವಾಗಿ ಆ ಒಂದು ಅನುರಣನವನ್ನು ಉಂಟು ಮಾಡುತ್ತೆ ನಮ್ಮ ಮನಸ್ಸಿನಲ್ಲಿ. ತಾಯಿಗೆ ಮಗನೇ ಶಾಪ ಕೊಡ್ತಾನೆ, ನೀನು ನನ್ನನ್ನ ಕಾಲಿನ ಮೇಲೆ ನಿಂತುಕೊಳ್ಳದಂತೆ, ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳದಂತೆ ಮಾಡಿಬಿಟ್ಟಿದ್ದರಿಂದ ನೀನು ನಿನ್ನ ಸವತಿಯ ದಾಸ್ಯವನ್ನು ಹೊಂದು, ಯಾವ ಸವತಿಯ ಸಂತಾನವನ್ನು ಕರುಬಿ ನೀನು ನನ್ನನ್ನು ಅಕಾಲ ಜನ್ಮಕ್ಕೆ ತುತ್ತು ಮಾಡಿದ್ವಿ, ಹಾಗಾಗಿ ನೀನು ಆ ಥರ ಆಗುವಂತೆ ಶಾಪ ಕೊಟ್ಟಿದ್ದು. ಅವನು ಮತ್ತೆ ನೋಡಿ, ಅವನು ಸೂರ್ಯನ ಸಾರಥಿ ಆಗ್ತಾನೆ. ಸೂರ್ಯ ಅದಿತಿಯ ಮಗ, ಆದಿತ್ಯ ಅವನ ಸಾರಥಿ ಆಗ್ತಾನೆ. ಈ ಅರುಣನಿಗೆ ಕಾಲಿಲ್ಲ. ಅದು ಎಷ್ಟು ಸೊಗಸಾದ ಸಂಕೇತ ಅಂದರೆ, ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಆಗುತ್ತೆ. ಸೂರ್ಯನ ಸಾರಥಿ, ಸೂರ್ಯನ ರಥವನ್ನು ಓಡಿಸಿಕೊಂಡು ಮೊದಲು ಬರೋನು, ರಥಿಗಿಂತ ಮುಂದೆ ಸಾರಥಿ ಇರ್ತಾನೆ. ಅರುಣೋದಯದ ಕಾಲದಲ್ಲಿ ಕಿರಣೋದಯ ಆಗಿರೋಲ್ಲ. ಕಿರಣಕ್ಕೆ ಪಾದ ಅಂತಲೂ ಹೆಸರು ಸಂಸ್ಕೃತದಲ್ಲಿ. ಅರುಣನಿಗೆ ಕಾಲಿಲ್ಲ, ಹಾಗಾಗಿ ಅರುಣೋದಯದಲ್ಲಿ ಕಿರಣೋದಯ ಇಲ್ಲ, ಕಿರಣಗಳ ಕಾಣಿಸಲ್ಲ, ಪಾದ ಇಲ್ಲ ಅನ್ನುವಂಥ ಒಂದು ಪ್ರಕೃತಿಯನ್ನ, ಇದು ಕೇವಲ ಭಾರತೀಯ ಋಷಿಗಳಿಗೆ ಮಾತ್ರ ಸಾಧ್ಯ. ಇಷ್ಟು ಸುಂದರ ಕಲ್ಪನೆಗಳು, ಇಷ್ಟು ಸುಂದರ ಕಥೆಗಳು ಮಾಡೋದಕ್ಕೆ ಇವರಿಗೆ ಯಾವ ಜ್ಞಾನಪೀಠಗಳನ್ನು ಕೊಡಬೇಕು, ಅಷ್ಟು ಚೆನ್ನಾಗಿರುವಂಥ ಕಥೆ. ಆಮೇಲೆ ಅರುಣೋದಯವಾದ ಮೇಲೆ ಕಿರಣೋದಯವಾಗುತ್ತೆ, ಆಮೇಲೆ ಸೂರ್ಯೋದಯ ಆಗುತ್ತೆ. ಇದು ಪ್ರಕೃತಿಯಲ್ಲಿ ನಡೆಯುವಂಥದ್ದು. ಅದು ತೊಡೆಯಿಲ್ಲದೆ, ಕಾಲಿನ ಇಲ್ಲದೆ ತೊಡೆಯವರೆಗೂ ಮಾತ್ರ ಬೆಳೆದಂತಹ ಒಂದು ಶರೀರ ಅನ್ನುವ ಸಂಕೇತ. ಆ ಬಳಿಕ ಇನ್ನೊಂದು ಮೊಟ್ಟೆಯನ್ನು ತಾನು ಜಾಗರೂಕತೆಯಿಂದ ಕಾಪಾಡ್ತಾಳೆ. ಆಗ ಹುಟ್ಟಿದವನು ಗರುತ್ಮಾನ್. ಆ ಹೊತ್ತಿಗೆ ಅವಳಿಗೆ ದಾಸ್ಯ ಬಂದುಬಿಡುತ್ತೆ. ಅದು ನೋಡಿ, ಇಬ್ಬರೂ ವಿನತೆ ಮತ್ತೆ ಕದ್ರು ಇಬ್ಬರೂ ಕೂಡ ಒಮ್ಮೆ ಸಮುದ್ರದ ದಡದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ಅಲ್ಲಿ ಉಚ್ಚೈಶ್ರವಸ್ಸು ದಿವ್ಯಾಶ್ವ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದು ಅದು ಇರುತ್ತೆ, ಧವಲಾಶ್ವ ಅದು. ನನ್ನಯ್ಯ ಭಟ್ಟಾರಕ ಅಂತೂ ಲವಲಿ ಲುಂಗ ತರಂಗ, ಸೊಗಸಾಗಿರ್ತಕ್ಕಂಥ ಲವಲಿ ಲತೆಯ ಬಳ್ಳಿಗಳನ್ನೆಲ್ಲ ಚಪ್ಪರಿಸಿಕೊಂಡು ಅದು ಮೇಯ್ತಾ ಇತ್ತು ಅಂತೆಲ್ಲ ಚೆನ್ನಾಗಿ ಬರೀತಾನೆ. ವಿವಿಧೋತ್ತುಂಗ ತರಂಗ ಘಟ್ಟನ ಚಲದ್ವೇಲಾವನೇನಾವಲಿ ಲವಲಿ ಲುಂಗ ಲವಂಗ ಸಂಗತ ಲತಾ ಲಸ್ಯಂಬು ಲಿಕ್ಷಿಂಚುಚುನ್ ಅವದಾತಾಂಗದ ಹಾರ ಭೂಷಣ ಮತೋ ಒಪ್ಪಾರಗನ್ ಅಂತ ಕುದುರೆ ಅಷ್ಟು ಚೆನ್ನಾಗಿತ್ತು. ಅದನ್ನು ನೋಡಿ ಸಂತೋಷಪಟ್ಟು ಸುಮ್ಮನೆ ಇರಬೇಕಾಗಿತ್ತಲ್ಲ, ಚಾಲೆಂಜ್ ಮಾಡಿಕೊಂಡ್ರು. ಮತ್ತೆ ಅದು ಒಂದು ಗ್ಯಾಂಬ್ಲಿಂಗ್, ಕೌರವ ಪಾಂಡವರು ಮಾಡಿದ ಗ್ಯಾಂಬ್ಲಿಂಗ್ ತರದ್ದು. ಕುದುರೆ ಪೂರ್ತಿ ಬೆಳ್ಳಗಿದೆ ಅಂತ ವಿನತೆ, ಇಲ್ಲ ಬಾಲ ಕಪ್ಪಗಿದೆ ಅಂತ ಕದ್ರು. ಸುಳ್ಳು ಹೇಳ್ತಾ ಇದ್ದಾಳೆ, ಸವತಿ ಹೇಳಿದ್ದನ್ನ ತಪ್ಪು ಅಂತ. ಹುಟ್ಟತಾ ಸೋದರಿ ಇರು, ಮದುವೆ ಆದ ಮೇಲೆ ಸವತಿ ಇರು, ಅವರು ಪಾಡು ನೋಡಿ ಯಾವ ರೀತಿಯಾದಂಥದ್ದು. ಒಮ್ಮೆ ಒಬ್ಬ ಮನುಷ್ಯನಿಗೆ ನೀವು ಮನೆಯಲ್ಲಿ ಎಲ್ಲ ಅವ್ರದವ್ರದ್ದು ಎಲ್ಲ ಒಂದೇ ಅಂತ ಇಟ್ಕೊಂಡ್ರಿ, ಅಕಸ್ಮಾತ್ ನೀವು ಬುದ್ಧಿಗೆಟ್ಟೇನಾದ್ರೂ ಈ ಲೋಟ ನಿಂದು ಅಂತ ಕೊಟ್ಬಿಡಿ ಒಂದು ಮಗುವಿಗೆ, ಮತ್ತೆ ಅದಕ್ಕೆ ಅದೇ ಲೋಟ ಹಾಕಬೇಕು. ನಿನ್ನದು ಅಂತ ಹೇಳಕ್ ಮುಂಚೆ ಎಲ್ಲರ ಲೋಟದ ಜೊತೆ ಯಾವ ಲೋಟ ಬಂದ್ರೂ ಪರವಾಗಿಲ್ಲ ಅಂತ, ಯಾವ ಲೋಟ ಎಲ್ಲಿದ್ರೂ ಪರವಾಗಿಲ್ಲ ಅಂತ. ಒಮ್ಮೆ ವೆನ್ ವಿ ಆರ್ ಅಟ್ರಿಬ್ಯೂಟೆಡ್
ಆರ್ ಅಸೈನ್ಡ್ ವಿತ್ ದಟ್ ನೇಮ್ ಅಂಡ್ ಸ್ಪೆಸಿಫಿಕೇಶನ್, ಆಟೋಮ್ಯಾಟಿಕ್ ಆಗಿ ನಮಗದರ ಮೇಲೆ ಅಧಿಕಾರ. ಅಂದ್ರೆ ನಾಮಧೇಯ ಬಂದ ತಕ್ಷಣ ರೂಪದೇಯ ಜೊತೆಗೆ ಅಹಂಕಾರ ತನ್ನದೇ ತಾನು, ಮಮಕಾರ ತನ್ನದೇ ತಾನಾಗಿ ಬರುತ್ತೆ. ಇಲ್ಲಿ ಆ ತರಹ ಅವರು ಸವತೀರಾಗ್ಬಿಟ್ಟಿದ್ದಾರೆ. ಕಶ್ಯಪನಿಗೆ ಹೆಂಡತೀರಾದ ತಕ್ಷಣ ಇವನು ನನ್ನ ಗಂಡ ಅಂತ ಶುರುವಾಗಿದೆ. ಕಶ್ಯಪನಿಗೆ ಯಮಗಂಡ ಅದು. ಆ ಬಳಿಕ ಮರುದಿವಸ ನೋಡೋಣ, ಇವತ್ತು ಮುಸ್ಸಂಜೆ ಅಂತ. ಆಗ ಇವಳು ಕದ್ರು ತನ್ನ ಮಕ್ಕಳನ್ನು ಹೇಳ್ತಾಳೆ, ನೀವು ಹೋಗಿ ಬಾಲದಲ್ಲಿ ಸೇರ್ಕೊಳ್ಳಿ, ಕಪ್ಪಗಿರ್ತಕ್ಕಂಥ ಹಾವುಗಳು, ಅದು ಕಪ್ಪಗಾಗಲಿ ಬಾಲ ಅಂತ. ಆಗ ನೋಡಿ, ಈ ಕೆಟ್ಟ ತಾಯಿಯ ಆಲೋಚನೆಯನ್ನ ಒಳ್ಳೆಯ ಮಕ್ಕಳು ಬೇಡ ಅಂತಾರೆ. ಅನಂತ, ವಾಸುಕಿ, ಕುಳಿಕ ಮತ್ತು ಧೃತರಾಷ್ಟ್ರ, ಈ ಥರದ ಅನೇಕ ಸರ್ಪ ಸಂತತಿ ಅವರುಗಳು ಬೇಡ, ನಾವು ಮಾಡೋದಿಲ್ಲ, ಇದು ಅನ್ಯಾಯ, ಮೋಸ ಅಂತ. ನೀವೆಲ್ಲ ಹಾಗಿದ್ರೆ ಜನಮೇಜಯನಿ ಯಜ್ಞದಲ್ಲಿ ಬಿದ್ದು ಸತ್ತೋಗಿ ಅಂತ ಶಾಪ ಕೊಡ್ತಾಳೆ. ಅಲ್ಲಿ ಮಗ ತಾಯಿಗೆ ಶಾಪ ಕೊಟ್ರೆ, ಇಲ್ಲಿ ತಾಯಿ ಮಕ್ಕಳಿಗೆ ಶಾಪ ಕೊಡೋದು. ಅಂದ್ರೆ ತಮ್ಮ ತಮ್ಮ ಪ್ರೈಡನ್ನು ಉಳಿಸಿಕೊಳ್ಳೋದಿಕ್ಕೆ, ಅಭಿಮಾನವನ್ನು ಉಳಿಸಿಕೊಳ್ಳೋದಿಕ್ಕೆ ಏನು ಮಾಡೋಕ್ಕೂ ಹಿಂಜರಿಯಲ್ಲ. ಅಂದರೆ ಈ ಅರಿಷಡ್ ವರ್ಗಗಳ ತಾಕಲಾಟ ಎಂಥದ್ದು, ಎಷ್ಟು ಜಾಗರೂಕವಾಗಿರಬೇಕು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಗೀತಾಚಾರ್ಯ ಹೇಳಿದ್ದು ಇದಕ್ಕೆ ತಾನೆ. ಆ ಬಳಿಕ ಇವರು ಸ್ಪರ್ಧೆ ಏನು ಮಾಡ್ಕೊಂಡಿರ್ತಾರೆ, ಸೋತವ್ರು ಗೆದ್ದವ್ರಿಗೆ ದಾಸಿ ಆಗಬೇಕು ಅಂತ. ಅದಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಆದರೆ ಕಾರ್ಕೋಟಕ ಮಾತ್ರ, ಅಮ್ಮ ನಾನು ಇರ್ತೀನಿ, ತಾಯೇ ನನಗೆ ದೊಡ್ಡವಳು ಅಂತ. ಅವನು ಪೂರ್ವಿನ ಪಾಲಿಸಿ, ತಾಯಿ ಮಾಡೋದು ಸರಿಯೋ ತಪ್ಪೋ, ಮಗನ ಯೌವನವನ್ನು ತಂದೆ ಬಯಸೋದು ಸರಿಯೋ ತಪ್ಪೋ, ಒಟ್ಟಿನಲ್ಲಿ ನಾನು ಮಾಡಬೇಕಾದ ಕೆಲಸ ಮಾಡ್ತೀನಿ ಅಂತ ಕಾರ್ಕೋಟಕ ತನ್ನ ಸಂತತಿ ಜೊತೆಗೆ ಹೋಗಿ ಬಾಲದಲ್ಲಿ ಸೇರ್ಕೋತಾನೆ. ಕಪ್ಪು ತೋರುತ್ತೆ ಬಾಲ, ವಿನತೆ ದಾಸಿ ಆಗ್ತಾಳೆ. ಆಮೇಲೆ ಗರುಡ ಹುಟ್ಟುತ್ತಾನೆ. ಗರುತ್ ಅಂತಂದ್ರೆ ರೆಕ್ಕೆ, ಗರಿಗಳು, ಅದರಿಂದ ತುಂಬಿಕೊಂಡವನು ಗರುತ್ಮಾನ್. ಅವನು ಈ ಸರ್ಪಗಳನ್ನೆಲ್ಲ ಬೆನ್ನ ಮೇಲೆ ಹೊತ್ಕೊಂಡು ಹಾರಾಡಿಸಿಕೊಂಡು ಓಡಾಡಿಸುವಂಥದ್ದು. ಸರ್ಪಗಳು ಯಾರಿಗೆ ಆಹಾರವೋ ಗರುಡನಿಗೆ ಸರ್ಪ ಆಹಾರ. ಅವನು ಸರ್ಪಗಳಿಗೆ ಗುಲಾಮನಾಗಿರುವಂಥದ್ದು. ಅಂದರೆ ಯಾವ ನಿಯತಿಯ ವಿರುದ್ಧವಾದಂಥದ್ದು ನಡೀತಾ ಇದೆ ನೋಡಿ. ಪರ್ವರ್ಷನ್ ಅಂದರೆ ಇದೇನೆ. ಪರ್ವರ್ಷನಿನ ಸ್ವರೂಪ ಏನು? ಇಂಥದ್ದೇ. ಮಹತ್ತಾದದ್ದು, ಶಕ್ತಿಶಾಲಿಯಾದದ್ದು ಅಶಕ್ತಿಶಾಲಿಯಾದ ನೀಚವಾದದ್ದಕ್ಕೆ ದಾಸ್ಯವನ್ನ ಪಡ್ಕೊಂಡಾಗ ಗತಿ ಏನಾಗುತ್ತೆ ಅಂತ ಅದಕ್ಕೂ ಒಂದು ಧ್ವನಿ ಆಗುತ್ತೆ. ಈ ಕಥೆಗಳನ್ನು ನೀವು ಯಾವ ರೀತಿ ಬೇಕಾದ್ರೂ ಬಳಸಬಹುದು. ಮೊನ್ನೆ ಯಾರೋ ಕೆಲವು ದಿವಸಗಳ ಹಿಂದೆ ಒಬ್ಬರು ಡಾನ್ಸ್ನವರು, ನಾವು ಮೆಟಲರ್ಜಿಕಲ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ, ಮಿನರಲ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಒಂದು ಡಾನ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ, ನೀವು ಏನಾದ್ರು ಬರ್ಕೊಡ್ತೀರಾ ಅಂತ. ನಾನು ಹಿಡಿ ಶಾಪ ಫೋನ್ನಲ್ಲೇ ಹಾಕಿದೆ. ಇಂಥ ನೀರಸವಾದ ವಿಷಯ ಬಿಟ್ಟು ನಿಮಗೇನೂ ಇಲ್ವೇ? ರಸವನ್ನು ಉಂಟು ಮಾಡಬೇಕು ಅಂದ್ರೆ ವಿಭಾವಾನುಭಾವ ವ್ಯಭಿಚಾರಿ ಭಾವಗಳ ಸಂಯೋಗ ಅಲ್ಲಿರಬೇಕು. ನೀವು ಕಬ್ಬಣ, ಕಲ್ಲು, ಮಣ್ಣು ಅಂತ ಇಟ್ಕೊಂಡ್ರೆ ಏನ್ ಮಾಡೋಕ್ ಸಾಧ್ಯ? ನೀವು ಪುರಾಣಗಳನ್ನು ನೋಡಿ, ಅವೆಲ್ಲ ಸಂಕೇತ ರೂಪದಲ್ಲಿರುತ್ತೆ, ಕಾಣಿಸುತ್ತೆ ಅಂತ. ಇಲ್ಲ ಅದರೊಳಗೆಲ್ಲ ಆಗೋಗ್ಬಿಟ್ಟಿದೆ, ಏನೂ ಇಲ್ಲ ಅಂತ. ಬಹಳ ಪ್ರಸಿದ್ಧವಾದ ರಾಮಾಯಣವನ್ನೇ ನೋಡಿ. ಸೀತೆ ಭೂಮಿಯ ಮಗಳು. ಮಿನರಲ್ಸ್ ಎಲ್ಲ ಭೂಮಿಯ ಮಕ್ಕಳಲ್ವಾ, ಖನಿಜ, ಭೂಮಿಯಲ್ಲಿ ಹುಟ್ಟಿದಂಥದ್ದು. ಅದನ್ನ ಮಾನವ ಹಿತಕ್ಕೆ ಬಳಸ್ಕೊಳ್ಬೇಕು. ಮಾನವರು ಅದನ್ನು ಅಬ್ಯೂಸ್ ಮಾಡಿಬಿಟ್ರು. ಅಂದರೆ ಲೋಕಾಪವಾದಕ್ಕೆ ಸೀತೆಯನ್ನು ಗುರಿ ಮಾಡಿ ಜನಗಳು ಸೀತೆಗೆ ಅವಮಾನ ಮಾಡಿದ್ರು. ಸೀತೆ ಪರಿತ್ಯಕ್ತಳಾದಳು, ಕಾಡಿಗೆ ಹೋದಳು. ಅಂದರೆ ವೆನ್ ಮೆಟಲ್ಸ್ ಆರ್ ಅಬ್ಯೂಸ್ಡ್ ಆರ್ ರಾಂಗ್ಲಿ ಯೂಸ್ಡ್ ಬೈ ಪೀಪಲ್, ಅಬ್ಯೂಸ್ ಅಂದ್ರೆ ಅದೇ ತಾನೆ, ಆಗ ಅವು ಮುನಿಸಿಕೊಳ್ಳುತ್ತವೆ. ಅಂದರೆ ಅವುಗಳ ಸಂಪನ್ಮೂಲತೆ ಕಡಿಮೆಯಾಗುತ್ತೆ, ಲೋಕದಲ್ಲಿ ಉಪಪ್ಲವ ಉಂಟಾಗುತ್ತೆ ಅಂತ ಈ ಧ್ವನಿ ಇದೆ. ಸೀತಾಪ್ರತ್ಯಾಗವನ್ನು ಈ ದೃಷ್ಟಿಯಿಂದ ನೋಡಿ ಮಾಡಿ. ಹಾಗೇನೆ ದ್ರೌಪದಿ ಬೆಂಕಿಯ ಮಗಳು. ಬೆಂಕಿಯಲ್ಲಿ ಕುಂಡದಲ್ಲಿ ಹುಟ್ಟಿ ಬಂದಿದ್ದು ಅಂದ್ರೆ ಫರ್ನೆಸ್ ಅಲ್ಲಿ ಕರಗಿ ಮಿನರಲ್ ಬಂದ್ಬಿಟ್ಟು ಮೆಟಲ್ ಆಗಿ, ಮೆಟಲ್ ಕಾಸ್ಟ್ ಆಗಿದ್ದು ಅಂತ ಯಾತಕ್ಕೆ ಅಂದುಕೋಬಾರ್ದು. ಪಾಂಡವರು ಅದನ್ನು ಸರಿಯಾದ ವಿನಿಯೋಗಕ್ಕೆ ಅಂತ ಇಟ್ಕೊಂಡಿದ್ರು. ಕೌರವರು ಮತ್ತೆ ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ಮಾಡಿದ್ದು ಅಂತಂದ್ರೆ ಅಬ್ಯೂಸ್ ಆಫ್ ಮೆಟಲ್ಸ್, ಮೆಟಾಲಿಕ್ ಪ್ರಾಡಕ್ಟ್ಸ್, ಆ ರೀತಿಯಾಗಿ ನೋಡ್ಕೊಳ್ಳಿ ಅಂತ. ಅಂದರೆ ನಮಗೆ ಅಂತರಂಗದಲ್ಲಿ ಕಾಣಿಕೆ ಇದ್ದರೆ ಪ್ರತಿ ಪುರಾಣ ಕಥೆಗಳಲ್ಲಿಯೂ ಆ ಧ್ವನಿ ಹೊರಡುತ್ತೆ. ನಮ್ಮಲ್ಲಿ ಸಹೃದಯತ್ವ ಇದ್ದರೆ ಧ್ವನಿ ಆನಂತ್ಯ. ವಾಚಸ್ಪತಿ ಸಹಸ್ರಾಣಾಂ ಸಹಸ್ರೈರಪಿ ಯತ್ನತಃ ಪ್ರಮೃಷ್ಟಾಪಿ ಕ್ಷಯಂ ನೈತಿ ವಿಮೃಷ್ಟಾಪಿ ಕ್ಷಯಂ ನೈತಿ ಪ್ರಕೃತಿ ಜಗತಾಮಿವ ಅಂತ ಆನಂದವರ್ಧನ ಹೇಳ್ದ. ಬೃಹಸ್ಪತಿಗಳ 1000 ಜನ ಬಂದರೂ ಕೂಡ ಇಂಥ ಒಂದು ಧ್ವನಿ ಪರಂಪರೆಯ ಕಾವ್ಯಗಳ ಸ್ವಾರಸ್ಯ ಖಾಲಿ ಆಗೋದಿಲ್ಲ.
ವ್ಯಾಸ ಹುಟ್ಟಿದ ಮೇಲೆ ವಾಲ್ಮೀಕಿ ಹುಟ್ಟಿದ ಮೇಲೆ ವ್ಯಾಸನಿಗೆ ಜಾಗ ಇತ್ತು, ಇವರಿಬ್ರು ಹುಟ್ಟಿದ ಮೇಲೆ ಕಾಳಿದಾಸನಿಗೆ ಜಾಗ ಇತ್ತು ಅಂದ್ರೆ ಸಾಕು, ನಿಮಗೇನು ಕಲ್ಪನೆಗೆ ಕೊರತೆ ಇಲ್ಲ ಅಂತ ಆನಂದವರ್ಧನ ಹೇಳ್ತಾನೆ. ಹಾಗಾಗಿ ಇಂಥದ್ದು ಬಳಸ್ಕೊಳ್ಬೇಕು. ಅದು ಬಿಟ್ಟು ನಾನು ಕಬ್ಬಣ ಅಂತ ಒಂದು ಕ್ಯಾರೆಕ್ಟರ್ ತರ್ತೀನಿ, ಸೀಸಾ ಅಂತ ಒಂದು ಕ್ಯಾರೆಕ್ಟರ್ ತರ್ತೀನಿ, ಈಗ ಒಂದು ನಿಂತ್ಕೊಂಡು ಕ್ಯೂಪಲ್ ಆಫ್ ಫರ್ನೆಸ್ ಅಂತ ಮಾಡ್ತೀನಿ, ಇನ್ಯಾರೋ ಬಂದದ್ರೊಳಗೆ ಸುರಿಯೋದು ಮಾಡ್ತೀನಿ ಅಂತಂದ್ರೆ ಸಾಕು. ಅದನ್ನು ರಸಿಕರು ಯಾರೂ ನೋಡೋದಿಲ್ಲ, ಅದನ್ನ ಕೇವಲ ಮೆಟಲರ್ಜಿಸ್ಟ್ಗಳು ಮಾತ್ರ ನೋಡ್ಬೇಕಷ್ಟೇನೆ. ಅಂದ್ರೆ ವಾಚ್ಯತೆಗಿಂತ ಅಶ್ಲೀಲತೆ ಯಾವುದೂ ಇಲ್ಲ. ಸಂಕೇತಮಯತೆಯೇ ಸ್ವಾರಸ್ಯಕರ. ನಮ್ಮಲ್ಲಿ ಪ್ರತಿಯೊಂದು ಸಂಕೇತ, ಜುಟ್ಟಿರ್ಬೋದು, ಜರಿವಾರ ಇರ್ಬೋದು, ಅರಿಶಿನ ಇರ್ಬೋದು, ಕುಂಕುಮ ಇರ್ಬೋದು, ಯಾವುದಾದ್ರೂ ತಾಳಿ ಇರ್ಬೋದು, ಎಲ್ಲವೂ ಕೂಡ. ತಾಳಿ ಅನ್ನೋದೇನು ಸ್ಥಾಲಿ ಅಂತ. ಅವಳು ಅನ್ನಪೂರ್ಣೆ, ಕೊರಳಿಗೆ ಪಾತ್ರೆಯನ್ನೇ ಕಟ್ಟಿಕೊಂಡಿದ್ದಾಳೆ. ಸ್ಥಾಲಿಪಾಕ ಹೋಮ ಮಾಡದೆ ಗಾರ್ಹಸ್ಥ್ಯ ಸಿದ್ಧಿ ಆಗೋದಿಲ್ಲ. ಗಾರ್ಹಸ್ಥ್ಯದಲ್ಲಿ ಸ್ಥಾಲಿಪಾಕ ಹೋಮದಿಂದ ಗಂಡ ಹೆಂಡಿನ ಅನುರೂಪ್ಯ ಪ್ರಣಯನ ಸಿದ್ಧಿಯಾಗುತ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಆ ಒಂದು ಸ್ಥಾಲಿಪಾಕದ ಸಂಕೇತವಾದದ್ದು ಸ್ಥಾಲಿ, ಕಂಟೈನರ್. ಮನೆಯ ಬ್ರೆಡ್ ವಿನ್ನರ್ ಆಕೆ, ಬ್ರೆಡ್ ವಿನ್ನರ್ ಇಲ್ದಿರ ಅಟ್ಲೀಸ್ಟ್ ಬ್ರೆಡ್ ಬೇಕರ್ ಆಕೆ. ಆ ದೃಷ್ಟಿಯಿಂದ ತಾಳಿ ಇರುವಂತಹದ್ದು. ತಾಳಿ ಅಂದ್ರೆ ಅದೊಂದು ಭಾರ ಕೊರಳಿಗೆ ಹಾಕೊಂಡ ಬೀಗ ಅನ್ನುವ ಅರ್ಥದಲ್ಲ, ಒಂದು ಪಾತ್ರೆ, ಅನ್ನಪೂರ್ಣೆಯ ಕೈಯಲ್ಲಿರುವಂತಹ ಸೌಟಿನ ತರದ್ದು ಅಂತ ಅಂದುಕೊಳ್ಬೇಕಾದದ್ದು. ಜುಟ್ಟು ಅಂತಂದ್ರೆ ಜ್ಞಾನ ಜ್ವಾಲೆ ಎನ್ನುವ ಅರ್ಥದಲ್ಲಿರುವಂತಹದ್ದು. ಸಹಸ್ರಾರದ ಜ್ವಾಲೆ, ಶಿಖಾ ಅಂದ್ರೆ ಬೆಂಕಿ ಅಂತಲೇ ಅರ್ಥ. ಹೀಗೆ ಪ್ರತಿಯೊಂದು ಒಳಗಿರುವ ಆಜ್ಞಾಚಕ್ರ ಮನೋಬುದ್ಧಿಗಳ ಸಾಮ್ಯದ ಸಂಕೇತವಾದರೆ, ಅಲ್ಲಿ ವಾಗ್ವ್ಯಾಪಾರ ಮುಗಿದು ಕೇವಲ ಮೌನದ ಕಮ್ಯುನಿಕೇಶನ್ ಇರುತ್ತೆ. ಕಮ್ಯುನಿಕೇಶನ್ ಥ್ರೂ ಸೈಲೆನ್ಸ್ ಅಂತ ಆ ಸ್ಥಿತಿ ಆಜ್ಞಾ. ಈ ವಿಶುದ್ಧಿ ಚಕ್ರದವರೆಗೆ ಇದ್ದವನಿಗೆ ಶಕ್ತಿ ಜಾಗರಣ ಇದ್ದವನು ವಾಕ್ಸಿದ್ಧಿ ಪಡ್ಕೊಂಡ್ರೆ ಇಲ್ಲಿದ್ದವನು ಮನಸ್ಸಿದ್ಧಿ ಪಡ್ಕೊಳ್ತಾನೆ ಆ ಕುಂಡಲಿ ಜಾಗರಣವಾದರೆ ಅಂತ. ಒಳಗಿರುವ ಚಕ್ರ ಹೊರಗೆ ಕೂಡ ನಮಗೆ ಜ್ಞಾಪಕಕ್ಕೆ ಬರಲಿ ಅಂತ ಭ್ರೂಮಧ್ಯದಲ್ಲಿ ಕುಂಕುಮ, ರಕ್ಷೆ ಇತ್ಯಾದಿಗಳನ್ನು ಇಟ್ಟುಕೊಳ್ಳುವಂಥದ್ದು. ಅದು ಊರ್ಧ್ವ ಪುಂಡ್ರ ಇರಲಿ, ತಿರ್ಯಕ್ ಪುಂಡ್ರ ಇರಲಿ, ಆ ಮೂರು ಇವುಗಳು ನಾಡಿಗಳಿವೆಲ್ಲ, ಇಡ, ಸುಷುಮ್ನ, ಪಿಂಗಲ, ಅವುಗಳ ಸಂಕೇತವಾಗಿರುವಂಥದ್ದು. ಹೀಗೆ ಪ್ರತಿಯೊಂದು ಸಂಕೇತದಲ್ಲಿ ಒಂದು ಸ್ವಾರಸ್ಯ ಇದೆ. ಅದೇ ಸ್ವಾರಸ್ಯವನ್ನೇ ತೆಗೆದುಕೊಂಡು ಈ ಗರುಡ ಮತ್ತು ಸರ್ಪ, ಅವುಗಳ ದಾಸ್ಯ ಈ ರೀತಿಯಾಗಿ ನೋಡಬಹುದು. ಆಮೇಲೆ ತಾಯಿಯ ದಾಸ್ಯ ತಿಳಿದು ಗರುಡ ಅಮೃತವನ್ನು ತರಬೇಕು ಅಂತ ತೀರ್ಮಾನವಾಗುತ್ತಲ್ಲ, ಹೋಗ್ತಾನೆ. ನೋಡಿ, ಗರುಡ ಅಮೃತವನ್ನು ತರುವಂಥದ್ದು ಯಜ್ಞದ ದೊಡ್ಡ ಸಂಕೇತ. ಇಡೀ ಯಜ್ಞ ತಂತ್ರವೇ ಇಲ್ಲಿ ಕಾಣಿಸುವಂಥದ್ದು. ನಿಮ್ಮಲ್ಲಿ ಶ್ರೌತಯಾಗವನ್ನು ನೋಡಿದವರಿಗೆ ನಿನ್ನೆ ನಾನು ಅಪ್ತೋರ್ಯಾಮದ ಬಗ್ಗೆ ಹೇಳ್ತಾ ಇದ್ದೆ, ಚಯನ ಮಾಡಿದ್ದು ಒಂದು ಕಥೆಯನ್ನು ಹೇಳ್ತಾ ಇದ್ನಲ್ಲ. ಚಯನ ಅಂದ್ರೆ ಸೇರಿಸುವುದು ಅಂತ, ಚಿ ಎನ್ನುವ ಧಾತುವಿಂದ ಬಂದಿದ್ದು. ಚಯ ಸೇರಿಸುವುದು, ಒಟ್ಟಣ ಮಾಡೋದು, ಇಟ್ಟಿಗೆಗಳು ಹ್ಯಾಪಜಾರ್ಡ್ ಆಗಿರೋದನ್ನು ಅರೇಂಜ್ ಮಾಡೋದು. ಅಂದ್ರೆ ಸೃಷ್ಟಿ, ಅರೇಂಜ್ಮೆಂಟ್ ಅದು ಸೃಷ್ಟಿ. ಹ್ಯಾಪಜಾರ್ಡ್ ಆಗಿರುವಂತಹದ್ದು ಪ್ರಳಯ, ಆದರೆ ಅರೇಂಜ್ ಮಾಡುವುದು ಸೃಷ್ಟಿ. ಸೃಷ್ಟಿಯನ್ನು ಅರೇಂಜ್ ಮಾಡೋದು ಹೇಗೆ? ದೇಶ ಕಾಲಾತ್ಮಕವಾಗಿ ವ್ಯವಸ್ಥೆ ಮಾಡಿದರೆ ಸೃಷ್ಟಿ. 5 ಪದರಗಳ ಇಟ್ಟಿಗೆ 1005 ಅಥವಾ 1001 ಇಟ್ಟಿಗೆಗಳು ಅಂತ ಹೇಳಿದ್ನಲ್ಲ. 5 ಪದರ 5 ಭೂತಗಳಿಗೆ ಮತ್ತು ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರ ಅದು ಸೇರಿ 1. ಈ 5 ಋತುಗಳಿಗೆ ಸಂಕೇತ ಅಂತ. ಗರಿಬಿಚ್ಚಿ ಹಾರುವ ಗರುಡನ ಹಾಗೆ ಶೇನ ಚಿತ್ ಅಥವಾ ಸುಪರ್ಣ ಚಿತ್ ಅಂತ ಕರೀತಾರೆ. ಆ ಚಿತಿಯಲ್ಲಿರುತ್ತೆ, ಅದರ ಮೇಲೆ ಅಗ್ನಿಗೆ ಆಹುತಿಯನ್ನು ಕೊಡುವುದುಂಟು. ಅದು ಮಹಾವೇದಿ ಅಂತಲೂ ಅದನ್ನು ಕರೀತಾರೆ. ಅಂದರೆ ಮಾನವ ಗರಿಬಿಚ್ಚಿ ಹಾರಬೇಕು. ಅವನು ಯಜ್ಞದ ಮೂಲಕವಾಗಿ ಭೂತತ್ವವನ್ನು ಕಳೆದುಕೊಂಡು ಅಂತರಿಕ್ಷ ತತ್ವವನ್ನು ಮೀರಿ ದ್ಯುಲೋಕಕ್ಕೆ ಹಾರಬೇಕು ಅಂತ. ಶತಪಥ ಬ್ರಾಹ್ಮಣದಲ್ಲಿ ಬರುತ್ತೆ, ಗಾಯತ್ರಿ ಮಂತ್ರ ಆ ಕೆಲಸ ಮಾಡ್ತು ಅಂತ. ಸೋಮ ಅಂದರೆ ನಿಜವಾಗಿ ನೋಡಿದ್ರೆ ಎನರ್ಜಿ ಅಂತ ಅದರ ಅರ್ಥ. ವೈಟಲ್ ಎನರ್ಜಿ, ಎಲ್ಲಕ್ಕೂ ಊರ್ಜಾ ಸ್ವರೂಪವಾದದ್ದು ಸೋಮ. ಆ ಸೋಮವನ್ನ ಅನ್ನ ಅಂತ ಕರೆದರು. ಅಗ್ನಿಯನ್ನ ಅನ್ನಾದ, ಸೋಮವನ್ನ ಸ್ವೀಕರಿಸುವಂಥದ್ದು ಅಂತ. ಈ ಸೋಮವನ್ನ ಅಂದ್ರೆ ಎನರ್ಜಿಯನ್ನು ಸಂಪಾದಿಸುವಂತಹದ್ದು, ಸತ್ವವನ್ನು ಸಂಪಾದಿಸುವಂತಹದ್ದು ಗಾಯತ್ರಿಯ ಕೆಲಸ. ಅದು ದ್ಯುಲೋಕದಲ್ಲಿ ಇತ್ತು. ಪರಮೇ ವ್ಯೋಮನ್, ಪರಮಾಕಾಶದಲ್ಲಿ ಇದ್ದಂಥದ್ದು. ಅದು ಆಧ್ಯಾತ್ಮಿಕವಾದ ಅರ್ಥ, ನಮ್ಮೊಳಗೆ ಹೃದಯಾಕಾಶದಲ್ಲಿ ನಿಜವಾದ ಎನರ್ಜಿ ಇದೆ. ಅದು ಪುರಾಣದ ಸಂಕೇತವಾಗಿ ಆಕಾಶದಲ್ಲಿ ಇದೆ, ದ್ಯುಲೋಕದಲ್ಲಿ ಇದೆ ಅಂತ. ಅದೇ ಅಮೃತ, ಸೋಮವೇ ಅಮೃತ ಆಗಿದೆ ಪುರಾಣದಲ್ಲಿ. ಗಾಯತ್ರಿ ಮಂತ್ರ, ಶಕ್ವರಿ ಮಂತ್ರ, ಅತಿಶಕ್ವರಿ, ಜಗತಿ, ಪಂಕ್ತಿ, ತ್ರಿಷ್ಟುಪ್ಪು, ಅನುಷ್ಟುಪ್ಪು, ಈ ಮಂತ್ರಗಳೆಲ್ಲ ಕೂಡ ಛಂದಸ್ಸುಗಳು ಬೇರೆ ಬೇರೆ ಪಕ್ಷಿಗಳ ರೂಪದಲ್ಲಿ, ಕೊಕ್ಕರೆ, ಹಂಸ, ನವಿಲು, ಈ ಪಕ್ಷಿಗಳ ಆಕಾರದಲ್ಲಿ ಆ ಒಂದು ಸೋಮವನ್ನ, ಸೋಮಲತೆಯನ್ನು ತರಬೇಕು ಅಂತ ಹಾರಿದವಂತೆ.
ಗಾಯತ್ರಿ ಮಂತ್ರವು ಹಾರಿತು. ಮಿಕ್ಕೆಲ್ಲ ಛಂದಸ್ಸುಗಳು ದೊಡ್ಡವು, ಅವುಗಳು ಸುಸ್ತು ಪಡೆದು ಹೋಗಿ ಮಧ್ಯದಲ್ಲೇ ಬಿದ್ದು ಹೋಗ್ಬಿಟ್ಟವಂತೆ. ಗಾಯತ್ರಿ ಮಾತ್ರ ಲಘುವಾಗಿ ಸ್ವಿಫ್ಟ್ ಆಗಿದ್ದು ಅದು ಹಾರಿ ತೆಗೆದುಕೊಂಡು ಬಂದದಲ್ಲಿ ಬಿದ್ದೋಗಿರೋ ಅಕ್ಷರಗಳನ್ನು ತೆಗೆದುಕೊಳ್ತಂತೆ. ಆವತ್ತಿಂದ ಗಾಯತ್ರಿ ಮಂತ್ರ ಸೋಮಾಹರಣ ಶಕ್ತಿ ಇರುವ ಮಂತ್ರ ಅಂತ ಪ್ರಸಿದ್ಧವಾಯಿತು ಅಂತ ಬರುತ್ತೆ. ಅದರ ಸಂಕೇತ ಏನು? ಗಾಯತ್ರಿ ನಹಧಿಯ ಪ್ರಚೋದಯಾತ್, ನಮ್ಮ ಬುದ್ಧಿಗಳನ್ನು ಪ್ರಚೋದಿಸಲಿ ಅಂತ ಅಂತಃಪ್ರೇರಣೆಗೆ ಒತ್ತು ಕೊಟ್ಟಂಥ ಮಂತ್ರ. ಇನ್ಯಾವ ಮಂತ್ರಗಳಿಗಿಂತಲೂ ವಿಶೇಷವಾದಂಥದ್ದು. ಅಂತಃಪ್ರೇರಣೆ ಹೃದಯಾಕಾಶಕ್ಕೆ ಸಂಬಂಧಪಟ್ಟದ್ದು. ಅದನ್ನೇ ಛಾಂದೋಗ್ಯದಲ್ಲಿ ದಹರ ವಿದ್ಯಾ ಅಂತ ಕರೆಯುವಂಥದ್ದು. ಆ ಒಂದು ವಿದ್ಯಾ ಸ್ವರೂಪವಾಗಿ ಅಂತರಂಗದಲ್ಲಿ ಎಲ್ಲವೂ ಉಂಟು, ಹೊರಗೆ ನಾವು ಸಂಕಟ ಪಡಬೇಕಾಗಿಲ್ಲ ಅಂತ ಒನ್ಸ್ ಓನ್ ಫುಲ್ಫಿಲ್ಮೆಂಟ್ ಈಸ್ ಇಂಟರ್ನಲ್, ಎನ್ರಿಚ್ಮೆಂಟ್ ಈಸ್ ಇಂಟರ್ನಲ್, ನಾಟ್ ಎಕ್ಸ್ಟರ್ನಲ್ ಅನ್ನುವ ಭಾವ. ಇದು ಗರುಡ ಅಮೃತ ತಂದಂತಹದ್ರ ಸಂಕೇತ. ಅದನ್ನು ಪುರಾಣ ಇಷ್ಟು ಸುಂದರವಾದ ರಮಣೀಯವಾದ ಕಥೆ ಮಾಡುತ್ತೆ. ನಾವು ಈ ದಹರಾಕಾಶದ ವಿದ್ಯೆಯನ್ನು ಮಾಡಬೇಕು ಅಂತ ಈಗ ಚಂದ್ರಲೇಖನೋ ಎಂಥವರು ಇದ್ದಾರೆ, ಕೆಲವು ರಾಕ್ಷಸಿಯರ ತರ ಕಾಣಿಸ್ತಾರೆ. ಅವರು ಬಿಳಿ ಕೂದಲು, ಕೆನ್ನೆ ಮೇಲಕ್ಕೆ ಬರುವಂತ ಕಣ್ಣು ಕಪ್ಪು, ಇವುಗಳೆಲ್ಲ ನೋಡಿದ್ರೆ ಘೋರಾಕಾರ. ಅಶ್ಲೀಲವಾದ ನೃತ್ಯ ಮಾಡೋದ್ರೊಳಗೆ ಆಕೆ ಅಗ್ರಗಣ್ಯ, ಮಾಡಿಸೋದ್ರೊಳಗೆ ಅಗ್ರಗಣ್ಯ. ಮದ್ರಾಸ್ನಲ್ಲಿದ್ದಾಳೆ, ಗೌರ್ಮೆಂಟಿನ ಗ್ರಾಂಟ್ ಅನ್ನು ನುಂಗುತ್ತಾ ಇದ್ದಾಳೆ ಆ ಮಹಾತಾಯಿ. ಇವರುಗಳಿಗೆಲ್ಲ ಜನ ದುಡ್ಡು ಕೊಟ್ಟು ಮಾಡಿಸೋದಿಲ್ಲ, ಗವರ್ಮೆಂಟ್ಗಳಿಗೆ ಕನ್ನ ಹಾಕೋಕಿರೋದು. ಈ NSD, ಈ ಡಾನ್ಸರ್ಗಳು, ಈ ಇಂಥದ್ದು, ಈ ಎಕ್ಸ್ಪೆರಿಮೆಂಟ್ ಸಿನಿಮಾ ಮಾಡೋರು, ಇವರೆಲ್ಲರೂ ರಸವೈರಿಗಳು ಮತ್ತೆ ಸರ್ಕಾರಕ್ಕೆ ಕನ್ನ ಹಾಕ್ತಕ್ಕಂಥವ್ರು. ಜನತೆ ದುಡ್ಡು ಕೊಟ್ಟು ಇವ್ರದ್ದು ಒಂದು ಪ್ರಯೋಗವನ್ನು ನೋಡೋಲ್ಲ. ಯಾರೋ ಕಾರ್ಪೊರೇಟ್ಗೆ ಹೋಗ್ಬಿಟ್ಟು ತಲೆ ಸವರಿ ಅವ್ರ ಮೂಗಿಗೆ ಬೆಣ್ಣೆ ಸವರಿ ಅವರಿಂದ ಕಿತ್ಕೊಳ್ತಾರೆ. ಅವರು ಹುಂಬು ಮುಂಡೆ, ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು. ದುಡ್ಡು ಒಂದು ಮಾತ್ರ ಇದೆ, ಇನ್ನೇನು ಇಲ್ಲದೆ ಇರ್ತಕ್ಕಂಥವ್ರು. ಅವ್ರಿಗೆ ಏನಂದ್ರೆ ಏನೋ ಗೊತ್ತಾಗಲ್ಲ. ದೇವಾನಾಂ ಪ್ರಿಯರು, ಶಠರು, ವಿದ್ಯಾ ಗಂಧ ಕೂಡ ಇಲ್ಲದೆ ಇರ್ತಕ್ಕಂಥವ್ರು. ಅವರಿಂದ ಎಲ್ಲ ಮಾಡಿಸ್ಕೊಡ್ತಾರೆ. ನಾನು ಹಸಿಯಾಗಿ ಬೈಯೋದಕ್ಕೆ ಕಾರಣ ವಾಸ್ತವ ನಡೀತಾ ಇರೋದ್ರಿಂದ. ಅವ್ರು ಎದುರಿಗೆ ಇದ್ರೂ ಬೈತೀನಿ, ನನಗೆ ಯಾವ ಚಿಂತೆ ಇಲ್ಲ. ಆ ಚಂದ್ರಲೇಖಾಗೆಲ್ಲ ಎದುರಿಗೆ ಬೈದಿದ್ದೀನಿ ಸೆಮಿನಾರ್ಗಳಲ್ಲಿ. ಹಾಗಾಗಿ ನನಗೆ ಪರೋಕ್ಷದಲ್ಲಿ ಬೈಯೋದಕ್ಕೂ ಏನು ಬೇಸರ ಇಲ್ಲ, ಪ್ರತ್ಯಕ್ಷದಲ್ಲೇ ಬೈದು ತೀರಿಸ್ಕೊಂಡಿದ್ದೀನಿ. ಹಾಗಾಗಿ ಎದುರಿಗೆ ಹೇಳೋದಕ್ಕೆ ಹಿಂಜರಿಯದೇ ಇದ್ದಿದ್ದರಿಂದ ಪರೋಕ್ಷವಾಗಿ ಹೇಳೋದಕ್ಕೆ ಏನು ಸಂಕಟ ಇಲ್ಲ, ಧರ್ಮಶಾಸ್ತ್ರದ ವಿರುದ್ಧವೂ ಅಲ್ಲ. ಅಂಥ ಒಂದು ಹೀನತೆ ಏನು ಅಂದರೆ, ಅವರೆಲ್ಲ ಈ ಉಪನಿಷತ್ತು ಅಂತ ಡಾನ್ಸ್ ಮಾಡೋದು ಶುಷ್ಕವಾಗಿ ಮಾಡ್ತಾರೆ. ಅಧ್ಯಾತ್ಮವನ್ನ ಅಧಿದೈವವಾಗಿಯೇ ಕಲೆಯಲ್ಲಿ ತೋರಿಸಬೇಕು. ಕಾಳಿದಾಸ ದಾಂಪತ್ಯದ ಅಧ್ಯಾತ್ಮವನ್ನ ಪಾರ್ವತೀ ಪರಮೇಶ್ವರರ ಪುರಾಣ ಕಥೆಯ ಮೂಲಕ ತೋರಿಸಲಿಲ್ವೇ? ಅದು ಅಲ್ಲಿರುವಂಥ ಸ್ವಾರಸ್ಯ. ಹಾಗಾಗಿ ಪುರಾಣ ಕಥೆಗಳ ಮೂಲಕವಾಗಿಯೇ ಅಥವಾ ಮಾನುಷ ವ್ಯಾಪಾರದ ಮೂಲಕವಾಗಿಯೇ ನಾವು ಅಧ್ಯಾತ್ಮವನ್ನು ಹೇಳಬೇಕೇ ಹೊರತು ನಿರಾಲಂಬವಾಗಿ ಅವನ್ನ ಹಂಗಂಗೆ ಸಿದ್ಧಾಂತವಾಗಿ ತೋರ್ಸಕ್ಕಾಗಲ್ಲ. ತೋರಿಸಿದ್ರೆ ಅದೊಂದು ತರ್ಕ ಪ್ರಮೇಯ ಓದದಂಗೆ ಇರುತ್ತೆ ಹೊರತು ರಸಾಸ್ವಾದ ಮಾಡಿದಂತೆ ಇರೋಲ್ಲ. ಈ ಅಮೃತ ಅನ್ನೋದು ಅಂತರ್ಗತವಾದದ್ದು. ಅದು ಸೋಮ ಅಂತ ಯಜ್ಞದಲ್ಲಿ. ಅದನ್ನೇ ಈ ಸುಷುಮ್ನಾ ನಾಡಿಯ ಮೂಲಕ ಪ್ರವೇಶ ಮಾಡಿದ ಕುಂಡಲಿನಿ ಸಹಸ್ರಾರದಲ್ಲಿರುವ ಚಂದ್ರಖಂಡವನ್ನ ಕಚ್ಚುತ್ತೆ. ಆಗ ಆ ಕುಂಡಲಿನಿ ಸರ್ಪದ ದಂಶನದಿಂದ ಅಮೃತ ಧಾರೆ ಹರಿಯುತ್ತೆ ಅಂತ ತಂತ್ರ ಗ್ರಂಥಗಳಲ್ಲಿ, ವಿಶೇಷವಾಗಿ ಶಾಕ್ತ ಗ್ರಂಥಗಳಲ್ಲಿ ಹೇಳೋದುಂಟು. ಇವೆಲ್ಲ ತೋರಿಸುವಂತಹದ್ದೇನು? ಒಂದು ಸಂಕೇತವನ್ನ. ತೃಪ್ತಿ ಅನ್ನೋದು ನಮ್ಮೊಳಗಿಂದ ಬರುತ್ತದಲ್ಲದೆ ಹೊರಗಿಂದ ಬರುವುದಿಲ್ಲ. ವಸ್ತುಗಳಿಂದ ಅಲ್ಲ ಇರುವುದು, ವಸ್ತುಗಳನ್ನು ಅನುಭವಿಸುವ ಭಾವನೆಯಿಂದ ಇರುವುದು ತೃಪ್ತಿ ಅಂತ. ಗರುಡನ ಕಥೆ ಅದೇ ಆಗಿದೆ. ಅಮೃತವನ್ನ ಆತ ತರ್ತಾನೆ. ತಂದಾಗ ದೇವೇಂದ್ರ ಮೊದಲು ವಿರೋಧ ಮಾಡ್ತಾನೆ. ದೇವೇಂದ್ರನ ವಜ್ರಾಯುಧಕ್ಕೆ ಇವನೊಂದು ಗರಿಯನ್ನು ಗೌರವವಾಗಿ ಕಳಿಸ್ತಾನೆ. ಆ ಗರಿಯನ್ನು ಅರ್ಧ ತುಂಡು ಮಾಡಿ ಹೋಗುತ್ತೆ ಅಷ್ಟೇ ವಜ್ರಾಯುಧ. ವಿಷ್ಣುವಿನ ವಾಹನವಾಗಿರ್ತಾನೆ. ಅದರ ಅರ್ಥ ಏನು? ಸುಪರ್ಣ ವೇದಸ್ವರೂಪಿ ಛಂದೋಮಯ ಗರುಡ, ಅವನ ವಾಹನ ವಿಷ್ಣುವಿಗೆ. ವಿಷ್ಣು ಅಂದರೆ ಪರಮದೇವತೆ, ಸರ್ವವ್ಯಾಪಿಯಾದ ದೇವತೆ. ಆತನ ವಾಹನ ಜ್ಞಾನ, ಛಂದೋಮಯ ಸುಪರ್ಣ ಅಂತಲೇ ವೇದಾಂತ ದೇಶಿಕರು ಹೇಳ್ತಾರೆ. ಹಾಗೆಯೇ ಶಿವ, ಆತನ ವಾಹನ ವೃಷಭ, ಧರ್ಮ. ವೃಷೋಹಿ ಭಗವಾನ್ ಧರ್ಮ ಅಂತಲೇ ಮನುವಿನ ಮಾತು. ಆ ಧರ್ಮವನ್ನ ವಾಹನವಾಗಿ ಶಿವ ಇಟ್ಕೊಂಡು ಬಂದ್ರೆ ಜ್ಞಾನವನ್ನ ವಾಹನವಾಗಿ ವಿಷ್ಣು ಇಟ್ಕೊಂಡು ಬರ್ತಾನೆ ಅಂತ. ಸದಸದ್ವಿವೇಕವನ್ನ ವಾಹನವಾಗಿ ಹಂಸ, ನೀರಕ್ಷೀರ ವಿಭೇದಕವಾದಂತಹದ್ದು, ಪರಿಶುದ್ಧತೆಯ ಸಂಕೇತ, ಅದನ್ನು ವಾಹನವಾಗಿ ಬ್ರಹ್ಮ ಇಟ್ಟುಕೊಳ್ತಾನೆ ಅಂತ ನಮ್ಮ ದೇವತೆಗಳ ವಾಹನವನ್ನು ನೋಡಿ ಒಂದು ಅದ್ಭುತವಾದ ಸಂಕೇತ ಕಾಣಿಸುತ್ತೆ. ಎಂಥದ್ದು ಉಂಟು. ಆ ಗರುಡನನ್ನ ಅವನ ಪರಾಕ್ರಮಕ್ಕೆ ವೆಚ್ಚಿ ವಿಷ್ಣು ತನ್ನ ವಾಹನವನ್ನಾಗಿ ಸ್ವೀಕರಿಸ್ತಾನೆ ಅಂತ. ಆಗ ಬಂದಾಗ ಇಂದ್ರ ಹೇಳ್ತಾನೆ, ಅಮೃತ ಇಲ್ಲದೆಯೇ ಸರ್ಪಗಳ ಲೋಕ ಕಂಟಕವಾಗಿವೆ, ಇನ್ನು ಅಮೃತ ಕುಡಿದು ಬಿಟ್ಟರೆ ಗತಿ ಏನು ಅಂತ. ಕ್ಷೇಮೇಂದ್ರನ ಮಾತು ಬಹಳ ಚೆನ್ನಾಗಿದೆ. ಅವನು ಹೇಳ್ತಾನೆ, ಭಗ್ನದಂತ ಇವ ವ್ಯಾಲಹ ಶ್ರೇಯಾನ್ ಮೂರ್ಖ ಕಲೋವರಹ
ಪಕ್ಷವಾನಿವ ಕೃಷ್ಣಾಹಿ ನತ್ವೇವಂ ಖಲಪಂಡಿತ. ಹಲ್ಲಿಲ್ಲದ ಹಾವಿನಂತೆ ಬುದ್ಧಿ ವಿವೇಕ ಇಲ್ಲದ ದುಷ್ಟ ಪರವಾಗಿಲ್ಲ, ತಾಳ್ಕೋಬಹುದು. ಆದರೆ ದುಷ್ಟನಿಗೆ ಎಜುಕೇಶನ್ನು ಸಿಕ್ಕಿಬಿಟ್ರೆ ಅವನು ರೆಕ್ಕೆ ಇರುವ ಹಾವಿನ ತರಹ ಆಗೋಗ್ಬಿಡ್ತಾರೆ, ಕೃಷ್ಣ ಸರ್ಪ ಇದ್ದಂತೆ ಅಂತ. ಇವತ್ತು ನಮ್ಮ ಅಕಾಡೆಮಿಕ್ ಸೆಂಟರ್ಸ್ ಅಲ್ಲಿ ಅಧಿಕಾರದಲ್ಲಿ ಕೂತಿದ್ದಾರಲ್ಲ, ಅವರುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪಕ್ಷವಾನಿವ ಕೃಷ್ಣಾಹಿ. ಅದು ಮಾತ್ರ ಅಲ್ಲ, ಅವರಿಗೆ ತಲೆ ಬಾಲ ಎರಡೂ ಕಡೆನೂ ಕೂಡ ವಿಷದ ಕೋರೆ ಹಲ್ಲುಗಳು ಬೇರೆ ಇವೆ, ಎರಡು ಕಡೆನೂ ತಲೆ ಇರತಕ್ಕಂಥದ್ದು. ಆಗ ಸರ್ಪಗಳಿಗೆ ಇಂಥ ಅಮೃತ ಕೊಟ್ಟರೆ ಗತಿ ಏನು ಅಂತಂದ್ರೆ, ನಾನು ಮತ್ತೆ ದಾಸ್ಯ ಬಿಡಿಸಿಕೊಳ್ಳೋದು ಹೇಗೆ? ಅದಕ್ಕೆ ಇಂದ್ರ ಹೇಳುವಂತ ಜಾಣ್ಮೆ, ದಿಸ್ ಈಸ್ ಟ್ಯಾಕ್ಟ್. ಸರ್ಪಗಳಿಗೆ ಅಮೃತ ಕೊಟ್ಟು ಅಮ್ಮನ ದಾಸ್ಯ ಬಿಡುಗಡೆ ಆಯಿತು ಅಂತ ಹೇಳಿ ಅಗ್ರಿಮೆಂಟ್ ತೆಗೆದುಕೊಂಡ್ಬಿಡು, ಆ ಒಂದು ಕರಾರು ಪತ್ರವನ್ನು ಹರಿಸ್ಬಿಡು, ಆಮೇಲಿಂದ ನಾನು ನೋಡ್ಕೋತೀನಿ ಮುಂದಿನ ಕೆಲಸವನ್ನ ಅಂತ. ಏನ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ, ಅಮೃತ ಕೊಟ್ಟಿದ್ದೀನಿ, ನೀವು ಸ್ನಾನ ಮಾಡಿ ಶುಚಿರ್ಭೂತರಾಗಿ ದರ್ಭಾಸನದಲ್ಲಿರುವಂತಹ ಈ ಅಮೃತವನ್ನು ಸ್ವೀಕರಿಸಬೇಕು, ನಮ್ಮ ಅಮ್ಮನ ಬಿಟ್ಟುಕೊಡಿ ಅಂತ ಬಿಟ್ಟುಕೊಡ್ತಾರೆ. ಅವುಗಳ ಸ್ನಾನಕ್ಕೆ ಹೋದ ತಕ್ಷಣ ಇಂದ್ರ ಎತ್ಕೊಂಡು ಬಂದ್ಬಿಡ್ತಾನೆ. ಆಗ ಈ ಸರ್ಪಗಳು ಈ ದರ್ಭೆ ಮೇಲೆ ಏನಾದರೂ ಬಿದ್ದಿದೆಯೋ ಏನೋ ಅಮೃತ ಅಂತ ದರ್ಭೆಯನ್ನು ನೆಕ್ಕಿ ಆ ಮೊನಚಾದ ಏಣಿಗೆ ಅವುಗಳ ನಾಲಿಗೆ ಸಿಕ್ಕು ನಾಲಿಗೆ ಸೀಳು ಹೋಯಿತು ಅಂತ. ಇದು ಒಂದು ಚಮತ್ಕಾರ. ಪುರಾಣದಲ್ಲಿ ಈ ತರಹ ಮುಗ್ಧ ಮನೋಹರ ಚಮತ್ಕಾರಗಳಿರುತ್ತೆ. ಸರ್ಪಗಳಿಗೆ ಎರಡು ನಾಲಿಗೆ ಹೇಗಾಯಿತು ಅನ್ನೋದಕ್ಕೆ ಒಂದು ಸ್ವಾರಸ್ಯಕಾರಿಯಾದಂಥ ಕಥೆ. ಇದು ಒಂದು ರಂಜನೆ. ಇಲ್ಲಿ ಮಕ್ಕಳಿಗೂ ಕೂಡ ಒಂದು ಸ್ವಾರಸ್ಯ ಉಂಟು. ಇದು ಮಕ್ಕಳಿಗೆ ಉತ್ತರ ಹೇಳದಂಗೆ ಇಲ್ವೇ? ಮಕ್ಕಳಂತೆ ನಾವು ಪುರಾಣವನ್ನು ಕೇಳಬೇಕು, ಕಲ್ಪನೆಯನ್ನು ಹಾಗೆ ಮಾಡಿಕೊಳ್ಳಬೇಕು. ಆ ರೀತಿಯಲ್ಲಿ ಈ ಉಪಾಖ್ಯಾನ ಬೆಳೆಯುತ್ತೆ. ಮಾತ್ರವಲ್ಲ, ಗರುಡ ಅಮೃತಕ್ಕೆ ಆಹರಣ ಮಾಡೋದಕ್ಕೆ ಉಡ್ಡೀನ ಮಾಡುವಾಗ ಕಶ್ಯಪನನ್ನು ಕೇಳ್ತಾನೆ, ನಂಗೆ ತುಂಬಾ ಹಸಿವು, ಏನು ಮಾಡಲಿ ಅಂತ. ಪಾಪಿಗಳನ್ನೆಲ್ಲ ತಿಂದುಬಿಡು ಅಂತ ಹೇಳ್ತಾನೆ. ಯಾರು ಪಾಪಿಗಳು ಅಂತ ತೋರಿಸಿಕೊಡ್ತಾನೆ. ಆಮೇಲೆ ಇಬ್ಬರು ಅಣ್ಣ ತಮ್ಮಂದ್ರು ಪರಸ್ಪರ ಶಾಪ ಹಾಕೊಂಡು ಒಬ್ಬ ಆನೆಯಾಗಿ ಇನ್ನೊಬ್ಬ ಆಮೆಯಾಗಿ ಇದ್ದಾರೆ ಒಂದು ದ್ವೀಪದಲ್ಲಿ ಅಂತ ಹೇಳಿ ಆ ಅಣ್ಣ ತಮ್ಮಂದ್ರಿಬ್ಬರನ್ನ ತಿನ್ನು ಅಂತ ಹೇಳ್ತಾನೆ ಅಂತ. ಅಂದರೆ ದುಷ್ಟತೆಗಿಂತಲೂ ಮಿಗಿಲಾಗಿ ನಿಂದ್ಯವಾದದ್ದು ಯಾವುದೂ ಇಲ್ಲ ಅಂತ. ಹೀಗೆ ಅನೇಕ ಸ್ತರಗಳಲ್ಲಿ ಈ ಉಪಾಖ್ಯಾನಗಳು ಹೋಗುತ್ತವೆ. ಅವನ್ನು ನಾಳೆ ದಿವಸ ಕೂಡ ಮತ್ತಷ್ಟು ನೋಡೋಣ. ನನ್ನ ಕಠೋರ ಕರ್ಕಶವಾದ ಮಾತುಗಳನ್ನು, ಆಕ್ಷೇಪಗಳನ್ನು ಯಾರೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಆಗ್ತಾ ಇರೋದನ್ನು ನೋಡಿದ್ರೆ ತಾಳಕ್ಕಾಗದ ಸಂಕಟದಿಂದ ಹೇಳ್ತಾ ಇದ್ದೀನಿ, ಸಂತಾಪದಿಂದ ಹೇಳ್ತಾ ಇದ್ದೀನಿ ಹೊರತು ಕ್ರೋಧದಿಂದ ಹೇಳ್ತಾ ಇರುವಂಥದ್ದಲ್ಲ. ತತ್ಸತ್. ಒಂದು ಪ್ರಕ್ಷಿಪ್ತ ಭಾಗ, ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಸ್ವಾರಸ್ಯ ಇರುವಂಥದ್ದು. ಮತ್ತು ನಾವು ಇದುವರೆಗೆ ನೋಡಿದ್ದೆಲ್ಲ ಋಷಿಗಳ, ದೇವತೆಗಳ, ಮಾನವರ ಕಥೆಗಳು. ಈಗ ಪ್ರಾಣಿ ಕಥೆಯನ್ನು ಒಂದನ್ನು ಉಪಾಖ್ಯಾನವಾಗಿ ನೋಡೋಣ. ಅದು ಮಹಾಭಾರತದ ಪರಿಷ್ಕೃತ ಆವೃತ್ತಿ ಅಂತ ಯಾವುದನ್ನು ಕರೀತಾರೆ, ಕ್ರಿಟಿಕಲ್ ಎಡಿಷನ್, ಅಲ್ಲಿ ಇಲ್ಲದಿರುವಂತಹ, ಆದರೆ ಜನಪ್ರಿಯ ಆವೃತ್ತಿಗಳು ಅಂತ ಹೆಸರಾದ ಗೋರಖ್ಪುರ ಮತ್ತು ಕುಂಭಕೋಣ, ಮುಂಬೈ ಚಿತ್ರಶಾಲಾ, ಈ ಒಂದು ಆವೃತ್ತಿಗಳಲ್ಲಿ ಇವೆ. ಮಹಾಭಾರತಕ್ಕೆ ಅನೇಕ ಎಡಿಷನ್ಸ್ ಇವೆ. ಅದರೊಳಗೆ ಸುಮಾರು 6 ದಶಕಗಳ ಕಾಲ ಕಷ್ಟಪಟ್ಟು ಮಾಡಿದ ಪೂನಾದ ಕ್ರಿಟಿಕಲ್ ಎಡಿಷನ್, ಪರಿಷ್ಕೃತ ಆವೃತ್ತಿ ಬಹಳ ಪ್ರಸಿದ್ಧ. ಅದಲ್ಲದೆ ಅದಕ್ಕೂ ಮುಂಚೆ ಮುಂಬೈನ ಚಿತ್ರಶಾಲಾದು, ಕುಂಭಕೋಣಂನ ಒಂದು ಆವೃತ್ತಿ ಮತ್ತು ಪ್ರಸಿದ್ಧವಾದ ಗೋರಖ್ಪುರದ ಗೀತಾ ಪ್ರೆಸ್ನ ಆವೃತ್ತಿ, ಇವತ್ತಿಗೂ ಅದು ತುಂಬ ಜನಪ್ರಿಯವಾದದ್ದು. ಮತ್ತು ವೆಂಕಟೇಶ್ವರ ಪ್ರೆಸ್ಸಿಂದು, ಹೀಗೆ ಹಲವು ಉಂಟು. ಆದರೆ ಇಲ್ಲಿ ಕ್ರಿಟಿಕಲ್ ಎಡಿಷನ್ನಲ್ಲಿ ಕಂಡು ಬರೋಲ್ಲ. ಅದು ಒಂದು ಏನೆಂದರೆ ಕಣಿಕ ನೀತಿ ಅಥವಾ ಕಳಿಂಗ ನೀತಿ ಅಂತ ಹೇಳುವುದು. ಅದರ ಹಿನ್ನೆಲೆ ತುಂಬ ಸ್ವಾರಸ್ಯಕಾರ. ಮಹಾಭಾರತದ ಮುಖ್ಯ ಕತೆ ಬಂದ ಬಳಿಕ ಕೌರವ ಪಾಂಡವರ ವೈಮನಸ್ಯ ಬೆಳೀತಾ ಇದೆ. ಕೌರವ ಪಾಂಡವರ ಅಂತ ಹೇಳುವುದು ತಪ್ಪು. ಪಾಂಡವರ ಬಗ್ಗೆ ಕೌರವರಿಗೆ ಅಸೂಯೆ ಬೆಳೀತಾ ಇದೆ ಅಂತ ಹೇಳಬೇಕು. ಯಾಕೆಂದರೆ ಪಾಂಡವರು ಪಾಪ ವೈಮನಸ್ಯ ಆರಂಭವಾಗೋದಕ್ಕಾಗಲಿ ಹೆಚ್ಚಿಸೋದಕ್ಕಾಗಲಿ ಯಾವುದೇ ಕಾರಣವಾಗಲಿಲ್ಲ. ಪಾಸಿಟಿವ್ ಆಗಿ ಮುಂದುವರಿತಾ ಇದ್ರು, ಅದನ್ನು ನೋಡಿ ಇವರಿಗೆ ಅಸೂಯೆ. ಅದೇ ರೀತಿಯಾಗಿ ಆದರೆ ಧೃತರಾಷ್ಟ್ರ ತುಂಬ ಕಳವಳಗೊಂಡ. ಆಗ ಶಕುನಿ ಅವನಿಗೆ ಸಾಂತ್ವನ ಹೇಳಿ, ನಾನು ಕರ್ಕೊಂಡು ಬಂದಿರುವಂಥ ಒಬ್ಬ ಮಂತ್ರಿ, ಗಾಂಧಾರ ದೇಶದ ಮಂತ್ರಿ, ಕಳಿಂಗ ಅಥವಾ ಕಣಿಕ, ಹೆಚ್ಚು ಕಣಿಕ ಅಂತಲೇ ಪ್ರಸಿದ್ಧವಾದಂಥದ್ದು ನಾಮಧೇಯ. ಅವನು ನಿಮಗೆ ಒಂದಿಷ್ಟು ಉಪದೇಶ ಮಾಡ್ತಾನೆ, ಅದನ್ನು ಕೇಳಿ ಆಚರಣೆ ಮಾಡಿ ಅಂತ ಹೇಳ್ತಾನೆ. ಆ ಹೊತ್ತಿಗೆ 3 ನೀತಿಗಳು ಜಗತ್ತಿಗೆ ಬಂದುಬಿಟ್ಟಿದ್ವು. ಒಂದು ಬೃಹಸ್ಪತಿ ನೀತಿ, ಮತ್ತೊಂದು ಶುಕ್ರ ನೀತಿ, ಇನ್ನೊಂದು ಕಣಿಕ ನೀತಿ.
ಬೃಹಸ್ಪತಿಯ ನೀತಿ ಏನೆಂದರೆ ಸಾಮ ಒಂದೇ ಪ್ರಶಸ್ತವಾದ ಮಾರ್ಗ, ಅದಕ್ಕಿಂತ ಭಿನ್ನವಾದದ್ದಿದ್ರೆ ದಾನ ಅಂತ. ಆದರೆ ಶುಕ್ರ ಭೇದ ಮತ್ತು ದಂಡ ಇವೆರಡೂ ಕೂಡ ಪ್ರಶಸ್ತವಾದದ್ದೇ ಅಂತ ಹೇಳುವುದುಂಟು. ಶುಕ್ರ ಬೃಹಸ್ಪತಿಭ್ಯಾಂ ನಮಃ ಅಂತಲೇ ಅರ್ಥಶಾಸ್ತ್ರ ಆರಂಭವಾಗುತ್ತೆ. ಇವರಿಬ್ಬರು ದೇವಾಸುರರ ಗುರುಗಳು, ಅವರಿಗೆ ವಂದನೆ ಮಾಡಿಯೇ ಮುಂದುವರಿಸಬೇಕು ಅಂತ. ಕೌಣಪ, ಬಾಹುದಂತಿ ಪುತ್ರ ಮತ್ತೆ ಕೌಟಿಲ್ಯ, ಕಾಮಂದಕ ಇವರು ಅನೇಕ ಜನ ಬರ್ತಾರೆ. ಅರ್ಥಶಾಸ್ತ್ರದಲ್ಲಿಯೇ ಸುಮಾರು 8-10 ಪೂರ್ವಾಚಾರ್ಯ, ವಿಶಾಲಾಕ್ಷ ಈ ಥರದವರು ಅನೇಕ ಜನ ಬರ್ತಾರೆ. ಇವರೆಲ್ಲರ ಒಂದು ಜಾಡಿಗಿಂತ ಭಿನ್ನವಾದದ್ದು ಕಣಿಕನ ನೀತಿ. ಅದನ್ನು ನೀತಿ ಅಂತ ಕರೀಬೇಕಾ? ಅದು ಕೂಟ ನೀತಿ ಅಂತ ಹೇಳಬೇಕು. ಕೂಟ ಅಂದರೆ ಮೋಸ, ವಂಚನೆ, ದಗಲ್ಬಾಜಿ ಅಂತ. ಆತ ಗಾಂಧಾರ ದೇಶದಿಂದ ಬಂದವನು. ಮೊದಲಿಂದಲೂ ಈ ಗಾಂಧಾರ ದೇಶದಲ್ಲಿ ಕೃತ್ರಿಮ ಅಂದರೆ ಕಪಟ ಹೆಚ್ಚು ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಗಾಂಧಾರ ದೇಶದ ಒಬ್ಬ ಜನ ಕಳ್ಳರ ಕಾಕರ ಕೈಗೆ ಸಿಕ್ಕಿ ಒದ್ದಾಡುವಂಥದ್ದು ಬರುತ್ತೆ. ಅದು ಗಾಂಧಾರ ದೇಶದಲ್ಲಿ ಆದಂಥದ್ದು ಅಂತ. ಹೀಗೆಲ್ಲ ಉಂಟು. ಈ ಗಾಂಧಾರ ದೇಶ ಎಲ್ಲಿ ಬರುತ್ತೆ ಅಂದರೆ ಈ ಹೊತ್ತಿನ ಪಾಕಿಸ್ತಾನ ಅಂತಲೇ ಅದನ್ನ ಜಿಯೋಗ್ರಫಿಕಲ್ ಲೊಕೇಶನ್ ಮಾಡುವಂಥದ್ದು. ಹಾಗಾಗಿ ಅವರು ಕಾಂದಹಾರ್ ಅಂತ ಇವತ್ತೇನು ಕರೀತಾರೆ, ಅಫ್ಘಾನಿಸ್ತಾನ ಮತ್ತು ಲಾಹೋರ್ನ ನಡುವಣ ಆ ಒಂದು ಪಾಕಿಸ್ತಾನದ ಭಾಗ ಅದು. ಅಲ್ಲಿಂದಲೇ ಗಂಧಾರಿ ಬಂದವಳು. ಕೆಲವರಿಗೆ ಈ ವಿಷಯಗಳ ಬಗ್ಗೆ ಎಷ್ಟು ಅಲ್ಪ ಜ್ಞಾನ ಇರುತ್ತೆ ಅಂದರೆ, ನಮ್ಮಲ್ಲ ಪುರಾಣಗಳಲ್ಲಿ ಹೆಂಗಸರಿಗೆ ಹೆಸರು ಇಡ್ತಾ ಇರಲಿಲ್ಲ, ಆ ಅವ್ರನ್ನೋಳು ಇವ್ರನ್ನೋಳು ಅಂತ ಅಷ್ಟೇ ಹೇಳಿಬಿಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಹೆಂಗಸರ ಬಗ್ಗೆ ತಾತ್ಸಾರ ಅಂತ ಯಾರೋ ಬರೆದಿದ್ದನ್ನು ಓದಿದೆ. ಗಾಂಧಾರಿ ಅಂತಲೇ ಅವಳಿಗೆ ಹೆಸರು, ಅವಳಿಗೊಂದು ಸ್ವಂತದ ಹೆಸರೂ ಇಲ್ಲ ಅಂತ. ಖಂಡಿತ ಹೆಸರು ಇರುತ್ತೆ, ಆದರೆ ಹಿಂದೆ ಎಲ್ಲ ಸ್ತ್ರೀಯರನ್ನ, ವಿಶೇಷವಾಗಿ ಕೆಲವೊಮ್ಮೆ ಪುರುಷರನ್ನು ಕೂಡ ಅವರ ಊರಿನಿಂದ ಗುರುತಿಸ್ತಾ ಇದ್ದಿದ್ದು. ಈಗೆಲ್ಲ ಬಹಳ ಮಾಡಾಗಿ ಸರ್ನೇಮಗಳನ್ನೇ ಬಳಕೆ ಮಾಡುವಲ್ಲಿ ಕಾಣುವುದಿಲ್ವ? ದಕ್ಷಿಣ ಕನ್ನಡದಲ್ಲಿ ನೋಡಿದರೆ ಎಲ್ಲರನ್ನೂ ಊರಿನಿಂದಲೇ ಕರೆಯೋದು. ಅದು ಸೇಡಿಯಾಪು ಅಂತ ಇರಬಹುದು, ತೆಕ್ಕುಂಜದವರು ಅಂತ ಇರಬಹುದು, ಮುಳಿಯದವರು ಅಂತ ಇರಬಹುದು. ಇವರೆಲ್ಲ ಮುಳಿಯ ಒಂದು ಗ್ರಾಮ, ಸೇಡಿಯಾಪು ಒಂದು ಗ್ರಾಮ, ತೆಕ್ಕುಂಜ ಒಂದು ಗ್ರಾಮ. ಹೀಗೆ ಯಥೇಷ್ಟವಾಗಿ ದಕ್ಷಿಣ ಕನ್ನಡದಲ್ಲಿ ಆ ಥರದ್ದು ಕಾಣುತ್ತೆ. ಈಗ ಉಡುಪ ಅಂತ ಬಹಳ ಪ್ರಸಿದ್ಧವಾದ ಹೆಸರು, ಅದು ಉಡುಪಿಗೆ ಸಂಬಂಧಪಟ್ಟದ್ದು ತಾನೆ. ಅದನ್ನೆಲ್ಲ ಹೆಸರೇ ಇಟ್ಕೊಂಡಿರಲಿಲ್ಲ ಅಂತೆಲ್ಲ ಗೂಬೆ ಕೂಡಿಸುವಂತಹದ್ದು ಅಪ್ರಬುದ್ಧವಾದ, ಬಾಲಿಶವಾದಂತಹ ಅಧಿಕ್ಷೇಪ. ಗಾಂಧಾರಿ ಅಥವಾ ಮಾದ್ರಿ ಅಂತೆಲ್ಲ ಆ ಊರಿನ ಕಡೆಯವರು ಅಂತ. ಒಬ್ಬ ರಾಣಿಯನ್ನ ಗೌರವದಿಂದ ಕರೆಯಬೇಕು ಅನ್ನುವ ರೀತಿಯಲ್ಲಿ ಅವೆಲ್ಲ ಬಂದದ್ದು. ಹೆಂಗಸರನ್ನ ಹೆಸರಿಡಿದು ಕರೆಯುವುದು ತಪ್ಪು. ಅವರನ್ನ ಅವರ ಕುಲದಿಂದ, ಅವರ ತಂದೆಯ ಹೆಸರಿಂದ. ಗಾಂಧಾರಿಯನ್ನ ಸೌಬಲೆ ಅಂತ ಕರಿತಾ ಇದ್ದಿದ್ದು, ಸುಬಲ ಗಾಂಧಾರಿಯ ತಂದೆ. ಹಾಗಾಗಿ ಗಾಂಧಾರಿ ಸೌಬಲೆ ಅಂತ. ಈಗ ಮಾತ್ರ ಹೆಣ್ಣು ಮಕ್ಕಳು ಅಪ್ಪನ ಹೆಸರು, ಗಂಡನ ಹೆಸರು ಎಲ್ಲ ಇಟ್ಕೊಂಡು ಬಿಡ್ತಾರೆ ಹೆಸರಿನ ಜೊತೆಗೆ. ಮಿಸೆಸ್ ಸೋ ಅಂಡ್ ಸೋ ಅಂತಲೇ ಅವ್ರನ್ನ ಕರೀಬೇಕು, ಅವ್ರನ್ನ ಹಾಗೆ ಕರೆಯೋದಿಲ್ಲ. ಅದು ಮಾತ್ರ ಪರವಾಗಿಲ್ಲ, ಇವರು ನಾಮಧೇಯವೇ ಇಲ್ಲದಂತೆ ಆಗಿದ್ದಾರೆ. ಒಮ್ಮೆ ಪ್ರಸಿದ್ಧ ಲೇಖಕಿ ಅನುಪಮಾ ನಿರಂಜನನೇ ಆಕ್ಷೇಪ ಮಾಡಿದ್ರು, ಹೆಂಗಸಿಗೆ ಸ್ವಂತಿಕೆಯೇ ಇಲ್ಲವೇನಂತ. ಅವರೇ ಗಂಡನ ಹೆಸರು ಅಂಟಿಸ್ಕೊಂಡು ಮುಂದೆ ಬಂದ್ರು. ನಿರಂಜನರ ಹೆಸರಿಂದಲೇ ಅವರು ಮುಂದೆ ಬಂದಿದ್ದು. ಅನುಪಮಾ ನಿರಂಜನ ಅಂತ ಕೊನೆಯವರೆಗೂ ಅವ್ರ ಹೆಸರಿತ್ತು. ಅಂದ್ರೆ ಒಂದು ಬೆರಳು ತೋರಿಸ್ತಾ 3 ಬೆರಳು ನಮ್ಮ ಕಡೆಗೆ ತೋರಿಸ್ತಾ ಇದೆ ಅನ್ನೋದು ಮಾಡ್ಕೊಳ್ಳೋದಿಲ್ಲ. ಈ ರೀತಿಯಾದಂತಹ ಅವಿವೇಕ ಅಂದ್ರೆ ಒಂದು ಶಾಸ್ತ್ರಜ್ಞಾನ, ಲೋಕ ವ್ಯವಹಾರ ಅನುಭವದಿಂದ ಬಂದರೆ ಬರುತ್ತೆ. ಅದನ್ನು ಆಕ್ಷೇಪ ಮಾಡಬೇಕು ಅಂತಲೇ ಬಂದರೆ ಅಪ್ರಬುದ್ಧವಾಗಿರೋದು, ಅಸಂಬದ್ಧವಾಗಿರೋದು ಏನೆಲ್ಲ ತೋರುತ್ತೆ. ಕುಂತಿಯನ್ನ ತಂದೆಯ ಹೆಸರಿಂದ ಕರೆದಿದ್ದು, ಕುಂತಿ ಭೋಜನ ದತ್ತಕಕ್ಕೆ ಹೋದಂಥವಳು ಅಂತ. ಅವಳ ಹೆಸರು ಪೃಥ ಅಂತ. ಆದರೆ ಅವಳ ಮಕ್ಕಳಿಗೆ ಪಾರ್ಥ ಅಂತೆಲ್ಲ ಕರೆಯುವಾಗ ಪೃಥೆಯ ಮಕ್ಕಳು ಅಂತ ಮಕ್ಕಳನ್ನ ತಾಯಿಯ ಹೆಸರಿಂದ ಕರೀತಿರ್ಲಿಲ್ವೇ? ಇವತ್ತು ಯಾವ ಮಾಡರ್ನ್ ಕಲ್ಚರ್ ಅಲ್ಲಿ ತಾಯಿಯ ಮಕ್ಕಳನ್ನ ತಾಯಿಯ ಹೆಸರಿಂದ ಕರೆಯೋದುಂಟು? ಗಾಂಧಾರೇಯ ಅಂತ ಕರೀತಾ ಇದ್ರು ದುರ್ಯೋಧನಾದಿಗಳನ್ನ. ಕೌಂತೆಯರು, ಮಾದ್ರೇಯರು, ಪಾರ್ಥ, ದೈವಕೇಯ, ಯಾವ ಹೆಸರನ್ನು ತೆಗೆದುಕೊಳ್ಳಿ. ಯಾಕೆ ಅಂಥ ಮಹಾ ಋಷಿ ಅಗಸ್ತ್ಯ, ವಸಿಷ್ಠ ಇವರುಗಳನ್ನೆಲ್ಲ ಔರ್ವಶೇಯರು ಅಂತ, ಉರ್ವಶಿಯ ಮಕ್ಕಳು ಅಂತ ಕರೀತಾ ಇದ್ರು. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಹೆಣ್ಣಿನ ಹೆಸರನ್ನ ಕೀಳು, ಗಂಡಿನ ಹೆಸರನ್ನ ಮೇಲು ಅಂತ ಹೇಳುವುದು ಎಂದೂ ಕಂಡು ಬರುವಂಥದ್ದಲ್ಲ. ಆದರೆ ನಮ್ಮಲ್ಲಿ ಬಹಳ ಆಕರ್ಷಕವಾಗಿ, ತುಂಬಾ ಸ್ವೋಪಜ್ಞವಾದ ರೀತಿಯಲ್ಲಿ ಹೆಸರನ್ನ ಡಿರೈವ್ ಮಾಡುವಂಥ ಸಂಪ್ರದಾಯ ಇತ್ತು. ಅದು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ. ಪ್ರತಿಯೊಂದು ಹೆಸರನ್ನ ಅದರ ತದ್ಧಿತ ರೂಪಗಳಿಂದ, ವೃದ್ಧಿ ರೂಪಗಳಿಂದ ಕರೆಯುವಂಥದ್ದು ಉಂಟು. ಆ ಥರ ಕಾಣಿಸುತ್ತೆ. ಈಗ ರಾಮನನ್ನ ದಾಶರಥಿ ಅಂತ ಹೇಗೆ ಕರಿತೀವೋ ಹಾಗೇನೆ ಕೌಸಲೇಯ ಅಂತ ಕರೆಯೋದು.
ರಾಮನಿಗೆ ದಾಶರಥಿ ಪ್ರಸಿದ್ಧವಾಗಿದ್ದರಿಂದ ಲಕ್ಷ್ಮಣನಿಗೆ ಸೌಮಿತ್ರಿ ಅಂತ ಕರೆಯೋದು ಪ್ರಸಿದ್ಧವಾಯಿತು. ಆದರೆ ಕೈಕೇಯಿ ಕಾಡುಗಟ್ಟಿದ ಕಾರಣ ಮಗನೇ ಅಷ್ಟು ಪ್ರಶಸ್ತವಲ್ಲ ಅಂತ ಭಾವಿಸ್ಕೊಂಡ್ಬಿಟ್ನೋ ಏನೋ, ಹಾಗಾಗಿ ಕೈಕೇಯಿಜ ಅಂತ ಭರತನನ್ನು ಕರೀಲಿಲ್ಲ. ಕರೀಬಾರದು ಅಂತ ಏನೂ ಇಲ್ಲ. ಈ ದೃಷ್ಟಿಯಿಂದ ನೋಡಿದರೆ ತದ್ಧಿತ ರೂಪಗಳಲ್ಲಿ ಬಂದಿರುವುದು ಅದು ಭಾಷೆಯ ವೈಶಿಷ್ಟ್ಯವೇ ಹೊರತು ಅದಕ್ಕೆ ಯಾವುದೇ ಬಯಾಸಗಳ ಕಾರಣ ಅಲ್ಲ ಅಂತ. ಇರಲಿ, ಅದು ಪ್ರಸಂಗಾಂತರದಿಂದ ಬಂದದ್ದಾಯಿತು. ಕಳಿಂಗ ನೀತಿ ಅಥವಾ ಕಣಿಕ ನೀತಿಯನ್ನು ನೋಡೋಣ. ಧೃತರಾಷ್ಟ್ರನಿಗೆ ಶಕುನಿ ಉಪದೇಶ ಮಾಡಿ ಆ ಮಂತ್ರಿಯನ್ನ ಕರೆದು ನಮ್ಮ ಭಾವನಿಗೆ ಒಂದಷ್ಟು ತತ್ವೋಪದೇಶ ಮಾಡು ಅಂತ ಹೇಳ್ತಾನೆ. ಆಗ ಅವನು ಆರಂಭ ಮಾಡ್ತಾನೆ. ಅವನು ಶತ್ರುಗಳನ್ನು ಹೇಗಾದರೂ ಕೊಲ್ಲಬೇಕು, ಅದೊಂದೇ ಉಪಾಯ ಅಂತ. ಶತ್ರುಗಳನ್ನು ಯಾವುದೇ ವಿಧದಿಂದ ದಮನ ಮಾಡಬೇಕು ಅಂತ. ಆಗ ಅವನು ಬಳಸಿಕೊಂಡ ಒಂದು ಕಥೆ ನೋಡಿ, ಮೂಲದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ. ನಾನು ಕೇವಲ ಸರಳವಾದ ಕಥೆಯನ್ನು ಮಾತ್ರ ಹೇಳ್ತಾ ಇದ್ದೀನಿ. ಒಂದಿಷ್ಟು ಉಪಾಖ್ಯಾನಗಳಲ್ಲಿ ವೈವಿಧ್ಯ ಇದೆ ಅಂತ ತೋರಿಸುವುದಷ್ಟೇ ಪ್ರಯತ್ನ. ಒಂದು ಕಾಡಿನಲ್ಲಿ ಒಂದು ನರಿ, ಒಂದು ಹೆಗ್ಗಣ, ಒಂದು ಮುಂಗುಸಿ, ಒಂದು ತೋಳ ಮತ್ತು ಒಂದು ಹುಲಿ, ಈ 5 ಪ್ರಾಣಿಗಳು ತಮ್ಮ ಬೇಟೆಗೆ ಸಂಭೂಯ ಸಮುತ್ಥಾನದ ವ್ಯವಹಾರ ಮಾಡಿಕೊಂಡಿರುತ್ತವೆ. ಸಂಭೂಯ ಸಮುತ್ಥಾನ ಅಂದರೆ ಪಾರ್ಟ್ನರ್ಶಿಪ್ ಅಂತ ಅರ್ಥ. ಅರ್ಥಶಾಸ್ತ್ರದಲ್ಲಿ ಮತ್ತು ಧರ್ಮಶಾಸ್ತ್ರಗಳ ವ್ಯವಹಾರ ಕಾಂಡದಲ್ಲಿ ಬರುತ್ತೆ. ಸಂಭೂಯ ಸಮುತ್ಥಾನ ಅನ್ನೋದು ಪ್ರಾಚೀನ ಭಾರತದಲ್ಲಿ ಪಾರ್ಟ್ನರ್ಶಿಪ್ಗಿದ್ದಂಥ ಹೆಸರು. ಪ್ರಾಚೀನ ಭಾರತದ ಇಕಾನಮಿ, ಕಾಮರ್ಸ್ ಬಗ್ಗೆ ನೋಡಿದ್ರೆ ತುಂಬಾ ಸ್ವಾರಸ್ಯಕರವಾದ ವಿಷಯಗಳು ತಿಳಿಯುತ್ತವೆ. ಇವತ್ತು ಟ್ರಾವೆಲರ್ಸ್ ಚೆಕ್ ಅಂತ ಏನೆಲ್ಲ ಕರೀತಾರೆ ಅದೆಲ್ಲ ಹಿಂದೆ ಇತ್ತು ಅಂತ ಗೊತ್ತಾಗುತ್ತೆ. ಆದರೆ ತುಂಬಾ ಹೆವಿ ಟ್ಯಾರಿಫ್ಸ್, ಬಹಳ ಅವರು ಕಮಿಷನ್ ತಗೋತಾ ಇದ್ರು ಅಂತಲೂ ಗೊತ್ತಾಗುತ್ತೆ. ಇರಲಿ, ಆ ಸಂಭೂಯ ಸಮುತ್ಥಾನದ ವ್ಯವಹಾರವನ್ನು ಮಾಡಿಕೊಂಡಾಗ ಒಂದು ಜಿಂಕೆ ಕಾಣಿಸುತ್ತೆ. ಜಿಂಕೆಯನ್ನು ಬೇಟೆ ಆಡಬೇಕು ಅಂದರೆ ಜಿಂಕೆಯ ಸಮಾನವಾಗಿ ಹುಲಿಗೆ ಓಡಾಡೋದಕ್ಕೆ ಆಗೋದಿಲ್ಲ. ಚಿರತೆಯಾಗಿದ್ರೆ ಓಡ್ತಾ ಇತ್ತು. ಮಿಕ್ಕ ಪ್ರಾಣಿಗಳಿಗಂತೂ ಸಾಧ್ಯವೇ ಇಲ್ಲ. ಅದನ್ನು ಹೇಗೆ ಹಿಡಿಯೋದು ಅಂದರೆ ನರಿ ಹೇಳುತ್ತೆ, ಅದು ರಾಜನೀತಿ ಕೋವಿದ ಅಂತ. ನಮ್ಮ ಈ ಅನಿಮಲ್ ಫೇಬಲ್ಸ್ ಅಲ್ಲೆಲ್ಲ ನೋಡಬೇಕಾದದ್ದು ಅವುಗಳ ರಾಜನೀತಿ ಕೌಶಲ ಎಷ್ಟು ಇತ್ತು ಅನ್ನೋದನ್ನ ಪುಂಖಾನುಪುಂಖವಾಗಿ ಹೇಳುವುದು ಬರುತ್ತೆ. ಈ ಸಂದರ್ಭದಲ್ಲಿ ನನಗೆ ಪಂಚತಂತ್ರದ ಒಂದು ಕಥೆ ತುಂಬಾ ಟೆಂಪ್ಟ್ ಆಗುತ್ತೆ. ಪ್ರಾಣಿಗಳಲ್ಲಿ ಎಷ್ಟು ಸರ್ವಶಾಸ್ತ್ರ ಪಾರೀಣತ್ವವನ್ನು ಆರೋಪ ಮಾಡ್ತಾ ಇದ್ರು ಅಂತ. ಅದು ಲಬ್ಧ ಪ್ರಣಾಶದಲ್ಲಿ ಬಂದಿರಬೇಕು ಅಂತ ಅನಿಸುತ್ತೆ ಆ ಕಥೆ. ಪಂಚತಂತ್ರದ 4ನೇ ಭಾಗದಲ್ಲಿ ಆ ಕಥೆಯ ಒಂದು ಸಣ್ಣ ಸ್ವಾರಸ್ಯ ಹೇಳಿ ಮುಂದುವರಿತೀನಿ. ಒಂದು ರಾಜನ ಅರಮನೆ, ಅಲ್ಲಿ ಒಂದು ಉದ್ಯಾನ ಅಂಟಿಕೊಂಡಂತೆ, ಉದ್ಯಾನ ಅರಮನೆಗೆ ಅಂಟಿಕೊಂಡು, ಆ ಉದ್ಯಾನದಲ್ಲಿ ಅನೇಕ ವೃಕ್ಷಗಳು ಸಹಜವಾಗಿ, ಅಲ್ಲಿ ಬಹಳ ಬಹಳ ಮಂಗಗಳು. ಈ ಮಂಗಗಳಿಗೆಲ್ಲ ರಾಜಕುಮಾರರು ದಿನದಿನವೂ ಬೇಕಾದಂತೆ ತಿಂಡಿ ತೀರ್ಥಗಳನ್ನು ಕೊಟ್ಟು ಕೊಬ್ಬಿಸ್ತಾ ಇದ್ರು. ಅದಕ್ಕೆ ಆ ಮಂಗಗಳು ಎಲ್ಲಿಯೂ ಹೋಗದೆ ಅದೇ ಉದ್ಯಾನದಲ್ಲಿ ಠಿಕಾಣೆ ಹೂಡಿದ್ವು. ಆ ಉದ್ಯಾನದ ಪಕ್ಕದಲ್ಲಿಯೇನೆ ಅಶ್ವಶಾಲೆ. ಆ ಅಶ್ವಶಾಲೆಗೆ ಅಂಟಿಕೊಂಡಂತೆಯೇ ಪಾಕಶಾಲೆ ಇತ್ತು. ಈ ಅಶ್ವಶಾಲೆಯ ಪಕ್ಕದಲ್ಲಿಯೇನೆ ಗೋಶಾಲೆ ಕೂಡ ಇತ್ತು. ಗೋಶಾಲೆ ಅಂದರೆ ಪಶುಶಾಲೆಯಲ್ಲ. ಆ ಪಶುಶಾಲೆಯಲ್ಲಿ ಒಂದು ಟಗರು, ತುಂಟ ಟಗರು ಬಂದು ನುಗ್ಗಿಬಿಟ್ಟು ಅಡುಗೆ ಮನೆಯಲ್ಲಿ ಪಾಕಶಾಲೆಗೆ ಹೋಗಿ ಏನಂದ್ರೆ ಅದನ್ನು ತಿಂದು ಬಿಡ್ತಾ ಇತ್ತು. ತುಂಬಾ ತುಡುಗ ಟಗರು. ವಸ್ತುತಃ ಈ ಹುಡುಗ, ಹುಡು ಎಲ್ಲ ಟಗರು ಅನ್ನೋ ಶಬ್ದ ಒಂದೇ ಸಂಸ್ಕೃತದಿಂದ ಬಂದದ್ದು. ಹುಡು ಅಂತಂತೆ ಸಂಸ್ಕೃತದಲ್ಲಿ, ಟಗರು ಅಂತ. ಹುಡುಗ, ತುಡುಗ ಎಲ್ಲ ಕೂಡ ಟಗರ್ನಿಂದಲೇ ಬಂದಿದ್ದು, ತುಂಟರು ಅನ್ನೋ ಅರ್ಥದಲ್ಲಿ. ಆ ಟಗರು ಪಾಕಶಾಲೆಗೆ ಹೋಗಿ ಏನು ಬೇಕಾದ್ರೂ ನುಗ್ಗಿ ತಿಂದು ಬಿಡ್ತಾ ಇತ್ತು. ಅಲ್ಲಿ ಅಡುಗೆ ಭಟ್ರು ಕೈಗೆ ಸಿಕ್ಕಿದ್ದಂತೆ